ಶ್ರೀಮದ್ ರಮಣ ಗೋವಿಂದ ಗೋವಿಂದ. ಕಟೀಲಂಬರ ಭಕ್ತಿದ್ದವರ ಪ್ರಾರ್ಥನೆ ತಂದು ವರ್ಷಂಬತ್ತಿಲ ಮಹಾತಾಯಿಗೆ ಯಕ್ಷಗಾನ ಸೇವನೆ ಕೊಡುವುದಿಲ್ಲ ಇಂದಿನದು ಮಧ್ಯಾಹ್ನ ಪೂಜೆ ಮಾಡ್ತಾರೆ ಮತ್ತದು ವೈಭವಡು ಮೆರವಣಿಗೆ ಚೌಕಿ ಲೆಕ್ಕ ಮತ್ತದು ಚೌಕಿ ಪೂಜೆ ಮಾಡ್ತಾರೆ ನನ್ನ ಯಕ್ಷಗಾನ ಸೇವೆ ಅನ್ನದಾನ ಸೇವೆ ಮಂಗಲ ಪೂಜೆ ನಮ್ಮ ಕಡೆಗೆ ಕೊರಡು ಮಕ್ಕಳ ಮುಖಾಂತರವಾದ ವಿದ್ಯಾ ಬುದ್ಧಿ ಧನೇಶ್ವರ್ಯ ಪುತ್ರ ಪೌತ್ರಾದಿ ಸಂಪದ ವಿದ್ಯೆಯನ್ನು ಕೊಡ್ದು ಹೆಂಗೆ ಎಂಚ ಜೀವನ ಬುದ್ಧಿನ ಕೊಡ್ದು ಜೋಕ್ಲೇನು ಕೊಡ್ದು ಪುಳ್ಳಿ ಅಡಿಕೆಯನ್ನು ಕೊಡ್ದು ಸಂತೋಷ ಅಂತ ಜೀವನ ಅನುಗ್ರಹ ಎಂದು ದೇವಿನ ಪಾತ್ರ ಮಾತೆರೆಗಳ ಕುಟುಂಬದ ಮಾತಾಡಿಗಳ ಶ್ರೇಯಸ್ಸಾವರು ಅಮ್ಮ ಎದುರು ಇವತ್ತು ಮುಂಚಿನ ಸತ್ಕರ್ಮ ಮಾಡ್ತೀನಿ ಅವರ ಮಹಾದೇವಿ ತೃಪ್ತರಂದು ಮಾತೆರೆಗಳ ಅಕಡೆಗಳ ಮನಸ್ಸಿನ ಇಷ್ಟಾರ್ಥನ ಅನುಗ್ರಹ ಮಾಡ್ತಾನೆ ಜೊತೆಗೆ ವ್ಯವಹಾರ ವ್ಯಾಪಾರ ಉದ್ಯೋಗಗಳು ಉತ್ತಮದ ಅಭಿವೃದ್ಧಿ ಅವರು ಜೋಗಳೆಗಳ ಸ್ವಲ್ಪ ವಿದ್ಯಾವೃತ್ತಿ ಬಂದು ಅಕಲ ಭವಿಷ್ಯದ ಉದ್ಯೋಗ ಪಾಲ್ಗೊಂಡು ನಿರಂತರವಾದ ಮಹಾದೇವಿ ನಮಗಾಗಿ ಸೇವೆ ತನ್ನು ಯೋಗಾಭಾಗ್ಯತೆಯನ್ನು ಉತ್ಸಾಹಗೊಂಡು ಮನಸ್ಸನ್ನು ಮನತನನ್ನು ಬೆಳಗಾದು ಮಹಾದೇವಿ ಕೊಂಡು ಅನುಗ್ರಹ ಮಾಡ್ತಾರೆ ಸ್ವಾಮಿ ಮಂಗಲಂ ಭಗವಾನ್ ಮಂಗಲಂ ಮಂಗಲಂ ದೇವಕೇ ಮಿತ್ರೋ ಮಂಗಲಂ ಗರುಡಂ ವಿಜಃ ಮನಸ್ಸಂಕಲ್ಪ ಸಿದ್ಧಿರಸ್ತೋ ಆಚಂದ್ರಾರ್ಗವಂಶಾಭಿವೃದ್ಧಿರಸ್ತು.
ವಿಶ್ವಾಸ ನಿವಾರಣೆ ಇಡತರಣೆ ವಿಠಾಟವಿ ಹವ್ಯವ ವಿಘ್ನೋ ವ್ಯಾಳ ಕುಲಾಭಿಮಾನ ಗರುಡೋ ವಿಘ್ನೇ ಪಂಚಾರುಣ ವಿಘ್ನೋ ತುಂಗಗಿರಿ ಪ್ರಭೇದನ ಭವಿಃ ವಿಘ್ನಾಯ ಕುಂಭೋದ್ಭವಾಯ ವಿಘ್ನೋ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಗಜಮುಖದ ಬಗೆ ಗಣಪಗೆ ಚೇಬಾಜಿದಾಗ ವಂದಿತಾದಿ ಗಾರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ಕರಗಡು ಪರಶು ಪಾಶಾ ಕುಶಧಾರಿಗೆ ಹರುಷದಿ ಭಗುತರ ಪುರವಗೆ ಪುರಗಭೂಷಣನ ಸುಕುಮಾರ ಗದಾವದನನ ಚರಣಿಗ ಮಲವಾದತಿ ಎದ್ದಿರೆ ಆರತಿ ಬೆಳಗಿರೆ ಗಜಮುಖನ ಬಗೆ ಗಣಪಗೆ ಗಜಮುಖನ ದಿನ ಪಾದವನಲವೇ ದೇವಾ ಗಜಮುಖನ ಪಾದವನಲವೇ ನಿಜವಾಗಿ ಕರುಣಿಸು ವರದನ ಪ್ರಭುವೇ ನಿಜವಾಗಿ ಕರುಣಿಸು ವರದನ ಪ್ರಭುವೇ ಗಜಮುಖನ ಪಾದವನಲವೇ ನಿಜವಾಗಿ ಕರುಣಿಸು ವರದನ ಪ್ರಭುವೇ ದೇವಾ ಶರವರ ವರ್ಣ ವೇಳಂಬೇದ ಸೂತ್ರ
ಚಿಕ್ಕ ಪ್ರಾಯದ ಬಾರಿ ಕದುರಿನಿಲ್ಲಂಗವ ಹೊರೆಯಾದೆ ಚಿಕ್ಕ ಪ್ರಾಯದ ಬಾರಿ ಚದುರಿನಿಲ್ಲಂಗವ ಹೊರೆಯಾದೆ ಮದವು ಕೂತ ಬರುತ್ತಿದೆ ಮದನ ಮದದಾರಿಯೇ ಮದವು ಕೂತ ಬರುತ್ತಿದೆ ಮದನ ಮದದಾನೆ ಚಿಕ್ಕ ಪ್ರಾಯದ ಬಾರಿ ಚದುರಿನಿಲ್ಲಂಗವ ಹೊರೆಯದೆ ಮಂಜುನಾಥ ಸ್ವಾಮಿಯ ಬಿಟ್ಟಿರಾನದೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರ ಹರೇ ಮಂಜುನಾಥ ಸ್ವಾಮಿಯ ಬಿಟ್ಟಿರಾನದೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಾನದೆ ಮಹಿಳೊಳಗಿಂತ ಪುರುಷನುಳ್ಳನೆ ಕಾಂತೆ ಕರೆದರೆ ಕಮಿತವೇ ಬನ ಹಿಮದಿ ಕರೆದರೆ ಕಮಿತವೇ ಬನ ಹಿಮದಿ ಕರೆದರೆ ಕಾಮಿತವೇ ಬನತೆ ತಕತದಿರಲಿ ಕಿಡದಾರೆ ಹಿಮತದಿರಲಿ ಕಿಡದಾರೆ ತೋಬಂದ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸಂತ ಶ್ರೀ ಮಹಾಗಣಪತಿಯವರು ಮತ್ತು ಶ್ರೀ ಮಹಾಗಣಪತಿಯವರು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವ ಆಹೋ ಸುರಗಿರಿ ಶ್ರೀ ಮಹಾಲಿಂಗೇಶ್ವರ ದೇವರು ಸುರಗಿರಿ ಶ್ರೀ ಮಹಾಲಿಂಗೇಶ್ವರ ದೇವರು ಮತ್ತು ಶ್ರೀ ಮಹಾಲಿಂಗೇಶ್ವರ ದೇವರು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವ ಆಹೋ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೇವರು ಸ್ಥಳದಲ್ಲಿ ವಾಸಂತ ಶ್ರೀ ದೇವದೇವರುಗಳು ಮತ್ತು ಶ್ರೀ ದೇವದೇವರುಗಳು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವ ಆಹೋ ಮಹಾರಾಜ ಶ್ರೀಗಳಾದ ಕೊಡತ್ತೂರು ಗುತ್ತು ಸನತ್ಕುಮಾರ ಶೆಟ್ರು ಮಹಾರಾಜ ಶ್ರೀಗಳಾದ ಕೊಡತೂರು ಗುತ್ತು ಸಂತೋಷ ಶೆಟ್ಟುಗಳಯ್ಯ ಮತ್ತು ಮಹಾರಾಜ ಶ್ರೀಗಳಾದ ಕೊಡತೂರು ಗುತ್ತು ಸಂತೋಷ ಶೆಟ್ಟುಗಳಯ್ಯ ಅರ್ತಿಗಾರರು ಕುಶಾಲಗರು ಮೋಜುಗಾರರು ತನ್ನಗತಿ ನಾಲ್ಕರಲ್ಲಿ ಹಬ್ಬರಿಂದ ಕೊಟ್ಟಂತಹ 60 ಮೊಳ ಪಟ್ಟೆ ಶಾಲ್ ಸರಸ್ವತಿಯೇ
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಗ ಪೆರೆದು ಸಂಸ್ತುತಿರಿ ಅಂಬುಧಿಯ ಕೈ ಮುಗಿದೋ ಅಂಬುಜ ಸರ್ವ ಭಯ ನಿವಾರಿಣಿಯೇ ನೀ ಕರುಣಾಧಿಕಾಯಿ. ಸುತ್ತಲ ಕತ್ತಲ ಮೊತ್ತವನ್ನು ಉತ್ತರಿಸಲಾಗದೆ ಮುಂದೇನು ಎನ್ನುವ ಹಾಗೆ ತತ್ತರಿಸಿ ಹೋದಾಗ ಕೇಳಿ ಬಂದಂತಹ ನಭೋವಾಣಿ ಓಂಕಾರ. ಆ ಓಂಕಾರಕ್ಕೆ ನಾವು ಮೂವರು ಕೊರಳಾದಾಗ ಮಂಗಳಾಕಾರಳು ಮಂಗಳಕರಳು ಆದಂತಹ ಮಹಾಮಂಗಲ ನೀನು ಕಾಣಿಸಿಕೊಂಡು ನಮ್ಮನ್ನಾವರಿಸಿಕೊಂಡಂತಹ ಭೀತಿಯ ಪೊರೆಯನ್ನೆಲ್ಲ ಕಳಚಿದೆ ತಾಯೇ. ನೀನೇ ಆದಿಮಾಯ ಎನ್ನುವ ಹಾಗೆ ಅರ್ಥೈಸಿಕೊಂಡು
ನಿನ್ನ ಪದ ಪ್ರಯೋಜಗಳಿಗೆ ನೆತ್ತಿಯನ್ನೊತ್ತಿ ಕೇಳುತ್ತಾ ಇದ್ದೇನೆ. ಮುಂದಿನ ಪಥ ನಿರ್ದೇಶನ ಏನೂ ಎನ್ನುವ ಹಾಗೆ ನೀ ಮಾಡಿದೆ ಅಂತಾದರೆ ಹಾಗೆಯೇ ನಡೆಯುವುದಕ್ಕೆ ನಾವು ಮೂವರು ಸದಾ ಸರ್ವದಾ ಸಿದ್ಧರು ತಾಯೇ. ಜಯ 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 ಜಯ. ಓ ತಾಯೇ, ನಮ್ಮ ಅಳಲಿಗೆ ಪ್ರತಿಯಾಗಿ ನಿನ್ನದಾದಂತಹ ದಿವ್ಯಮಂಗಲ ಮೂರ್ತಿಯನ್ನು ದರ್ಶಿಸುತ್ತಾ ಅಭಯವನ್ನು ತೋರುತ್ತಿರುವೆ. ನಿನ್ನ ದರ್ಶನ ಮಾತ್ರದಿಂದಲೇ ನೀನೇ ನಮ್ಮ ಜನ್ಮ ಕಾರಣಗಳು ಎನ್ನುವುದು ಮನಸ್ಸಿಗೆ ವೇದ್ಯವಾಗಿದೆ. ಹಾಗಿದ್ದರೆ ಯಾಕಾಗಿ ನಮ್ಮ ಸೃಷ್ಟಿ? ನಾವುಗಳು ಭವಿತವ್ಯದಲ್ಲಿ ಮಾಡಬೇಕಾದಂತಹ ಕರ್ತವ್ಯ ಯಾವುದು? ಎಲ್ಲವನ್ನು ಪ್ರೀತಿಯಿಂದ ಅರುಹಿ ನಮ್ಮನ್ನು ಮೂವರನ್ನು ನೀನೇ ಸಲಹಬೇಕು. ಜಯ 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 ಜಯ. ಅಮ್ಮ, ತುಂಬಿಕೊಂಡಿರುವಂತಹ ಜಲರಾಶಿಯ ಮೇಲೆ ನಮ್ಮ ಮೂವರ ಜನನವಾಗಿದೆ. ಜನಿಸಿದ್ದೇನು ನಿಜ ತಾಯಿ, ಆದರೆ ನಮ್ಮ ನೆಲೆಯೇನು, ನಮ್ಮ ಬೆಲೆಯೇನು ಹೀಗೆ ಆಲೋಚಿಸಿರುವಂತಹ ಸಂದರ್ಭದಲ್ಲಿ ಕಣ್ಣ ಮುಂದೆ ಗೋಚರಿಸಿದ್ದು ದಿವ್ಯ ಮಂಗಲವಾದ ನಿಮ್ಮ ರೂಪ ತಾಯಿ. ನಿಮ್ಮ ರೂಪವನ್ನು ಕಂಡ ಕ್ಷಣವೇ ಅಜ್ಞಾನ ಎಂಬ ಕತ್ತಲೆ ಹೋಗಲ್ಪಟ್ಟು ಸುಜ್ಞಾನದ ಜ್ಯೋತಿ ಬೆಳಗುತ್ತಾ ಇದೆ. ಅಮ್ಮ, ಈ ಜಲರಾಶಿಯ ಮೇಲೆ ನೀನಲ್ಲದೆ ಅನ್ಯರು ಯಾರು ಇಲ್ಲ ತಾಯಿ. ಹಾಗಾಗಿ ಸಾನುರಾಗದಿಂದ ರಕ್ಷಣೆ ಮಾಡಬೇಕು ತಾಯಿ. ಜಯ 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 ಜಯ. ಹರಿಹರ ಮಕ್ಕಳೇ, ಅಮ್ಮ ಹೇಳಿರಿ, ಎದ್ದೇಳಿರಿ, ಸದ್ದೈರ್ಯವನ್ನು ತಾಳಿರಿ. ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಾಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನಾನೇ ನಿಮ್ಮ ಜನನಿ. ಮಕ್ಕಳೇ, ಅಮ್ಮ ಮುಂದಿನ ಪ್ರಾಪಂಚಿಕರು ನಿಮ್ಮನ್ನು ಗುರುತಿಸುವರೆ ನಿಮ್ಮ ಮೈವರ್ಣಕ್ಕನುಸಾರವಾಗಿ ನಿಮಗೆ ಹೆಸರನ್ನಿರಿಸುತ್ತೇನೆ. ಗೌರವರ್ಣದಿ ಕಂಗೊಳಿಸುವ ಮಗನೇ, ಮಾತೆ ನೀನೇ ಬ್ರಹ್ಮ. ಹಾಗೇ ಆಗಲಮ್ಮ. ನೀಲವರ್ಣದಿ ಒಪ್ಪುತಿಯ ಕುಮಾರ, ನೀನೇ ಹರಿ. ಸ್ಫಟಿಕ ವರ್ಣದಿ ಗೋಚರಿಸುವ ಕಂದ, ನೀನೇ ಹರ. ಮಕ್ಕಳೇ, ಮುಂದೆ ನಿಮ್ಮಿಂದ ಘನಕಾರ್ಯವಾಗಬೇಕಾಗಿದೆ. ಏನಾಗಬೇಕು? ಕಳೆದ ಕಲ್ಪಾಂತ್ಯದಲ್ಲಿ ನಡೆದ ಮಹಾಪ್ರಳಯದಲ್ಲಿ ಸಮಸ್ತ ವಿಶ್ವವು ನಾಶ ಹೊಂದಿದೆ. ನಾಶ ಹೊಂದಿದಂತಹ ವಿಶ್ವವನ್ನು ಮತ್ತೊಮ್ಮೆ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವರೆ ನಿಮ್ಮ ಮೂವರ ಸೃಷ್ಟಿ. ಪೂರಕವಾದಂತಹ ಗುಣ, ಮಾಡುವುದಕ್ಕಾಗಿ ಉದ್ಯೋಗ, ಇರುವುದಕ್ಕಾಗಿ ಸುಕ್ಷೇತ್ರವನ್ನು ಕರುಣಿಸುತ್ತೇನೆ. ಮಗನೇ ಬ್ರಹ್ಮ, ಅಮ್ಮ ರಾಜಸ ಗುಣಭರಿತನಾಗಿ ಸಕಲ ಜೀವರಾಶಿಗಳ ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿರು. ಧನ್ಯೋಸ್ಮಿ. ಮಗನೇ ಹರಿ, ಸಾತ್ವಿಕ ಗುಣಭರಿತನಾಗಿ ಸಕಲ ಜೀವರಾಶಿಗಳ ಪಾಲನಾಕರ್ತೃ ಎನಿಸಿ ವೈಕುಂಠದಲ್ಲಿರು. ಮಗನೇ ಹರ, ತಾಮಸ ಗುಣಭರಿತನಾಗಿ ಸಕಲ ಜೀವರಾಶಿಗಳ ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿರು. ಮಗನೇ ಮಕ್ಕಳೇ, ನಾನು ನಿರೂಪಿಸಿದಂತಹ ಕಾರ್ಯವನ್ನು ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಮಾಡುತ್ತಾ ಮುನ್ನಡೆಯಿರಿ. ಅಮ್ಮ, ನಿಷ್ಠೆಯಿಂದ ಇಷ್ಟಪಟ್ಟು ಮಾಡುವಾಗ ದುಷ್ಟರಿಂದ ಕಷ್ಟ ಬಂದ್ರೆ ಕಷ್ಟ ಕಷ್ಟ ಬಂದಾಗ ಚಿಂತಿಸದಿರಿ, ಒಂದೇ ಮನಸ್ಸಿನಿಂದ ನನ್ನನ್ನೇ ಧ್ಯಾನಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಲ್ಲ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ನಾನು ದೂರೀಕರಿಸ್ತೇನೆ. ಇದೋ ನಿಮಗೆ ಶುಭವಾಗಲಿ.
ನಮಗೂ ಸಂತೋಷವೇ. ಯಾಕೆ ಆಗ ಮಹಾರಾತ್ರಿಯಲ್ಲಿ ಹಾ, ನಾವು ಅಳಲುತ್ತಾ ಇದ್ದೆವು. ಹೌದೌದು. ಈಗ ಹಾಗಲ್ಲ. ಅದೀಗ ನಮಗೆ ಮಂಗಳಕರ ರಾತ್ರಿ ಆಗಿದೆ. ಹ್ಮ್. ನಮ್ಮನ್ನ ದರ್ಶನ ಆಯಿತು, ಹ್ಮ್. ಬೇಕು ಬೇಕಾದ್ದೆಲ್ಲ ಸಿಕ್ಕಿತು. ಭವಿತವ್ಯದ ಕಲ್ಪ ಕಾರ್ಯಕ್ಕೆ ಸನ್ನದ್ಧರಾಗಿರುವ ಸಂದರ್ಭ. ಹಾ. ನಮ್ಮನ ಮಾತುಗಳಲ್ಲಿಯೇ ಏನೋ ಬಹಳಷ್ಟು ಅಡಗಿದೆ ಎನ್ನುವಂತೆ ನನಗನಿಸಿತು. ಹ್ಮ್. ಅವಳ ಮಾತುಗಳನ್ನೇ ವಿಸ್ತರಿಸಿಕೊಂಡು ಅರ್ಥ ಮಾಡಿಕೊಂಡರೆ ಹೌದದು ಹೌದು ಹೌದು. ಗೊತ್ತುಂಟೆ ನಿಮಗೆ? ಗೊತ್ತುಂಟು. ಯಾವುದು? ಅವಳು ಹೇಳಿದ್ರಲ್ಲಿ ವಿಸ್ತಾರ ಉಂಟು. ಹಾ, ಸೃಷ್ಟಿ ಸ್ಥಿತಿ ಲಯವನ್ನತಕ್ಕಂತಹ ಮಹತ್ತರವಾದ ಈ ಕಾರ್ಯಗಳನ್ನು ಹಂಚಿಕೊಡುವಾಗ ಯಾರಿಗೆ, ಯಾವುದು, ಹೇಗೆ, ಅವರ ಯೋಗ್ಯತೆ ಏನು, ಕ್ಷಮತೆ ಏನು ಎನ್ನುವುದನ್ನೆಲ್ಲ ಯೋಚನೆ ಮಾಡಿ ಆ ಹಿರಿಯದಾದಂತಹ ಸೃಷ್ಟಿಯ ಕಾರ್ಯವನ್ನು ಈ ಬ್ರಹ್ಮನಿಗೆ ಕೊಟ್ಟದ್ದು. ಒಂದು ಶಬ್ದ ಬಿಟ್ರೆ ಮತ್ತೆಲ್ಲ ಸರಿ ಉಂಟು. ಯಾವುದು? ಹಿರಿಯದಾದ ಅಂತ. ಹೌದು. ಯಾಕೆ ಅದನ್ನ ಪ್ರಸ್ತಾಪಿಸಿದೆ? ಯಾಕೆ ಹೇಳು? ನನ್ನ ಹೆಸರೇ ಬ್ರಹ್ಮ ಅಂತ. ನಿನ್ನ ಹೆಸರು ಬ್ರಹ್ಮ. ಈ ಬ್ರಹ್ಮ ಎನ್ನುವುದಕ್ಕೆ ಒಂದು ಅರ್ಥವನ್ನು ಹುಡುಕಿದ್ದಾರೆ. ಬೃಹತೀತಿ ಬ್ರಹ್ಮ, ದೊಡ್ಡವದು ಏನುಂಟು ಅದು ಬ್ರಹ್ಮ. ಈಗ ದೊಡ್ಡವನು ಯಾರಿದ್ದಾರೆ ಅವನು ಬ್ರಹ್ಮ. ಈಗ ಹೆಸರಿದ್ದದ್ದೆಲ್ಲ ಅರ್ಥ ಆಗ್ತದ? ಆಗ್ತದೆ, ಆಗ್ಲೇಬೇಕು. ಓಹೋ. ಯಾಕೆ? ಯಾಕೆ? ಪರಾತ್ಪರೆಯಾದಂತಹ ಪರಾಶಕ್ತಿ ಇಟ್ಟ ಹೆಸರಿನಲ್ಲಿ ಗುಹ್ಯ, ಗೂಢ, ಗೌಪ್ಯಗಳೆನ್ನುವುದು ಅಡಗಿರ್ತದೆ. ಈ ಮೂರನ್ನು ಒಡೆದು ನೋಡಿದಾಗ ಅರ್ಥ ಆಗುವುದು. ಇದು ನಮ್ಮ ಹೆಸರು. ಸಾಮಾನ್ಯವಾದವರೊಂದು ಹೆಸರಿಟ್ರೆ ಅದು ತಾತ್ಕಾಲಿಕ ಹೆಸರಷ್ಟೇ. ಈಗ ನಮ್ಮ ಹೆಸರಿಗೆ ಉಂಟದು ಗುಹ್ಯ ಗೂಢ ಎಲ್ಲ ಉಂಟು. ಸರಿ ಸರಿ ಸರಿ. ಹೀಗಾಗಿ ಈ ಮೂರರಲ್ಲಿಯೂ ಶ್ರೇಷ್ಠವಾದದ್ದು ಬೃಹತ್ ಆದಂತಹ ಬ್ರಹ್ಮ. ಅಂದ್ರೆ ಏನು? ದೊಡ್ಡದು ಅಂತ. ಬ್ರಹ್ಮಾಂಡದಲ್ಲಿ ಯಾವುದನ್ನು ದೊಡ್ಡದು ಎಂಬುದಾಗಿ ಸೂಚಿಸಬಹುದು ಅದು ಬ್ರಹ್ಮ. ಅಂತಹ ಬ್ರಹ್ಮನಾದ ನನಗೆ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಹಿರಿಯದಾದಂತಹ ಶ್ರೇಷ್ಠವಾದಂತಹ ಮೌಲ್ಯಯುತವಾದಂತಹ ಸೃಷ್ಟಿಯ ಕಾರ್ಯ ನನಗೆ. ನಾನು ಸೃಷ್ಟಿಯನ್ನು ಮಾಡಬೇಕು, ಅದನ್ನು ನೀನು ಪಾಲಿಸಬೇಕು, ಅದನ್ನು ಅವನು ಲಯಗೊಳಿಸಬೇಕು. ಅಂದರೆ ನಿಮಗೇನು, ನಿಮ್ಮದಾದಂತಹ ಉದ್ಯೋಗ ಜೀವನಕ್ಕೆ ಅಸ್ಥಿವಾರ ನಾವು ಹಾಕಿಕೊಡುವುದು, ನಾವು ಇಟ್ಟ ಹೆಜ್ಜೆಯ ಮೇಲೆ ನೀವು ಮರು ಹೆಜ್ಜೆಯನ್ನಿಟ್ಟುಕೊಂಡು ನನ್ನನ್ನು ಅನುಸರಿಸಿಕೊಂಡು ಬರುವುದು. ಮತ್ತೊಂದು ನೋಡುವ, ನಿಮ್ಮ ಉದ್ಯೋಗವನ್ನು ಸ್ವಲ್ಪ ಒಡೆದು ನೋಡಿದರೆ ಪಾಲನೆ ಎಂದರೆ ಏನು? ನಾನು ಸೃಜಿಸಿದಂತಹ ಜೀವಿಗಳಿಗೆ ಕಾಲ ಕಾಲಕ್ಕೆ ಬೇಕಾದುದನ್ನು ಕೊಟ್ಟು ಬರೆಯುವುದು. ಯಾರಿಗೆ, ಯಾವಾಗ, ಎಲ್ಲಿ, ಎಷ್ಟು ಕೊಡುವುದು ಎನ್ನುವುದರ ಮಾನ ಪ್ರಮಾಣಗಳು ನಿನಗೂ ಗೊತ್ತುಂಟೇನಾ? ಅದು ಗೊತ್ತಿರುವುದು ನನಗೆ. ಯಾಕೆ? ಆ ಜೀವಿಯು ಮಾಡಿದಂತಹ ಪಾಪ ಪುಣ್ಯಗಳಿಗೆ ಅನುಗುಣವಾಗಿ ಮುಂದಿನ ಜನ್ಮ ಯಾವ ಯಾವ ಹಂತದಲ್ಲಿ ಏನು ಬೆಳವಣಿಗೆ, ಏನೆಲ್ಲ ಪ್ರಾಪ್ತಿಯಾಗಬೇಕು, ಮಾನ ಪ್ರಮಾಣಗಳನ್ನು ನಿರ್ಣಯಿಸಿ ಅದರ ಹಣೆಯಲ್ಲಿ ಬರೆದಿಡುವವನು ನಾನು, ವಿಧಾತ. ನಾನು ಬರೆದ ಹಣೆ ಬರಹವನ್ನು ಓದಿ ಅವರವರ ಹಣೆ ಬರಹಕ್ಕೆ ತಕ್ಕಂತೆ ಕೊಡುವವನು ನೀನು. ಹಾಗಾದ್ರೆ ಹಣೆ ಬರಹವನ್ನು ಬದಲಿಸಲಿಕ್ಕೆ ನಿನಗೂ ಆಗುದಿಲ್ಲ. ಹರಿಣಾಪಿ ಹರೇಣಾಪಿ. ಹೆಚ್ಚು ಮಾತಾಡಿದ್ರೆ ಬ್ರಹ್ಮಣಾಪಿ ಶತೈರಪಿ. ನನ್ನಂತ 100 ಜನ ಬಂದ್ರು ನನ್ನ ಒಂದು ನಿರ್ಣಯ ಉಂಟು ನೋಡು, ಮತ್ತೆ ಬದಲಾಯಿಸಲ್ಪಡುವುದಿಲ್ಲ. ನೀನು ಬರೆದದ್ದನ್ನು ನಿನಗೆ ಬದಲಾಯಿಸಲಿಕ್ಕೆ ಆಗುದಿಲ್ಲ, ಮತ್ತೆ ಎಂತದ ಬರಹ? ಹಾಗಲ್ವೋ? ನಾನೊಂದು ಬರಹವನ್ನು ಬರೆಯಬೇಕು ಎಂದಿದ್ದರೆ ಅದು ಎಷ್ಟು ಘನವಾಗಿರ್ತದೆ, ನನ್ನಿಂದಲೂ ಬದಲಾಯಿಸಲಾಗದಷ್ಟು ಮೌಲ್ಯಯುತವಾಗಿರ್ತದೆ. ಅರ್ಥ ಮಾಡಿಕೊಳ್ಳಿರ. ನೀನು ಎಷ್ಟು ನಮಗೆ ಎಲ್ಲ ಅದನ್ನು ಹೇಳಿದ್ರೆ ಹೌದು. ಆದ್ದರಿಂದ ಹೇಳುವುದು, ಈ ಪಾಲನೆ, ಈ ಲಯಗಳಿಗಿಂತ ಸೃಷ್ಟಿ ಎನ್ನುವುದು ಘನವಾದುದು. ನೀನು ಹೇಳಿದೆಲ್ಲ ಹೌದು, ಬದಲಾಯಿಸಲಿಕ್ಕೆ ಆಗುದಿಲ್ಲ. ಒಂದು ವೇಳೆ ಬದಲಾಯಿಸಲಿಕ್ಕೆ ಆಗುದಿದ್ರೆ ಇದ್ದರೆ ನನ್ನಿಂದ ಮಾತ್ರ ಅದು ಕರ್ಮಯೋಗದಲ್ಲಿ. ಆದ್ದರಿಂದ ಹೇಗದು? ಆದ್ದರಿಂದ ಸಾಧ್ಯವೇ? ನಿನ್ನ ಸೃಷ್ಟಿ ಅಷ್ಟೊಂದೇ ಸೃಷ್ಟಿ ಅಷ್ಟೊಂದು
ಇರುವಂತಹ ರಾತ್ರಿ ಏನು ಗೊತ್ತಾಗದೆ ಇದ್ದಾಗ ಬ್ರಹ್ಮನೆನ್ನುವಂತ ಹೆಸರಿನ ಮೂಲಕವಾಗಿ ದೊಡ್ಡದು ಅಂತ ನೀನು ಹೇಳ್ತಿ ಅಂತಾದ್ರೆ ಅವ ಹೇಳ್ತಾನೆ ಸುಮ್ಮನಿರಯ್ಯ, ಶಿವರಾತ್ರಿಯೇ ದೊಡ್ಡದು ಅಂತ. ಇವತ್ತು ನನ್ನ ರಾತ್ರಿ. ಆದ್ದರಿಂದಲೇ ಹೆಸರಿನ ಮೂಲಕ ಒಬ್ಬ ದೊಡ್ಡವನು ಎನ್ನುವುದು ನಿರ್ಧಾರ ಆಗುದಿಲ್ಲ. ಹೆಸರಾಗುದಿಲ್ಲ. ಇಷ್ಟು ಎನ್ನುವುದಕ್ಕೆ ವ್ಯಾಪಕತ್ವ ಅಂತ ಅರ್ಥ. ಮೌಲ್ಯವನ್ನು ಮಾಡು. ಆ ಬಳಿಕ ಕೆಲಸದ ಮೂಲಕವೇ ದೊಡ್ಡದು ಅಂತ ಹೇಳ್ತಿ ಅಂತಾದರೆ ಕಳೆದ ಕಲ್ಪದಲ್ಲಿ ಲಯವಾದ ಜೀವರಾಶಿಗಳನ್ನು ಸೃಜಿಸುವಂತ ಹೊಣೆಗಾರಿಕೆ ನಮಗೆ. ನೀ ಹೇಳ್ತಿ ನಾನು ಸೃಷ್ಟಿ ಮಾಡಿದ್ರೆ ಮಾತ್ರ ನಿಮಗೆ ಕೆಲಸ. ಸತ್ಯ ಹೌದಲ್ವ ಹೇಳು. ನೀನು ಸೃಷ್ಟಿ ಮಾಡದಿದ್ರೆ ನಿನಗೇ ಕೆಲಸ ಇಲ್ಲ. ಹಾಗಲ್ವಾ? ಮಾಡದಿದ್ರೆ ಅಂದ್ರೆ ಏನು? ಒಂದರವನ್ನು ಲೋಪ ಮಾಡಿ ನೋಡು. ಅಕಾರ ಉಕಾರ ಮಕಾರಗಳಿಂದ ಕೂಡಿದ ಓಂಕ. ಹೌದು, ಅದ್ರ ತೆಗಿ. ಆ ತೆಗೆದ್ರೆ ಉಮ್ಮ ಏನು ಇಲ್ಲ, ನೀನೇ ಇಲ್ಲ ಅಂತ. ಆ ತೆಗೆದ್ರೆ ನೀನೇ ಇಲ್ಲ ಅಂತ ಅರ್ಥ ಶೂನ್ಯವಾಗುತ್ತದೆ. ಅಂದ್ರೆ ಹೌದೌದು, ಅರ್ಥ ಶೂನ್ಯ ಅಂತಲೇ. ಸೃಷ್ಟಿ ಇಲ್ಲದಿದ್ರೆ ಮಂತ್ರಕ್ಕೆ ಎಲ್ಲವೂ ಶೂನ್ಯವಾಗುತ್ತದೆ. ಯಾವ ಅಕ್ಷರವನ್ನು ತೆಗೆದ್ರು ಅರ್ಥ ಶೂನ್ಯವೇ. ಅಮ್ಮನ ನಿರ್ದೇಶನವೇ ಹಾಗೆ, ಮೂವರು ಜೊತೆಗೇರಿ ಹೋಗಬೇಕು ಅಂತ. ನಿನಗೆ ರಾಜಸ ಗುಣದಿಂದಲಾಗಿ ಸೃಜಿಸುವ ಕಾರ್ಯವೇ ಮುಂದು ಅಂತ ಹೇಳ್ತಾ ಇದ್ದ. ಆಯ್ತಪ್ಪ, ಗಮನ ಹರಿಸಿ. ಕಳೆದ ಕಲ್ಪದಲ್ಲಿ ಲಯವಾದ ಜೀವರಾಶಿಗಳ ಸೃಷ್ಟಿ. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತೀವಿ. ಯಾವ ಜೀವಿಗೆ ಯಾವ ಹುಟ್ಟು, ಎಲ್ಲಿ ಹುಟ್ಟು, ಹೇಗೆ ಹುಟ್ಟು, ಯಾವ ಮರದಲ್ಲಿ ಯಾವ ಹೂ, ಯಾವ ಕಲ್ಲ ಬಂಡೆಯೊಳಗಿರುವಂತಹ ಯಾವ ಕಪ್ಪೆಗೆ ಯಾವ ಆಹಾರ, ಎಷ್ಟೊತ್ತಿಗೆ ಯಾರಿಗೆ ಎಲ್ಲಿ ಏನು ಹೇಗೆ ಕೊಡಬೇಕು ಎನ್ನುವುದನ್ನೆಲ್ಲ ನಿರ್ಧರಿಸುವುದು ಯಾರಯ್ಯ, ಯಾವುದಯ್ಯ ಎನ್ನುವಂತ ಪ್ರಶ್ನೆಯನ್ನು ಹಾಕಿಕೊಂಡರೆ ಅವರು ಕಳೆದ ಕಲ್ಪದಲ್ಲಿ ಮಾಡಿದಂತಹ ಕರ್ಮ ಈ ಕರ್ಮ ನಡೆಗೆ ಅಧ್ಯಕ್ಷ ಯಾರು ಹೇಳು? ಅದು ನಿನ್ನ ಕ್ಷೇತ್ರ. ಹೌದು ತಾನೇ. ಕರ್ಮಾಧ್ಯಕ್ಷನಾಗಿ ನಾನು ನಡೆದುಕೊಳ್ಳುತ್ತಾ ಈ ಕರ್ಮ ಮಾಡಿದವರಿಗೆ ಮುಂದಿನ ಜನ್ಮದಲ್ಲಿ ಈ ಹುಟ್ಟು ಎನ್ನುವ ಹಾಗೆ ನಾನು ಬರೆದಿಟ್ಟಾಗ್ತದೆ. ನಾನು ಬರೆದದ್ದನ್ನು ನೋಡಿ ಬರೆಯುವ ನೀನೇ ದೊಡ್ಡವನ ಅಂತ ಹೇಳಿದ್ರೆ ಮೊದಲಿಗೆ ಬರೆದವನಿಗೆ ಬೆಲೆಯೇ ಇಲ್ಲ ಅಂತ ಆಗುವುದಿಲ್ಲ. ಈಗ ನೀನೇ ಯೋಚನೆ ಮಾಡು. ನಮ್ಮ ಮೂವರ ಸೃಷ್ಟಿ ಆಯಿತು. ಸೃಷ್ಟಿ ಆದಾಗ ನಮ್ಗೆ ಏನು ಅಂತ ಗೊತ್ತಾಗುವುದಿಲ್ಲ ಎನ್ನುವಲ್ಲಿಗೇನು ಸೃಷ್ಟಿ ಕೆಡದ ಹಾಗೆ ಅಮ್ಮನೇ ಬೇಕು ಬೇಕಾದ್ದನ್ನೆಲ್ಲ ಕೊಟ್ಟು ಪೊರೆಯುವುದು ಅಂತ ಹೇಳಿದ್ರೆ ರಕ್ಷಿಸುವುದು, ಪಾಲಿಸುವುದು ಅಂತ ಅರ್ಥ. ನೀನು ಸೃಷ್ಟಿ ಮಾಡ್ತಿಯಲ್ಲ, ಅದಕ್ಕೆ ಬೇಕು ಬೇಕಾದ್ದನ್ನು ಕಾಲಕ್ರಮಕ್ಕೆ ಕೊಡದೆ ಹೋದೆ ಅಂತ ಆದ್ರೆ ಆ ಸೃಷ್ಟಿ ಹಾಳಾಗುತ್ತದೆ. ಬೇಕು ಬೇಕಾದ್ದನ್ನು ಯಾರಿಂದ, ಯಾವಾಗ, ಎಲ್ಲಿ, ಹೇಗೆ ಎನ್ನುವುದನ್ನೆಲ್ಲ ತಿಳಿದು ಕೊಡುವಂತಹ ಕೆಲಸ. ಹಡೆದ ಜನನಿಯ ತೆರದಿ ಸ್ವಾಮಿ ತಾ ಹೊಣೆಗೀಡಾಗಿ ಬಿಡದೆ ರಕ್ಷಿಪನು. ಆ ಜೀವಿಯ ಪ್ರಾರ್ಥನೆ ಯೋಚನೆ ಮಾಡು. ಹುಟ್ಟಿಸಲೇ ಬೇಡ, ಹುಟ್ಟಿಸಿದಕ್ಕೆ ಸಾಕು ಎಂದು ಇಷ್ಟು ಮಾತ್ರ ಬೇಡಿಕೊಂಬೆ ಹೇ ವಿಷ್ಣುವೆ, ಹೇ ಬ್ರಹ್ಮನೇ ಅಂತಿಲ್ಲ. ಅಂದ್ರೆ ಏನು ಏನು ನಿನ್ನನ್ನು ಮಧ್ಯದಲ್ಲಿ ಇಟ್ಟಿದ್ದು ಆಚೆಗೂ ಆಗ್ತದೆ ಈಚೆಗೂ ಆಗ್ತದೆ. ಆದ್ರೆ ಇನ್ನೊಂದು ಅರ್ಥ ಏನು ಗೊತ್ತುಂಟ? ಯಾವುದೇ ಜೀವಿ ತನ್ನ ಜೀವನ ಯಾನವನ್ನು ಮುಗಿಸಿದ ನಂತರ ಅದನ್ನು ಬ್ರಹ್ಮಪದ ಸೇರಿದ್ರು ಅಂತ ಹೇಳುವುದಿಲ್ಲ. ಬ್ರಹ್ಮೈಕ್ಯರಾದರು ಅಂತ ಹೇಳುವ ವರ್ಗ ಒಂದುಂಟು, ಅದಕ್ಕಿಂತ ಹೆಚ್ಚದ್ದೊಂದುಂಟು, ಹರಿಪಾದವನ್ನ ಇದ್ದಿದ್ದರು. ಅದು ಸರ್ವೇ ಸಾಮಾನ್ಯ. ಹೌದೌದು. ಅಂದ್ರೆ ಸಾಮಾನ್ಯರಿಗೆ ಗೊತ್ತಾಗುವುದೆಂತದ್ದು ಪಾಲಿಸುವಂತಹ ಕೆಲಸವೇ ದೊಡ್ಡದು ಅಂತ ಎನ್ನುವಲ್ಲಿಗೆ ನೀನು ಯೋಚನೆ ಮಾಡಿ. ನಾವಿಲ್ಲಿಗೆ ಚಿತ್ರವ ಬರೆದವರು ಯಾರು, ಅಥವಾ ಅರಗಿಳಿಯ ಕುತ್ತಿಗೆ ಬಣ್ಣವ ಬರೆದವರು ಯಾರು? ಸೃಷ್ಟಿಕರ್ತ ಅಲ್ವೇ ಅಲ್ಲ. ನೀನು ಬರೆದದ್ದು ಮಾತ್ರ ಕೊಡುವುದು ನಾನಲ್ವಾ? ಕೊಟ್ಟು ಪೊರೆಯುವಂತಹ ನನ್ನ ಕೆಲಸ ಶ್ರೇಷ್ಠವಾದದ್ದು. ಒಬ್ಬ ಕೈ ಕೆಳಗಿನ ಆಳಿಗೆ ಇಷ್ಟೊಂದಿರ್ಬೇಕು. ಹರಣ ನೀನೇ ನನ್ನ ಅದೇ ನಾನೀಗ ಯೋಚನೆ ಮಾಡೋದು ಇದೇನು ಅಂತ. ಒಂದನೆಯ ಸರಿ ಶ್ರೀಹರಿ, ಏನು ನಿನ್ನ ವಚನ ಸರಿ. ಎರಡನೆಯ ಸರಿ ಬ್ರಹ್ಮ, ನೀನು ವಾದದಿಂದ ಹಿಂದಕ್ಕೆ. ಹಾಗಾದ್ರೆ ಮೂರನೇ ಸರಿ ಯಾವುದು? ನಾನು ಬ್ರಹ್ಮ ದೊಡ್ಡವನು ಅಂತ ಹೇಳಿಕೊಂಡ ಹಾಗೆ ಸಣ್ಣವನಾಗುವುದಕ್ಕೂ ಸಿದ್ಧನಿದ್ದೆ. ನೋಡೋಣ ಏನು ಮಾಡ್ತಿ. ಶ್ರೀಹರಿ, ಹುಟ್ಟು ಆಕಸ್ಮಿಕ, ಬದುಕು ಅನಿವಾರ್ಯ, ಸಾವು ಸಹಜ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಹುಟ್ಟುವುದು ಸಾಯುವುದು ದೊಡ್ಡ ವಿಷಯವೇ ಅಲ್ಲ. ಇದ್ದಷ್ಟು ದಿನ
ಏನು ಕಾರ್ಯ ಸಾಧನೆಯನ್ನು ಮಾಡಿದ್ದೇನೆ ಎಂಬುದಾಗಿ ಮೂಲ ಪ್ರಶ್ನೆ ಬರ್ತದೆ. ಸರಿ. ಹಾಗೆ ಸೃಷ್ಟಿ ಸ್ಥಿತಿ ಲಯ. ಇಲ್ಲಿ ಸೃಷ್ಟಿ ಮಾಡುವುದು ಲಯ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಪಾಲನೆ ಮಾಡುವಂತಹ ಕಾರ್ಯ ತುಂಬಾ ಕಷ್ಟವಾದ ಕಾರ್ಯ ಎಂಬುದಾಗಿ ನಾನು ಅರ್ಥೈಸಿಕೊಂಡಿದ್ದೇನೆ. ಹಾಗಾಗಿ ಇಲ್ಲಿ ನನ್ನದೊಂದು ತೀರ್ಮಾನ, ಏನು? ಹರಿಹರರಾದ ನಮ್ಮಲ್ಲಿ ಭೇದ ಇಲ್ಲ ಎಂಬುದಾಗಿ ಲೋಕಮುಖಕ್ಕೆ ನಾವು ತೋರಿಸಿಕೊಳ್ಬೇಕು. ಅದಕ್ಕೆ ನಾನು ನಿನ್ನಲ್ಲಿ ಅರ್ಥವಾಗುತ್ತೇನೆ. ಹೊಂದಿಕೋ. ನೀನು ಏನು ಎಷ್ಟು ಎನ್ನುವುದನ್ನು ವಿವರಿಸಿ ಹೇಳದಿದ್ದರೆ ಒಪ್ಪಿಕೊಳ್ಳುವುದಿಲ್ಲ. ಹಾಗಾಗಿ ಇಕೋ ದೇಹ ಬಲವನ್ನು ಮುಂದೆ ಮಾಡಿಕೊಂಡು ಸಮರಾಕಾಂಕ್ಷಿಯಾಗಿ ಬಂದಿದ್ದೇನೆ. ನನ್ನಲ್ಲಿ ಯುದ್ಧ ಮಾಡಿ ನನ್ನನ್ನು ಗೆದ್ದು ನಿನ್ನ ಹಿರಿತನವನ್ನು ಸ್ಥಾಪಿಸು. ಬಾ ಯುದ್ಧಕ್ಕೆ. ಯಾಕಯ್ಯ ಸುಮ್ಮನೆ? ವಾದದಲ್ಲಿ ಫಲವಿಲ್ಲ. ನಾವು ಶೋಧಿಸುವ. ನಿನ್ನೊಳಗಡೆ ನಾನು, ನನ್ನೊಳಗಡೆ ನೀನು ಹೋಗಿ ಬರುವುದರ ಮೂಲಕವಾಗಿ ಯಾರಲ್ಲಿ ಎಷ್ಟುಂಟು ಎನ್ನುವುದನ್ನು ತಿಳಿದುಕೊಳ್ಳುವ. ನಿನ್ನಲ್ಲಿ ಹೆಚ್ಚಿದ್ರೆ ನೀನು ದೊಡ್ಡವ, ನನ್ನಲ್ಲಿ ಹೆಚ್ಚಿದ್ರೆ ನಾನು ದೊಡ್ಡವ. ಯಾವ ಪರೀಕ್ಷೆ ಅಂಜಿಕೆಯು ನಮಗೆ ಯಾಕಂದ್ರೆ ನಾವು ಅಷ್ಟು ಗಟ್ಟಿ ಎಂದು ನಾನೇ ಹೇಳಿದ್ದರಿಂದ ನನಗೂ ಅಂಜಿಕೆ ಇಲ್ಲ. ಮನೆಗೆ ಬರ್ಲಿಕ್ಕಿಲ್ಲ. ಅಲ್ಲಿಯ ಕರಗಿ ಹೋಗುವಂತ 9 ದಾರಗಳನ್ನು ಮುಚ್ಚಿದರೆ ಹೇಗೆ ಆಗುವುದಿತ್ತು? ಆದ್ರೆ ಒಂದು ತೊಡಕುಂಟು. ನನ್ನಲ್ಲಿ ಪೂರ್ಣ 9 ದಾರ ಮುಚ್ಚುವ ಸಾಮರ್ಥ್ಯ ಇಲ್ಲ. ಉಸಿರಾಟಕ್ಕಾಗಿ ಒಂದು ದ್ವಾರ ತೆರೆದಿಡಬೇಕು. ಆಗ ಹರಿಯು ಅದನ್ನೇ ಹಿಡಿದು ಹೊರಬರುತ್ತಾನೆ. ಹೀಗೆ ಮಾಡೋಣ. ನಿಕೃಷ್ಟವಾದ ದ್ವಾರವನ್ನು ತೆರೆದಿಡುವುದು. ಹರಿಯು ಅಲ್ಲಿಂದಲೇ ಹೊರ ಬಂದಾಗ ಆ ವಿಚಾರವನ್ನು ಎತ್ತಿ ಆಡಿ ಬೈದು ಭಂಗಿಸುವುದಕ್ಕೆ ಕಾಯ್ತಾ ಇರುತ್ತೆ. ದ್ವಾರ ಮುಚ್ಚಿದ್ದು ಮನವರಿಕೆಗೆ ಬಂತು. ಕೆಳ ನೋಡಿದ್ರೆ ಅಧೋದ್ವಾರವನ್ನು ತೆರೆದಲ್ಪಟ್ಟಿದೆ. ನಮಗೆ ಯಾವ ದ್ವಾರವೇದನೆ? ಆ ಅಧೋದ್ವಾರದಿಂದಲೇ ನಡೆಯುತ್ತದೆ ಹೊರಗಡೆ. ಸರ್ವ
ನಾನಿಲ್ಲದೆ ನೀವೀರುವರಿ ಇರುವಂತಹ ಸ್ಥಿತಿ ಬಂಗಾರದ ಬಣ್ಣ ಎನ್ನುವುದರಿಂದ ನೀನು ಹಿರಣ್ಯಗರ್ಭ. ಒಳ್ಳೆಯದಾಯ್ತು. ನನಗೊಂದು ತಿರುಗಿಸಿ ಕೊಡಬೇಕು ಅಂತ ತಿರುಗಿಸಿ ಹಾಕಿ ಹಾಗಲ್ವೋ? ನೀನು ನನಗೊಂದು ಕೊಟ್ಟುದಕ್ಕೆ ಪ್ರತಿಯಾಗಿ ನನ್ನ ದೇಹದ ಅಧೋದ್ವಾರದಿಂದ ಬಂದೇ ಆದ ಕಾರಣ ನೀನು ಅಧೋಕ್ಷ ಜನ. ನೀನೀಗ ಹೋಗುವುದಕ್ಕೆ ಸಿದ್ಧ ಬಾಯಾಜಿತ ಅದೇ ಬೇಕು. ಇದೋ ತೆರಳೆ ಭಕ್ತಿ ಇದ್ದಂತೆ ವಿಭಕ್ತಿಗೆ ತಿರುಗ್ತದಲ್ಲ ಇವನಿಗೆ. ನಾನು ನನ್ನಿಂದ ನನಗಾಗಿ ನಾನೇ ಈ ಸ್ಥಿತಿ ತಲುಪಿದ ಅಂತ ಆದ್ರೆ ಅವನಿಗೆ ಪಾಠ ಕಲಿಸುವುದಕ್ಕೋಸ್ಕರವಾಗಿ ದೇಹದ 9 ದ್ವಾರಗಳನ್ನು ಬಂಧಿಸ್ತೇನೆ. ಅಹಂಕಾರ ಭಾವದಿಂದ ಒಳನುಗ್ಗಿದವನು ನಾನು. ಇಲ್ಲಿರುವ ವಿಚಿತ್ರ ವಿಶೇಷಗಳನ್ನು ಕಾಣುವಾಗ ಕುಬ್ಜರಲ್ಲಿ ಕುಬ್ಜರಾಗಿ ಹೋಗಿದ್ದೇನೆ. ನನ್ನ ಉದರದಲ್ಲಿ ಒಂದು ಬ್ರಹ್ಮಾಂಡ ಇತ್ತು, ಇವನ ಉದರದಲ್ಲಿ ಕೋಟ್ಯನುಕೋಟಿ ಬ್ರಹ್ಮಾಂಡಗಳು ಇದ್ದವೆ. ಅಷ್ಟೇ ಮಂದಿ ಬ್ರಹ್ಮಶಂಕರರಿದ್ದಾರೆ. ಎಲ್ಲಿ ನೋಡಿದರಲ್ಲಿ ಯಾವುದರ ಎಲ್ಲದರಲ್ಲಿ ಹರಿಯ ತಾದಾತ್ಮ್ಯ ಅಂತರ್ಬಹಿಷ್ಠ ತತ್ ಸರ್ವಂ ವ್ಯಾಪ್ಯನಾರಾಯಣ ಸ್ಥಿತ. ಹಾಗಿದ್ದರೆ ಇದೊಂದು ವ್ಯಕ್ತಿತ್ವವಲ್ಲ, ಹರಿ ಎನ್ನುವುದು ಒಂದು ಸತ್ವ, ಹರಿ ಎನ್ನುವುದು ಒಂದು ತತ್ವ. ಅದೇ ಈ ಬ್ರಹ್ಮಾಂಡದ ಆದಿಮೂಲ ವಸ್ತು. ಈತನು ಭಗವಂತನಿದ್ದಾನೆ. ಇವನನ್ನು ಬೈದೆ, ಭಂಗಿಸಿದೆ, ನಿಂದಿಸಿದೆ ಎನ್ನುವ ಪಾಪ ಭೀತಿ ಕಾಡುತ್ತಾ ಉಂಟು. ಪರಿಮಾರ್ಜನೆಗಾಗಿ ಹೊರ ಹೋಗೋಣವೆಂದು ಹಾದಿಯನ್ನು ಹುಡುಕುತ್ತಾ ಮುಂದುವರಿದರೆ ದಾರಿಯೂ ಇಲ್ಲವಾಗಿದೆ. ಆದಿಮಾಯಾದೇವಿಯೇ ನನ್ನನ್ನು ಕೈ ಹಿಡಿದು ಉದ್ಧರಿಸಬೇಕು. ಓ ತಾಯೇ ಆದಿಮಾಯೇ, ಜಯ 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 ಜಾಡ್ಯ ಮುಂದೇನು ಅಮ್ಮನನ್ನು ಧ್ಯಾನಿಸಿದಾಗ ಕಾಲದಲ್ಲಿ ತೇಲಿ ಬರುತ್ತಾ ಉಂಟು. ಕಾಲ ಬೆರಳನ್ನು ಬಾಯಲ್ಲಿಟ್ಟುಕೊಂಡು ವಟಪತ್ರ ಶ್ರೇಯಾಗಿ ಬರುವ ಸಂಕಲ್ಪ ಮಾಡಿದರೆ ಹೊಕ್ಕುಳಲ್ಲಿ ಕಂಡು ಬಂದ ಬೆಳಕು ಅದನ್ನೇ ಹಿಡಿದು ಹೊರಬಂದಿದ್ದೇನೆ. ಹರಿಯ ನಾಭಿಯಿಂದ ಮೇಲೆದ್ದ ಕಮಲ ಪುಷ್ಪದ ಕರ್ಣಿಕೆಯಲ್ಲಿ ಕುಳಿತುಕೊಂಡಿದ್ದೇನೆ. ಶಿರಗಳು ಮತ್ತೆ 4 ಮೂಡಿ ಬಂದು ನಾನು ಹರದಂತಾದೆ. ಎಲ್ಲವೂ ಹರಿಮಹಿಮೆ. ಹೀಗಾಗಿ ಅವನ ಕೈ ಮುಗಿದು ಕಾಲಿಗೆ ಎಲಗೋಣವೆಂದತ್ತ ನೋಡಿದರೆ ಏನದು ಜಲರಾಶಿಯ ಮೇಲೆ ತೇಲುತ್ತಾ ಇದೆ ಒಂದು ಆಲದ ಎಲೆ. ಅದಕ್ಕೆ ಹೊಂದಿಕೊಳ್ಳುವಂತೆ ತನ್ನ ದೇಹವನ್ನು ಕುನಿಸಿ ಪುಟ್ಟ ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿಕೊಂಡು ಮುಗುಳ್ನಗೆಯೊಂದಿಗೆ ಸುಖ ನಿದ್ದೆಯಲ್ಲಿದ್ದಾನೆ.
ಅಬ್ಬಬ್ಬಬ್ಬ, ಈತನನ್ನು ಎಚ್ಚರಗೊಳಿಸಿದರೆ ಮತ್ತೊಂದು ದೋಷ ಸಂಘಟನೆ ಆಗುತ್ತದೆ. ಹಾಗಾಗಿ ಭಗವಂತನನ್ನು ಸ್ಮರಿಸುತ್ತಾ ಕಾಯುತ್ತಿರುತ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ.
ಆವರಿಸಿಕೊಂಡಿರುವ ಜಲರಾಶಿ. ಈ ಮಧ್ಯೆ ನಾನು ಇದ್ದೇನೆ. ಎಲ್ಲಿಂದ ಬಂದದ್ದು? ಯಾಕೆ ಬಂದದ್ದು? ಗೊತ್ತಾಗುವುದಿಲ್ಲ. ಗೊತ್ತಾಗಬೇಕಿದ್ರೆ ಶೋಧನೆ ಆಗಬೇಕು. ಅದಕ್ಕಾಗಿ ನೀರ ಮೇಲೆ ಹೆಜ್ಜೆ ನೀಡುತ್ತಾ ನಡೆಯುತ್ತೇವೆ. ಗೊತ್ತಿಲ್ಲ. ಗೊತ್ತಿಲ್ಲ. ಎಲ್ಲಿಂದ ಬಂದೆ? ಗೊತ್ತಿಲ್ಲ. ಯಾಕೆ ಇಲ್ಲಿಗೆ ಬಂದೆ? ಗೊತ್ತಿಲ್ಲ. ಗೊತ್ತಿಲ್ಲ. ನನಗೂ ಹಾಗೆ ಗೊತ್ತಿಲ್ಲ. ಹೌದಾ? ಹಾಗಾದ್ರೆ ನಾವಿಬ್ಬರು ಗೊತ್ತಿಲ್ಲದವರು ಅಂತಾಯ್ತು. ಜೊತೆಯಾಗಿರುವ ಏನು ಆಗುವುದಿಲ್ಲ. ಯಾಕೆ? ನನಗೆ ನೀವು ಯಾರು ಅಂತ ಗೊತ್ತಿಲ್ಲ. ಜೊತೆ ಆಗುವುದು ಹೇಗೆ? ಸಂಬಂಧ ಮಾಡಿಕೊಳ್ಳುವ. ಏನು ಸಂಬಂಧ? ಸಂಬಂಧ ಆಗಬೇಕಿದ್ರೆ ಪರೀಕ್ಷೆ ಬೇಕು. ಪರೀಕ್ಷೆಯ ಯಾರು ಮಾಡುವುದು? ನಾನೇ ಮಾಡುವುದು. ಮಾಡು. ಅಲ್ಲೇ ಎಂತದ್ದು? ಪರೀಕ್ಷೆ ಆಯ್ತಾ? ಆಯ್ತು. ಓಹೋ, ನನಗಾದೀತು. ಯಾವುದಕ್ಕೆ? ಸಂಬಂಧಕ್ಕೆ. ಸಂಬಂಧಕ್ಕ? ಹೌದು. ಆಹಾ. ಕಂಡಾಕ್ಷರವೇ ಪ್ರೀತಿ, ಏ. ವಾತ್ಸಲ್ಯ, ಏ. ಪ್ರೇಮ ಪ್ರೇಮ ಒಳಗಿಂದ ಹುಟ್ಟಿಕೊಂಡದ್ದು. ಹುಟ್ಟಿಕೊಂಡಂತ? ನಿನ್ನನ್ನು ಕರೆಯದೆ ಹೇಗೆ ಬಲ್ಲೆಯ? ಹೇಗೆ? ತಮ್ಮ. ನಾನು ತಮ್ಮ. ನನಗೂ ಸ್ವಲ್ಪ ಪರೀಕ್ಷೆ ಮಾಡಬೇಕು ಅಂತ ಆಗುತ್ತಾ ಉಂಟು. ಆಯ್ತು. ಹಾಗೆ ನಿಲ್ಲು. ಆಯ್ತು. ಆಯ್ತಾ? ನನಗೂ ಹಾಗೆ ನಿನ್ನನ್ನು ಕಂಡ ತಕ್ಷಣವೇ ಏನೋ ಒಂದು ರೀತಿಯ ಗೌರವ ಹೆಚ್ಚಾಗುತ್ತಾ ಇದೆ. ಹಾಗಾದ್ರೆ ಮುಂದಕ್ಕೆ ನೀನು ನನಗೆ ಅಡ್ಡ. ನಿನಗೂ ಆಗುತ್ತಾ ಉಂಟಾ? ಹಾಗಿದ್ರೆ ಏನಿದು? ಸಂಬಂಧವನ್ನು ಬೆಳೆಸಿಕೊಂಡೆವು. ತಕ್ಷಣದಲ್ಲಿ ಒಂದು ರೀತಿ ಬದಲಾವಣೆ. ಮಧ್ಯಪ್ರದೇಶದಲ್ಲಿ ಚುರುಚುರು ಶಬ್ದವನ್ನು ಕೇಳಿಸ್ತಾ ಉಂಟು. ಹಸಿವೆ ಎಂಬುದು ಸ್ಪಷ್ಟ. ಹಸಿವೆಯನ್ನು ನಿವಾರಿಸುವ ಬಗ್ಗೆ ಹೇಗೆ ಕಾಣುತ್ತಾ ಇದೆ? ವಿಶಾಲ ಜಲರಾಶಿಗೆ ಒಂದು ಬಂದಾದ್ರೆ ಏನಾದ್ರೂ ಇದ್ರೆ ಮೇಲೆ ಬಂದಿತ್ತು. ತಡ ಮಾಡುವುದಲ್ಲ, ನೀರಿಗೆ
ನಿನಗೆ ಕಾಣಿಸುವುದಿಲ್ವಾ? ಕತ್ತಲೆ ಗೊತ್ತಾಗುದಿಲ್ಲ. ಹೌದೌದು, ಕತ್ತಲೆ. ನಿನಗೂ ಹಾಗಾಯ್ತಾ? ನನಗೂ ಕಾಣಿಸ್ಲಿಲ್ಲ. ಹೌದಾ? ಹುಡುಕುತ್ತಾ ಬಂದಿದ್ದೇವೆ. ಹೌದೌದು. ಏನಾದ್ರೂ ಸಿಕ್ಕಿತಾ? ಆಗದಿಂದ ಹುಡುಕಾಡ್ತಾ ಇದ್ದೇನೆ, ಏನು ಸಿಗುವುದಿಲ್ಲ. ಹೌದಾ? ನಿನಗೆ ಸಿಕ್ಕಿತಾ? ಕಣ್ಣಿಗೆ ಬಿದ್ದಿದೆ. ಕಣ್ಣಿಗೆ ಬಿತ್ತ. ಏನು ಕಣ್ಣಿಗೆ ಕಿತ್ತು ತಿನ್ನುತ್ತೀಯಾ? ಕಣ್ಣಿನೊಳಗೆ ನೋಡ್ಬೇಕಾ? ಓ ಹಾಗ. ಕಣ್ಣಿನ ಒಳಗೆ ಬಿದ್ದದ್ದಲ್ಲ, ಮತ್ತೆ ನೋಡುದಕ್ಕೆ ಸಿಕ್ಕಿತ್ತು. ನೋಡೋದಕ್ಕೆ ಸಿಕ್ಕಿತಾ? ಹೇಗುಂಟು? ದೂರದಲ್ಲಿ ನೀರ ಮಧ್ಯ ಅರಳಿದ ಕಮಲ. ಯಾಕೋ ನಮಗೆ ಕಮಲವನ್ನು ತಿನ್ನುವುದಕ್ಕೆ ಆಗುತ್ತದ? ವಾಕ್ಯ ಮುಗಿಯಿತಾ? ಮುಗಿಲಿಲ್ವಾ? ಮುಂದೆ ಕಮಲದ ಮೇಲೆ ಬೆಳ್ಳಗೆ 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 ಇರುವಂತ ಕೀಟ. ಕೀಟ? ಏಯ್, ಬೇಡ ಬೇಡ. ಯಾಕೆ ಕೀಟ ಬೇಡ. ಯಾಕೆ ಆಗುದಿಲ್ಲ ತಿನ್ನುವುದಕ್ಕೆ. ಎಂತದು ಕೀಟ? ಅದೇನು ಆಗುದಿಲ್ಲ. ಸಣ್ಣದಲ್ವಾ? ಓ ಸಣ್ಣದ ದೊಡ್ಡದ್ದ? ನಾನು ನೋಡಿದ್ದು ದೂರದಿಂದ. ಹೌದಾ? ನೀನು ಹತ್ತಿರ ಹೋಗಿ ನೋಡಿದ್ರೆ ಅದೆಷ್ಟು ದೊಡ್ಡದು ಎಷ್ಟು ಸಣ್ಣದ್ದು ಗೊತ್ತಾದೀತು. ತಿರುಗಬೇಕಾ? ಬಾರಿಸೇನು? ಯಾಕೆ ತಿರುಗುದಕ್ಕೆ ಹೇಳಿದ್ಯಾ? ಹೌದು. ಎಲ್ಲಿ ಉಂಟು ಕೀಟ? ಅಲ್ಲಿಯೇ ಉಂಟು. ಮತ್ತೆ ನನಗೆ ಸಿಗಲಿಲ್ಲ. ಸುತ್ತು ಜಾಸ್ತಿ ಆಗಿದೆ. ಯಾರಿಗೆ? ತಿರುಗಿದ್ದು ಹೆಚ್ಚಾಯ್ತು. ತಿರುಗುದು ಹೆಚ್ಚಾಯ್ತಾ? ಏನು ಮಾಡಬೇಕು? ಒಂದು ಅರ್ಧ ಸಾಕು. ಸಾಕಾ? ಅರ್ಧ ತಕೋ. ಅರ್ಧವೇ? ನನಗೆ ಪೆಟ್ಟು ಬಿದ್ದಂತ ಅನುಭವ ಆಯ್ತಲ್ಲ. ಹೌದಾ? ಯಾರು ಅಂತ ಗೊತ್ತಿಲ್ಲ, ಕತ್ತಲಲ್ಲಿ ಕಾಣದು ಬೇರೆ ಇಲ್ಲ. ಹೌದೌದು. ತಮ್ಮ ವಾ, ಎಲ್ಲ ನಿನಗೆ ಬಿತ್ತ? ನನಗೆ ಬಿತ್ತ. ನನಗೆ ಬಿತ್ತದ ಹೇಳಿದ್ರೆ ಅಲ್ಲ, ನಾನು ಕೊಟ್ಟಿದ್ದೇನೆ ಆ ಪ್ರಾಣಿಗೆ. ಪ್ರಾಣಿ ಅಂತ ಹೇಳಿ ಕೊಟ್ಟೆ ನೀನು. ಹೌದು. ಬಿದ್ದದ್ದು ನನಗೆ. ಹೌದಾ? ಎಲ್ಲಿ ಉಂಟು ಪ್ರಾಣಿ? ನೀರಿನಲ್ಲಿ. ಹರಿಯನ
ಬೊಬ್ಬೆ ಯಾರು ಭೀಕರಾಕೃತಿ ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಿದ್ದಾರೆ. ಸರಿ ಆದಿಮಾಯಾದೇವಿ ಅಲ್ಲದೆ ಯಾರಿದ್ದಾರೆ ನನಗೆ ರಕ್ಷಕರು? ಓ ತಾಯೇ ಆದಿಮಾಯೇ, ನನ್ನನ್ನು ಕಾಯೇ. ಜಯ 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 ಮರುಗಾಯ ವಿಧಾತವನಗಲೇ ಸ್ಮರಿಸಿರೋದ್ಯಾಗಲ್ಲನೇ ಬರಿ ಹೊರೆಯ ಬಾರದೆ ಬಂದ ಕಷ್ಟವರಿದು ತುಂಬಿ ಮಗನೇ ವಿಧಾತ, ಅಮ್ಮ. ದಿವ್ಯವೂ ಭವ್ಯವೂ ಆದಂತ ಸತ್ಯಲೋಕವನ್ನು ತೊರೆದು ತುಂಬಿದ ಅಂಬುದಿಯ ಮೇಲೆ ಕಣ್ಣೀರನ್ನಿಡುತ್ತಾ ಇದ್ದೀಯ. ಕಷ್ಟ ಬಂತೆ ಮಗನೇ, ಯಾರಿಂದ ಯಾವ ರೀತಿಯಾಗಿ ತಿಳಿಸು, ಪರಿಹರಿಸಿ ಕೊಡ್ತೇನೆ. ಅಮ್ಮ, ಯಾರಿಗೆ ಯಾರೂ ಕಷ್ಟ ಕೊಡುವುದಿಲ್ಲ, ಹಾ ಎಲ್ಲ ನಾವೇ ಮಾಡಿಕೊಳ್ಳು. ಹರಿಯೊಂದಿಗೆ ಜಿಜ್ಞಾಸೆಗಳಿದ್ದೆ, ಪಂಥ ಕಟ್ಟಿದ್ದೆ. ಅವನ ಒಳಹೊಕ್ಕು ಹೊರಬಂದು ಕಾಣುತ್ತೇನಮ್ಮ. ಇಬ್ಬರು ದೈತ್ಯ ಶರೀರಿಗಳು ಕೆಂಗಣ್ಣನರಳಿಸಿಕೊಂಡು ನೀಳವಾದ ನಾಲಿಗೆಯನ್ನು ಹೊರಚಾಚಿ ಕೋರೆದಾಡೆಗಳನ್ನು ಮಸೆಯುತ್ತಾ ನನ್ನನ್ನು ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಿದ್ದಾರೆ. ಆ ಸಮಯದಲ್ಲಿ ಹೆದರಿದ ನಾನು ಸಹಾಯಕ್ಕಾಗಿ ಅವನ ಬಳಿಗೆ ಹೋದೆ. ಅದು ನೋಡಮ್ಮ ಅವನ ಅವಸ್ಥೆ. ಈ ಕಡೆ ಗೊಡವೇ ಇಲ್ಲ. ಏಕಾಂಗಿಯು ಭೀತನು ಅನಾಥನು ಆದ ನನ್ನನ್ನು ನೀನಲ್ಲದೆ ಪೊರೆಯುವವರಿಲ್ಲ ತಾಯೇ, ಕಾಪಾಡೋ ಮರುಗಬೇಡ ವಿಧಾತ. ಅಮ್ಮ. ನಿನ್ನನ್ನು ಪೀಡಿಸುವಂತಹ ದುಷ್ಟರು ಬೇರೆ ಯಾರು ಅಲ್ಲ, ಮತ್ತೆ ಯಾರಮ್ಮ? ಹರಿಯ ಕರ್ಣ ಕಿಲ್ಮಿಷದಿಂದ ಹುಟ್ಟಿದವರು ಅವರು. ಅಲ್ಲ, ನಾನು ಸೃಷ್ಟಿ ಮಾಡುವುದಕ್ಕೆ ಮೊದಲೇ ಒಂದು ಸೃಷ್ಟಿ. ನಿಜ ಮಗನೇ. ಕಂದ, ಅಮ್ಮ, ಆದಿಮಾಯಿಯಾದಂತ ನಾನೇ ಯೋಗಮಾಯಿಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣವಾಗಿ ಆತನು ಯೋಗ ನಿದ್ರೆಯಲ್ಲಿದ್ದಾನೆ. ಈ ಕೂಡಲೇ ಆತನಿಂದ ದೂರ ಸರಿಯುತ್ತೇನೆ. ಅದು ಒಳ್ಳೆದಮ್ಮ. ಎದ್ದಂತ ಹರಿಯು ದುಷ್ಟರನ್ನು ವಧಿಸಿ ಕೊಡ್ತಾನೆ. ದುಷ್ಟರ ವಧೆಗೆ ಬೇಕಾಗಿ ಚಕ್ರವನ್ನಾತನ ಬಳಿಯಲ್ಲಿರಿಸು. ಅಮ್ಮ, ಹರಿಯು ಎಚ್ಚರಗೊಳ್ಳುವವರೆಗೆ ನಾನೆಲ್ಲಿರಲಿ? ಹರಿಯ ನಾಭಿ ಕಮಲದ ನಾಳದಲ್ಲಿ ಅಡಗಿರು, ನಿನಗೆ ಶುಭವಾಗಲಿ. ಜಯ ಜಯ ನಾರಾಯಣ. ತೊಲಗಿರಲ ಯೋಗಮಾಯೆಯು ತೊಲಗಿ ನಿಲಲ ಯೋಗಮಾಯೆಯು ನಳಿವನಾಭನು ಕುಳಿತಿರಲು ಕಿರುನಗೆಯ ಬೀರುದ ತನ್ನ ವದನದಲ್ಲಿ ತೊಲಗಿ ನಿಲನ ಯೋಗವಾಯಿಯು ಕಿರುನಗೆಯನ್ನು ಆಭರಣವಾಗಿರಿಸಿಕೊಂಡು ಆಯುಧವನ್ನು ಧರಿಸಿಕೊಂಡು ಮುಂದಕ್ಕೆ ನಡೆಯಲಿರುವಂತಹ ಘಟನೆಯನ್ನು ವಿಸ್ತರಿಸುವುದಕ್ಕೋಸ್ಕರವಾಗಿ ಸಿದ್ಧನಾಗಿ ಕುಳಿತಿರ್ತೇನೆ. ಎರಡು ಕಾರಣಗಳಿಗೆ ಬೊಬ್ಬೆ ಇಡುವ ಅಭ್ಯಾಸ ಇರ್ತದೆ. ಯಾವುದು? ಒಂದು, ಅವರ ಸ್ವಭಾವವೇ ಬೊಬ್ಬೆ ಇಡುವುದು, ಮತ್ತೆ ಅವರಿಗೆ ಕಿವಿ ಕೇಳದೆ ಇರುವುದು. ತಮಗೆ ಕಿವಿ ಕೇಳದೆ ಇರುವಾಗ ಬೊಬ್ಬೆ ಇಟ್ಟು ಮಾತಾಡುದು ಸ್ವಭಾವ, ಅಥವಾ ಮಾತೇ ಹಾಗೆ ಇರುವುದು ಸ್ವಭಾವ. ನಿಮ್ಮದು ಯಾವುದು ಅದರಲ್ಲಿ? ನಮ್ಮದು ಮಾತೇ ಹಾಗಿರುವುದು ಸ್ವಭಾವ.
ಕಿವಿ ಕೇಳಿಸೋದಿಲ್ಲ. ಕೇಳ್ತದ ಅಂತ ಕೇಳ್ತದಲ್ಲ ಕಿವಿ ಕೇಳುದಿಲ್ವಾ? ಕೇಳ್ತದೆ ಕೇಳ್ತದಲ್ಲ? ಕೇಳ್ತದೆ. ಹಾಗಾದ್ರೆ ಸ್ವಭಾವ ನಿಮ್ಮದು. ನಮ್ಮ ಸ್ವರವೇ ಹಾಗೆ. ಮುಂದರಿಸಿ ಮುಂದರಿಸಿ. ಕೇಳುವಾಗ ಬೀರ್ತಾ ಇತ್ತು. ನೀರ ಮೇಲೆ ಕುಳಿತುಕೊಂಡು ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಓಹೋ, ಯಾರು ನೀನು? ನಗುದು ಯಾಕೆ ಹೇಳ. ಇದು ನ್ಯಾಯವ? ಇದು ನ್ಯಾಯವಾ ಹೇಳು. ಏನಾಯ್ತು ಈಗ? ನೀನು ಪ್ರಶ್ನೆ ಕೇಳುವುದು, ನಾನು ಉತ್ತರ ಹೇಳಲಿಕ್ಕೆ ಹೋಗುವಾಗ ಅವ ಬೇರೇನನ್ನು ಹುಡುಕುವುದು. ಕೇಳುವುದಿಲ್ಲ. ಕೇಳುದಿಲ್ಲ? ಹಾಗೆ ನಿನ್ನ ಕೇಳಿತಲ್ಲ, ಅದನ್ನು ಉತ್ತರ ಹೇಳುವಾಗಿಲ್ಲ. ವಿಷಯ ಬರಲಿ. ವಿಷಯ ನಮಗೆ ಹಸಿವು ಹಸಿವು. ಅದಕ್ಕೆ ಹೊಟ್ಟೆ ತುಂಬ ಏನಾದ್ರು ತಿನ್ಬೇಕು. ನಾವು ತಿನ್ನುವಂತ ಮುಂದೆ ಹೋದದ್ದು. ತಿನ್ನುವಂತ ಮುಂದೆ ಹೋಗುದು ಯಾಕೆ? ಹಾಗಲ್ವೋ? ಮತ್ತೆ ಒಂದು ಕಡೆ ಕೂತ್ಕೊಂಡು ತಿನ್ಬೇಕಲ್ಲ. ಕೂತ್ಕೊಂಡು ತಿನ್ನಬೇಕು ಅಂತ ಯೋಚನೆ ಮಾಡಿದ್ದು. ಅದಕ್ಕೆ ಬೇಕಾಗಿ ಒಂದು ಪ್ರಾಣಿ ನಮ್ಮ ಕಣ್ಣಿಗೆ ಕಾಣಿಸಿತು. ಈ ವಾಕ್ಯವೇ ಅರ್ಥ ಆಗುದಿಲ್ಲ. ಅವನಿಗೆ ಅರ್ಥ ಆಗ್ಲಿಲ್ಲ ಅಂತೆ. ಅಂದ್ರೆ ನೀನು ಹೇಳಿದ್ದ ಹಾಗೆ ಅರ್ಥ ಆಗುವಾಗ ಹೇಳ್ಬೇಕು. ತಿನ್ನಬೇಕು ಅಂತ ಯೋಚನೆ ಮಾಡಿದ್ದು ಒಂದು ಪ್ರಾಣಿ ಅಂತ ಮುಂದೆ ಹೋದದ್ದು. ಯೋಚನೆ ಮಾಡಿದ್ಯಾಕೆ? ಮುಂದೆ ಹೋದದ್ಯಾಕೆ? ಪ್ರಾಣಿ ಹಿಂದೆ ಇಲ್ವಾ? ನಾವು ಒಂದು ಪ್ರಾಣಿಯನ್ನು ನೋಡಿದ್ದೇವೆ, ಅದು ಹೇಳ್ಬೇಕು. ನೋಡಿದ ತಿನ್ನುವ ಅಂತ ಮುಂದೆ ಹೋದದ್ದು, ಹಿಡಿಯುವ ಅಂತ ನಾವು ಓಡಿಸಿದೆವು. ಅದರ ಮುಂದೆ ಹೋದದ್ದಲ್ಲ, ಅದರ ಮುಂದೆ ಅಲ್ವಾ ಅದನ್ನು ಓಡಿಸಿಕೊಂಡು ಹೋದದ್ದು. ಇನ್ನೇನು ಸ್ವಲ್ಪದಲ್ಲೇ ಹಿಡಿಯುವುದಕ್ಕೆ ಹೋದಾಗ ಅದೇ ನೀನು ಮಾಡಿದ ತಪ್ಪು. ಏನು? ಸ್ವಲ್ಪ ಎಲ್ಲ ಹಿಡಿಬಾರ್ದು, ಹಿಡಿಯುವಾಗ ಪೂರ್ತಿ ಹಿಡಿಬೇಕು. ನೀನು ಪೂರ್ತಿ ಹಿಡಿದಿದ್ಯಾ? ನನಗೆ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ನಮಗೆ ಹಿಡಿದಂತ ಅನುಭವ ಆಗಲಿಲ್ಲ. ಹಿಡಿಲಿಕ್ಕೆ ಗೊತ್ತಿಲ್ಲದವರು ಹಿಡಿಲಿಕ್ಕೆ ಹೋದದ್ಯಾಕೆ? ತಿನ್ನುವುದಕ್ಕೆ. ಮತ್ತೆ ಬಿಟ್ಟಿತ್ತು ಅಂತ ಬೇಸರ ಪಡೆದುಕೊಳ್ಳುದು ಯಾಕೆ? ಬೇಸರ ಅಲ್ಲ, ನೀನು ಕೈ ಹಾಕಿದ್ಯಾ? ಇಬ್ಬರು ಒಂದೇ ಪ್ರಾಣಿಗೆ ಕೈ ಹಾಕಿ. ಒಂದೇ ಪ್ರಾಣಿಗೆ ಕೈ ಹಾಕುದಕ್ಕೆ ಹೋದ. ತಲೆಗ ಕಾಲಿಗ ಅದು ಇಲ್ಲಿಗೆ ಎತ್ತದಕ್ಕೆ ನಾವು ಎಲ್ಲಿಗೆ ಬೇಕು ಕೈ ಹಾಕ್ತೇವೆ. ನಮ್ಮನ್ನು ಬಿಡುವುದಕ್ಕೆ ಬಂದ್ರೆ ಹಾಕಕ್ಕೆ. ಮತ್ತೆ ಯಾವ ಪ್ರಾಣಿಯ ಯಾವ ಭಾಗಕ್ಕೆ ಕೈ ಹಾಕಿ ಹಿಡಿದ್ರೆ ಬಲಿಷ್ಠತನ ಅಥವಾ ಮುಷ್ಟಿ ಬಿಗಿ ಹಿಡಿದ್ರೆ ಆ ಪ್ರಾಣಿ ಸಿಲುಕಿಕೊಳ್ಳುತ್ತದೆ ಎನ್ನುವುದು ಒಂದು ಜ್ಞಾನ. ನಮಗೆ ಅದೆಲ್ಲ ಇಲ್ಲ. ನೀವು ಅಜ್ಞಾನಿಗಳು. ಆ ಕುರಿತಾಗಿ ಜ್ಞಾನ ಇಲ್ಲದವರು ಅಂತ ಅವನ ಹತ್ರ ಕೇಳಿದ. ಅವರಿಗೆ ಕಿವಿ ಕೇಳುವುದಿಲ್ಲ ಅಂತ ಹೇಳಿದ್ದಲ್ಲ. ನಿನಗೆ ಕೇಳುದಿಲ್ವಾ? ಸ್ಪಷ್ಟ ಕೇಳುವುದಿಲ್ಲ. ಹೌದಾ? ಮಾತಾಡುವ. ನಾನು ಮಾತಾಡ್ಬೇಕಾ? ಆದಿತ್ತು. ಹಾಗೆ ಪ್ರಾಣಿ ತಪ್ಪಿಸಿ ಓಡಿ ಹೋಯ್ತಾ? ಓಡಿಸಿಕೊಂಡು ಇಲ್ಲಿವರೆಗೆ ಬಂದೆವು. ಇಲ್ಲಿ ಬಂದು ನೋಡಿ. ಇಲ್ಲಿಗೆ ಯಾಕೆ ಬಂದದ್ದು? ಓಡಿಸಿದ ಅದು ಬಂದದ್ದೇ ಇಲ್ಲಿಗೆ. ಅದು ಹೇಳಬೇಕು ನೀನು. ನೀವು ನನಗೆ ಕಷ್ಟ ಇದೆ, ನೀನು ಮಾತಾಡು. ನನಗೆ ಕಷ್ಟ ಆಗ್ತದೆ ಮಾತಾಡೋದಕ್ಕೆ. ಇಲ್ಲಿಗೆ ಬಂತು. ಬಂದು ಇಲ್ಲಿಗೆ ಬಂತ. ಬಂದು ನೋಡುವಾಗ ಕೇಳಿ ನನ್ನ ಹತ್ರ ಕೇಳ್ತೇನೆ. ಅದು ಹೇಳುದು ಹಾಗೆ. ಬಂತು. ಬಂತು. ನೋಡುವಾಗ ಆ ಪ್ರಾಣಿ ಇಲ್ಲಿಲ್ಲ. ಇಲ್ಲಿ ಬಂದದನ್ನು ನೋಡಿದ್ಯಾ? ಹೌದೌದು, ಓಡಿಸಿಕೊಂಡು ಬಂದಿದ್ದೇವೆ. ಸರಿ ಸರಿ. ಪ್ರಾಣಿ ಇಲ್ಲ. ಬಂದು ನೋಡುವಾಗ ಇಲ್ಲ ಅಲ್ವಾ? ನನಗೆ ಕಷ್ಟ ಆಗುತ್ತದೆ ಹೀಗೆಲ್ಲ ಇದ್ರೆ. ಹೇಳಿ ಹೇಳಿ. ಹಾಗಾಗಿ ಕೇಳ್ತಾ ಇದ್ದೇನೆ. ತೋರು ಬೇಗ. ಮೊದಲು ಕಂಡ ಪೋರನೆಲ್ಲಿ ಹೋದ. ಎರಡು ಪ್ರಾಣಿಯ ಎಂತ? ಪೋರ ಮತ್ತು ಬಂಡ ಎರಡೆರಡು ಅಂತ. ಎರಡೆರಡು ಅಲ್ವಾ? ಮತ್ತೆ ಪೋರ ಪ್ರಾಣಿ, ಬಂಡ ನೀನು. ನಾನು ಬಂಡ. ನನ್ನನ್ನು ಬಂಡ ಅಂತ ಹೇಳುವ ರಣಬಂಡರು ನೀವ್ಯಾರು? ಅದೆಂತ ರಾಣ? ರಣ ಅಂದ್ರೆ ಹೆಚ್ಚು. ಹೆಚ್ಚು ಬಂಡ. ಹೆಚ್ಚು ಬಂಡ. ಅದು ಬೇಡ. ನೀವು ಯಾರು ಅಂತ ಆಗ್ಬೇಕಲ್ಲ. ನಾವು ಸಾಮಾನ್ಯರಲ್ಲ, ವೀರರು, ಶೂರರು. ಶೂರ ಎತ್ತದ ಅಹುದೇ ನೀವು. ಹೌದೇ ಅಲ್ಲ? ನಾವು ಹೌದು. ಅಹುದೇ 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 ಧೀರ ಶೂರ ಅಹುದೇ
ಧೀರರು ಶೂರರು ಎನ್ನುವ ಹಾಗೆ ಉದ್ಘೋಷಿಸಲ್ಪಟ್ಟಂತ ನಿಮ್ಮನ್ನು ಕಂಡು ಏನದು ಕಂಡು ನೋಡಿ ಭೂರಿ ತೋಷವಾಂತೆ ಧೀರರು ಮತ್ತು ವೀರರು ಅಂತ ಕರೆಯಲ್ಪಡಬೇಕು ಅಂತಾದ್ರೆ ಲಕ್ಷ್ಯ ಬೇಕು, ಗುರಿ ಬೇಕು. ಗುರಿ ಹೌದು, ನಿಮಗೆ ಇಬ್ಬರ ಗುರಿಯೂ ಕಾಣ್ತಾ ಉಂಟು ನನಗೆ. ಎಂತದ್ದು? ಅದೆಂತದ್ದು ಗುರಿ? ಗುರಿ ಅಂದ್ರೆ ಎಂತದ್ದು? ಗುರಿ ಅಂದ್ರೆ ಲಕ್ಷ್ಯ. ಲಕ್ಷ್ಯ ಅಂದ್ರೆ ಪ್ರಾಣಿಯನ್ನು ಹಿಡಿಬೇಕೆನ್ನುವಂತ ಲಕ್ಷ್ಯ. ಲಕ್ಷ್ಯ ಅಲ್ಲ, ಲಕ್ಷ್ಯ. ಆ ಗುರಿಯನ್ನು ತಲುಪುವಲ್ಲಿ ಏನು ಅಡೆತಡೆಗಳು ಬಂದರೂ ಅದನ್ನು ಮೀರಿ ಹೋಗುವಂತಹ ಆ ಛಾತಿ ಉಂಟು ನೋಡು, ಅದು ಧೀರತನದ ಲಕ್ಷಣ. ಆಮೇಲೆ ನಗುವುದು ನನಗೆ ಸ್ವಭಾವ. ಚಾರುಹಾಸ, ಮಂದಹಾಸ, ಮುಗ್ಧಹಾಸ, ದಗ್ಧಹಾಸ, ಅಟ್ಟಹಾಸ. ಈ ನಗುವಿನ ಹಲವು ಬಗೆಗಳಲ್ಲಿ ನಿಮ್ಮದು ಅಟ್ಟಹಾಸವಾದರೆ ನನ್ನದು ಮುಗ್ಧಹಾಸ ನನ್ನ ಅಮ್ಮನಿಂದಲೇ ಕಲ್ತದ್ದು. ಯಾರು? ಅಮ್ಮನಿಂದ. ಅಣ್ಣ ಕೇಳಿಸಿದ್ದ? ಅವನಿಗೆ ಅಮ್ಮ ಹೇಳಿಕೊಟ್ಟದಂತೆ. ನಮಗೆ ಹಾಗಲ್ಲ. ಮತ್ತೆ ಹುಟ್ಟುವಾಗ ಅಮ್ಮನೂ ಇಲ್ಲ ಅಪ್ಪನೂ ಇಲ್ಲ. ನಾನಿದ್ದೇನಲ್ಲ. ನಿಮಗೆ ಎಂತದ್ದು ನಿಮಗೆ ಅರ್ಥ ಆಗುದಿಲ್ಲ. ಒಮ್ಮೆ ನೀವೇ ಹೇಳಿದಲ್ಲ, ಯಾರಯ್ಯ ಪೇಳಯ್ಯ. ಅಯ್ಯ ಅಂದ್ರೆ ಅಪ್ಪ ಅಂತ ಅರ್ಥ ಅಲ್ಲ. ಹೌದಾ? ಮತ್ತೆ ನೀವೇ ಅಪ್ಪ ಅಂತ ಕರೆದು ಈಗ ನೀವೇ ಎಂತದಕ್ಕೆ ಅಂತ ಕೇಳಿದ್ರೆ ಹಾಗೆಲ್ಲ ಉಂಟಾ? ಮತ್ತೆ ಹಾಗಾದ್ರೆ ಯಾರು ನೀನು ಅಂತ ಕೇಳುವಾಗ ನೀವು ಏನನ್ನು ಹುಡ್ಕೊಂಡು ಬಂದ್ರು ನಾನು ಅರಿಯೆ. ಆದ್ರೆ ನಾನು ಯಾರು ಅಂತ ನನಗೆ ಗೊತ್ತುಂಟು. ಯಾರು? ಹೆದರ್ಬೇಡಿ. ಕೆಲವರು ದೊಡ್ಡ ವಿಷಯಗಳನ್ನು ಜೀರ್ಣಿಸಿಕೊಳ್ಳಿಕ್ಕೆ ಆಗುದಿಲ್ಲ. ನಮ್ಮನ್ನು ನೋಡುವಾಗ ಒಂದು ಹೆದರುವವರೆಗೆ ಕಾಣ್ತೇವ. ನಾನು ಹೇಳುವ ವಿಷಯ ಕೇಳಿ ಹೆದರ್ಬೇಡಿ ಅಂತ. ಕಾಣುತ್ತಿರುವಂತಹ ವಿಶಾಲವಾದಂತಹ ಈ ಜಲದಿಗೆ ಬೇಡ ಹೆದರ್ ಒಡೆಯರು. ಹತ್ತದಿಂದ ಹೇಳಿದ್ರೆ ಕೇಳ್ಬೋದು. ಅವನಿಗೆ ನರದೌರ್ಬಲ್ಯ ಉಂಟು, ಅಂತವರ ನರದೌರ್ಬಲ್ಯ ಇದ್ದವರಿಗೆ ಮಾತ್ರ ನೀರು ಕಂಡ್ರೆ ಹಾಗೆಲ್ಲ ಆಗುದು. ಹೌದಾ? ಯಾಕೆ ನರದೌರ್ಬಲ್ಯ ಇದ್ದವರನ್ನೆಲ್ಲ ಕರ್ಕೊಂಡು ಬರ್ತೀವಿ? ಏನಾಯ್ತು ನಿನಗೆ ಗೊತ್ತಾಗ್ಲಿಲ್ಲ? ನನಗೆ ಸರಿ ಉಂಟಲ್ವಾ? ನಿನಗೆ ಸಾಯುದು ನನಗೆ ಸಾಯಿಲ್ಲ ಅಂತ ಹೇಳುದ ನೀನು? ಅಲ್ಲ, ಯಾಕೆ ಹಾಗಾಯ್ತು ಅಂತ ಹೇಳು. ಅದನ್ನ ಯಾಕೆ ಹೇಳುದು? ಮತ್ತೆ ಏನಾಯ್ತು ಹೇಳು. ಬೇಡ ಬೇಡ, ಆಗದಿಂದ ನನ್ನನ್ನು ಕೆಣಕುತ್ತಾ ಇದ್ದಾನೆ. ಅದು ಬಿಡುವ. ನೀನು ಏನು ಹೇಳಿದೆ? ನಿನಗೇನು ಕೇಳಿತು? ಒಡೆಯ. ಹಾಗೆ ಹೇಳಲಿಲ್ಲ. ಮತ್ತೆ ಒಡೆಯ ನಮಗೆ ಅದೇ ಸಿಟ್ಟು ಬಂದದ್ದು. ಅಲ್ಲ, ಆ ಶಬ್ದ ಬೇಡ ಅಂತಾದ್ರೆ ಬದಲಿಸುವ. ಹೇಗೆ? ಹೇ ಪ್ರಭು, ಹರಿನಾರಾಯಣ. ಅದ್ಯಾರು? ಅದು ಒಡೆಯ ಅಂತಲೇ ಅರ್ಥ. ಬೇಡ ನಮಗೆ ಆ ಶಬ್ದಕ್ಕೆ ಯಾವ ಅರ್ಥ ಬರ್ತದೆಲ್ಲ ಯಾವುದು ಬೇಡ. ಇಲ್ಲಿಗೆ ನೀನು ಒಡೆಯಲ್ಲ, ಇಲ್ಲಿಗೆ ನಾವಿಬ್ಬರು ಒಡೆಯರಾಗಿದ್ದೇವೆ. ಹಿಂದೆ ಬಂದಂತ ಪ್ರಾಣಿ ಹೇಗೂ ನಿನಗೆ ಗೊತ್ತುಂಟಾ? ಹೇಳಿದ್ರಲ್ಲ ಗೊತ್ತಾಗುದು. ಆ ಪ್ರಾಣಿ ಬಿಳಿ ಬಿಳಿಯಾಗಿತ್ತು, ನೀನು ಕರ್ರಾಗೆ ಚಂದ ಅಲ್ವಾ? ಅಲ್ವೇ ಅಲ್ಲ. ಆ ಪ್ರಾಣಿ ನಮ್ಮನ್ನು ನೋಡಿ ಗಡಗಡ 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 ಅಷ್ಟೇ ವ್ಯತ್ಯಾಸ. ಆ ಪ್ರಾಣಿ ನಿಮ್ಮನ್ನು ನೋಡಿ ಗಡಗಡ ನಡಗ್ತಾ ಇತ್ತು, ಇಲ್ಲಿ ನೀವು ನನ್ನನ್ನು ನೋಡಿ ಗಡಗಡ ಅಂತ ನಡಗ್ತಾ ಇತ್ತು. ಅಡಗಿದ್ದಲ್ಲ ಅದು. ಅದು ಕೋಪ ಬರುವಾಗ ಹಾಗೆ. ಕೋಪ ಬರುವಾಗ ನಿನ್ಗೆ ಹಾಗೆ ಅಲ್ವಾ? ನಾವು ಹಾಗೆ ಕೋಪ ಬರುವಾಗ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ. ಆ ಪ್ರಾಣಿ ನೀನು ಹಾಗಲ್ಲ. ಅದು ಹೇಳಿದ್ಯಲ್ಲ. ಇಲ್ಲ, ಮತ್ತೆ ನಿನ್ನ ವಿಷಯ ಹೇಳಲೇ ಇಲ್ಲ ನಾನು. ಮತ್ತೆ ಆ ಪ್ರಾಣಿ ಗಡಗಡ, ನೀನು ನಗುತ್ತಾ ಇದ್ದಿ. ಸರಿ. ಆ ಪ್ರಾಣಿಗೆ 5 ತಲೆ, ನಿನಗೆ ಒಂದೇ ತಲೆ. ಆ ಪ್ರಾಣಿಗೆ 2 ಕರಗಳು, ನಿನಗೆ 4 ಕರಗಳು. ಆ ಪ್ರಾಣಿ ಕಮಲದ ಮೇಲೆ ಕುಳಿತಿತ್ತು, ನೀನಾದ್ರೂ ನಿಗುತ್ತದ್ದ? ಆಲದೆಲೆ. ಅಣ್ಣ, ಇದು ಆಲದ ಎಲೆ, ಎಲೆಯ ಮೇಲೆ ಕುಂತಿರ್ಪನು ಸುಂದರನು ಕರಿಯನು. ಚಂದಲ್ವ ನಾನು? ಅಲ್ವೇ ಅಲ್ಲ. ಅಯ್ಯೇ ಚಂದತ್ತೆ, ಹಲ್ಲು ಮಾತ್ರ ಕಾಣುದು. ನಿನ್ನದು ಅದು ಕಾಣುದಿಲ್ಲ ಅಲ್ಲ? ಯಾರು ಹೇಳಿದ್ದು? ನಾನು ಹೇಳುದು. ಯಾವ್ದು ನನ್ಗೆ ಗೊತ್ತಾಗುದಿಲ್ಲ. ಅದು ಬೇಡ ಬೇಡ ಬೇಡ, ಬೇಗ ಪ್ರಾಣಿಯನ್ನು ತೋರಿಸು, ನನಗೆ ಗೊತ್ತಾಗ್ತದೆ. ತೋರಿಸದಿದ್ದರೆ ಹಲ್ಲಿಗೆ ಹಲ್ಲು ತಾಗದ ಹಾಗೆ. ಯಾರನ್ನು? ನಿನ್ನನ್ನು ಗಂಟಲಲ್ಲಿ ಸಿಲುಕಿಕೊಂಡೇನು, ಇಳಿಸಿಕೊಂಡೆವು. ಒಳಗಡೆ ವಿಷವಾದೇನು, ಸೇರಿಸಿಕೊಂಡೆವು. ಅದಕ್ಕನಾತರಾದ್ರೆ ಪರ್ಯವಾದ ಆತಾರನಾದೇನು? ಇಲ್ಲ, ಒಂದು ಕಡೆ ಇವೆ.
ಅವನು ಸ್ವಲ್ಪ ಹೆಚ್ಚಾಯ್ತು. ಕುಡಿಬೇಡ. ಕುಡಿಯುವಾಗ ಕಾಲಿಗೆ ತಾನೆ. ಇನ್ನು ಕುಡಿದು ಪ್ರಯೋಜನ ಇಲ್ಲ. ಇಲ್ಲ ಇಲ್ಲ. ಸತ್ತಿದ್ದಾನೆ. ಯಾಕೆ? ತಿಂದು ಬರ್ತಾನೆ. ಹಸಿವೆ ನನಗೂ ಆಗುತ್ತಾ ಉಂಟು. ಅದಕ್ಕೆ ಬೇಗ ಸಮಪಾಲು ಮಾಡು. ಸಮಪಾಲ. ಒಂದು ಕೈ ನಿನಗೆ, ಒಂದು ಕಾಲು ನನಗೆ. ಒಂದು ಕಾಲು ನಿನಗೆ, ಒಂದು ಕೈ ನನಗೆ. ಹೇಳಿ ಎಷ್ಟು ಬರ್ತದೆ ಅಷ್ಟನ್ನು ತಿನ್ನುವ. ಈಗ ಬೇಡ. ಯಾಕೆ? ಮೊದಲು ಒಂದು ಪ್ರಾಣಿ ತಪ್ಪಿಸಿಕೊಂಡಿದೆ. ಹೌದು. ಮೊದಲು ಅದನ್ನು ಹುಡುಕಬೇಕು. ಬಾ ಹೋಗುವ. ಸಣಸಿ ಪಂಚ ಸಹಸ್ರ ಕಾಲದಿ ಸಣಸಿ ಪಂಚ ಸಹಸ್ರ ಕಾಲದಿ ಧನುಜರ ವಿಜಯ ಸೇರದಿರುತ್ತಿರೆ ನಳಿನ ನಾಭನು ಸ್ಮರಿಸೆ ಭಕ್ತಿಯೊಳಾದಿ ಮಾಯನು ಜನನಿ ಮನದೊಳರಿದನು ಧುರದೋಳ್ ಅಸದಳ ಹನನಗೊಳಿಸುವೆ ಕಪಟದೊಳಗೆದೆನುತ ವೀರ ವಿಕ್ರಮಿಗಳ ಪೊಗಳುದಲ್ದಿಲ್ದ ಸೆಣಸಿ ಪಂಚ ಸಹಸ್ರ ಕಾಲದಿ ಧನುಜರ ವಿಜಯ ಸೇರಿರುತ್ತಿರೆ ಆ ಆ ಆ ಸುದೀರ್ಘ ಯುದ್ಧ ಫಲಿತಾಂಶ ಶೂನ್ಯ. ಮುಂದೇನು ಅಂತ ಅಮ್ಮನನ್ನು ಧ್ಯಾನಿಸಿದಾಗ ಅಮ್ಮನೇ ಪಥ ನಿರ್ದೇಶನ ಕೊಟ್ಟಳು. ಹೊಡೆದು ಕೊಲ್ಲುವುದಲ್ಲ, ಹೊಗಳಿ ಕೊಲ್ಲು ಅಂತ. ಬರ್ಲಿ ಅವ್ರ ನಿರೀಕ್ಷೆ. ಮೆಚ್ಚಿದೆ ಬಾಬುಷಗೆ ಬಲು ಹೆಚ್ಚಿನ ತೋಳ ಸಗಸಗೆ ಆಶ್ಚರ್ಯವಾದವು ಚರಿಸುವುದೇನು ಅಚ್ಚಳಿಯದ ಭಟರಹುದು ಸಂಗರದಲ್ಲಿ ಮೆಚ್ಚಿದೆ ಮೆಚ್ಚಿದೆ ನಿಮ್ಮ ಪೌರುಷಗೆ ಮೆಚ್ಚಿದ ನಿಮ್ಮ ಪೌರುಷಕ್ಕೆ. 5,000 ವರ್ಷಗಳ ಸುದೀರ್ಘ ಹೋರಾಟದಲ್ಲಿ ನಿನ್ನ ಮೀಸಿ, ಅವನ ಕೇಶ, ನಿನ್ನ ಕಣ್ಣು, ಅವನ ಬೆನ್ನು, ನಿನ್ನ ಅಕ್ಷ, ಅವನ ವಕ್ಷ, ನಿನ್ನ ಎದೆ, ಅವನ ಬೆನ್ನು, ನಿನ್ನ ಕಾಲು, ಅವನ ಎಂತದ್ದ? ವರ್ಣಿಸಲಸದಳವಾದಂತಹ ನಿಮ್ಮ ವಿರಾಟ್ ವ್ಯಕ್ತಿತ್ವವನ್ನು ನಿರ್ದಿಷ್ಟ ಸಮಯದೊಳಗೆ ಈ ಸಣ್ಣ ನಾಲಿಗೆ ಹೇಳಲಿಕ್ಕೆ ಅಸಾಧ್ಯ. ನೀವೇ ಹೊಂದಿಸಿಕೊಳ್ಳಿ. ಮೆಚ್ಚಿದೆ, ಬೆಚ್ಚಿದೆ, ದೋಷಗೊಂಡಂತಹ ನಾನು ನಿಮಗೊಂದು ಪಾರಿತೋಷವನ್ನು ಕೊಡಬೇಕು. ಅದಕ್ಕಾಗಿ ನೀವು ಮಾಡಬೇಕಾದಿಷ್ಟೇ. ಕಾಯ ಕುಗ್ಗಿಸಿ, ಬೆನ್ನು ಬಗ್ಗಿಸಿ, ಶಿರಸ್ಸು ತಗ್ಗಿಸಿ, ಮುಡಿ ಬಾಗಿಸಿ, ನನ್ನ ಪದ ಪ್ರಯೋಜಗಳಿಗೆ ನಿಮ್ಮ ನೆತ್ತಿಯನ್ನು ಒತ್ತಿ ಬೇಕಾದನ್ನು ಬೇಡಿ ಕೊಡ್ತೇನೆ. ಮುಖಕ್ಕೆ ತಿನ್ನು ಮತ್ತೆ ಕೇಳು. ನಿನ್ನ ಮುಖಕ್ಕೆ ಕೊಡ್ತಾರೆ ಅಂತ ಹೇಳಿದ್ದ. ಯಾಕೆ? ಬೆಚ್ಚಿದವ ನೀನು. ಹೌದು. ಕೊಡುವ ಅಗತ್ಯವಿಲ್ಲ. ನಾವು ಕೊಡ್ತೇವೆ, ಕೇಳು. ಕೇಳಿದ್ದನ್ನು ಕೊಡ್ತೇನೆ ಅಂತ ಭಾಷೆ ಕೊಡಿ. ಕೇಳಿದ್ದನ್ನು ಕೊಡ್ತೇವೆ. ಸಿಕ್ಕಿದಿರ ಕೈಗೆ ಸಿಕ್ಕಿದಿರ ಕೈಗೆ ಬಲು ಸೊಕ್ಕಿದ ಮೂರ್ಖರಿದಿ ಬಗೆ ತಕ್ಕುದಾದ ಮಾತಿ ಜೊವೆದರೆಯೋ ತಕ್ಕದರೆ ಮಯ ಪೌರುಷ ಮುಷವಾಗಿ ಸಿಕ್ಕಿದಿರ ಕೈಗೆ ಬಲು ಸೊಕ್ಕಿದ ಮೂರ್ಖರಿದಿ ಬಗೆ ಸಿಕ್ಕಿದಿರಿ, ನನ್ನ ಕೈಯೊಳಗಡೆ ಸಿಕ್ಕಿದಿರಿ. ಬಿಟ್ಟೆ ಎಲ್ಲಿ ಊಟ? ಹಾಗಲ್ವ ಅದು. ಮತ್ತೆ? ಸಿಕ್ಕಿದ್ರೆ ಅಂದ್ರೆ ನನ್ನ ಭೌತಿಕ ಹಿಡಿತದೊಳಗೆ ಹಿಡಿಯಾದಿರಿ ಅಂತ ಅರ್ಥ. ಅಂದ್ರೇನು? ಕೇಳಿದ್ದನ್ನೆಲ್ಲ ಕೊಡ್ತೇನೆ ಎನ್ನುವ ಭಾಷೆ ಕೊಡುವುದರ ಮೂಲಕವಾಗಿ ವ್ಯರ್ಥ ವಿಕ್ರಮಗಳನ್ನು ತೋರಿದಂತ ತಲೆ ಇಲ್ಲದ ಶತಮೂರ್ಖರು ನೀವು. ಶತಮೂರ್ಖ. ತಲೆಯೇ ಇಲ್ಲ ನಿಮಗೆ. ನೋಡಿ ಈಗ ತಲೆ ತಲೆ ಇಬ್ಬರಿಗೆ ಉಂಟಾ? ಅದನ್ನೇ ಕೊಡಿ. ಏನ ಮಾಡುವುದೆಂಬ ಪ್ರಾಣವ ಕೇಳಿದ ಏನ ಮಾಡುವುದೆಂಬ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂದಿಸುತ್ತ
ಮಾಡಿದಲ್ಲ, ಮೋಸ ಮಾಡಿದನಲ್ಲ, ವಂಚಿಸಿದ, ಏನ ಮಾಡುವುದಿನ್ನು? ಪ್ರಾಣವನ್ನು ಕೇಳಿದ್ದಾರೆ. ಸಾಯುವುದಕ್ಕೆ ಮನಸ್ಸಿಲ್ಲವಣ್ಣ. ಪ್ರಾಣ ಕೊಟ್ಟರೆ ಸಾಯ್ತದ? ಏನು ಮಾಡುವುದು? ಬದುಕಬೇಕಾ? ಹೌದು. ಉಪಾಯ ಉಂಟು. ಹೇಗೆ? ಇಲ್ಲಿ ಬಾ. ಕೇಳು ಕೇಳು ಕೇಳು. ಈಗ ಸಿಕ್ಕಿದ. ಎಲ್ಲ ಬೆಸಗೊಂಬಾತನೆ, ಏನು? ನಮ್ಮ ದೇಹಕ್ಕೆ ಒಂದು ಹನಿ ನೀರು ಸೋಕದ ದರದಲ್ಲಿ ನಮ್ಮ ಪ್ರಾಣವನ್ನೇ ಪಡೆ. ಇದೋ ನಿಮಗೆ ವಿಶೇಷ ಜ್ಞಾನವನ್ನು ಅನುಗ್ರಹಿಸುತ್ತಾ ವಿಶ್ವವಿರಾಟ್ ರೂಪ ಜಯ ಜಯ. ದಿವ್ಯ ಸ್ವರೂಪವನ್ನು ಕಂಡಾಗ ಆತ್ಮಾನಂದವಾಯಿತು. ನೀನು ಕೊಟ್ಟ ಜ್ಞಾನದ ಪ್ರಕಾರವಾಗಿ ಯೋಚಿಸಿದಾಗ ನಾವು ಮೊದಲು ಮಾಡಿದ ಅಪರಾಧ ಎನ್ನುವುದು ಸ್ಪಷ್ಟವಾಗುತ್ತಾ ಉಂಟು. ಬದುಕು ಅರ್ಹತೆಯನ್ನು ಕಳಕೊಂಡಿದ್ದೇವೆ. ಮುಂದಕ್ಕೆ ಬದುಕಬೇಕು ಎಂಬ ಬಯಕೆ ಇಲ್ಲದಿದ್ದರೂ ಮೋಕ್ಷವನ್ನು ಹೊಂದಬೇಕು ಎನ್ನುವಂತ ಆಶೆ ಈ ವೇಳೆಗೆ ಜಾಗೃತವಾಗಿದೆ. ಆದ್ದರಿಂದ ಮೋಕ್ಷವನ್ನು ಕರುಣಿಸುವ ಸ್ವಾಮಿ. ಓ ಮೃತ್ಯುಂಜಯ ಮಿತ್ರನೇ, ಪವಿತ್ರನ ನಿತ್ಯ ಸನ್ನುತ ಪಾತ್ರನೇ, ನೀನೇನು, ನಿನ್ನ ಮಹಿಮೆ ಏನು ಎಂಬುದನ್ನು ಅರಿಯದೆ ನಾವೇ ಕೃತ್ಯವನ್ನು ಸೆಗೆದವರು. ಲೋಕಮುಖದಲ್ಲಿ ನಾವಿರುವರು ಕೇವಲ ಅಣ್ಣ ತಮ್ಮಂದಿರಾಗಿದ್ದವರು. ನಮಗೆ ಸೂಕ್ತವಾದ ಹೆಸರನ್ನು ಇರಿಸಿ ಆ ಹೆಸರು ಚಿರಸ್ಥಾಯಿಯಾಗಿ ಉಳಿಯುವಂತೆ ಮಾಡಬೇಕು ತಂದೆ. ಇದೋ ಭಯ ದೈತ್ಯರ ಶಿರಗಳನ್ನು ಸಂಹರಿಸುತ್ತದೆ. ಮೇಧಸ್ಸರ ಜಲಧಿಯಲ್ಲಿ ನೀರಿಸುತ್ತ ಧರೆಯ ಸೃಜಿಸುತ್ತ ಮೇದಿನಿಯನು ಧರಿಸಿ ಬೆಸರನು ನಾಭಿ ಕಮಲದಿ ಮೆರೆವ ಕಮಲ ಜಲನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುವುದಲ ಭಯವನು. ಮಕ್ಕಳೇ, ತಂದೆಯೇ, ನನ್ನ ಕಿವಿಯ ಕಿಲ್ಬಿಷದಿಂದ ಹುಟ್ಟಿಕೊಂಡವರು ನೀವು. ಮಧುರೇಕಾಂತಿಯಿಂದ ಶೋಭಿಸಿದ ಶರೀರ ನಿನ್ನದು ಎನ್ನುವುದರಿಂದ ನೀನು ಮಧು. ಧನ್ಯನಾಥ. ಕಠಿಣ ಶರೀರಿಯಾದಂತ ನೀನು ಕೈಟಬ. ಧನ್ಯವಾದ. ನಿಮ್ಮನ್ನು ನಾನೇ ಸ್ವೀಕರಿಸಿ ಮಧುಸೂದನ ಕೈಟಬಾಹಿ ಹೀಗೆ ನನ್ನನ್ನು ಕರೆಯುವಾಗ ನನ್ನ ಹೆಸರಿನ ಜೊತೆ ನಿಮ್ಮ ಹೆಸರು ಹೊಂದಿಕೊಳ್ಳುತ್ತದೆ. ಹಾಗಂತ ನಿಮ್ಮ ಹೆಸರು ತಾಯಿಯಾಗಿ ಉಳಿಯುವುದೇ ಹೇಗೆ? ಹುಟ್ಟಿಕೊಂಡಂತಹ ನೀವು ಕೋಹಂ ಎನ್ನುವಂತಹ ಭಾವದಿಂದಲೇ ಮುಂದುವರಿದೆ. ಆದರೆ ಪರಿಣಾಮದಲ್ಲಿ ಯಾರು ಎನ್ನುವಂತ ಪ್ರಶ್ನೆಗೆ ಉತ್ತರ ಹುಡುಕಿಕೊಳ್ಳದೆ ಕೋಹಂ ಇದ್ದದು ಅಹಂ ಎನ್ನುವಂತಹ ಭಾವಕ್ಕೆ ಪರಿವರ್ತನೆಗೊಂಡಿತು. ಈಗ ಯಥಾರ್ಥ ಜ್ಞಾನವನ್ನು ಅರ್ಥೈಸಿಕೊಂಡ ಬಳಿಕ ನನ್ನ ಮುಂದೆ ಮುಡಿಬಾಗಿ ಸೋಹಂ ಎನ್ನುವಂತಹ ನಿಲುವಿನಲ್ಲಿ ನನ್ನ ಪದಪ್ರಯೋಜಗಳಿಗೆ ನೆತ್ತಿಯನ್ನು ಒತ್ತಿದ್ದೀರಿ ಎನ್ನುವುದರಿಂದಲೇ ನಿಮ್ಮದಾದಂಥ ನಾನು ಎನ್ನುವ ಭಾವ ನಾಶವಾಯಿತು ಎನ್ನುವುದೇ ಸ್ಪಷ್ಟ. ನಿಮ್ಮ ಶರೀರದ ಮಧುವನ್ನು ಮೇಧಸ್ಸನ್ನು ಕಾಣುತ್ತಿರುವಂತಹ ಜಲದಿಗೆ ಸೇರಿಸುತ್ತೆ. ತನ್ಮೂಲಕ ಸೃಷ್ಟಿಯಾಗುವಂತಹ ಭೂಮಿಗೆ ಮೇಧಿನಿ ಎನ್ನುವಂತ ಹೆಸರನ್ನಿಡುತ್ತೇನೆ. ಧರಿತ್ರಿ ಎನ್ನುವ ಹಾಗೆ ಕರೆಯುವ ಹಾಗೆ ಮಾಡುತ್ತೇನೆ. 5000 ವರ್ಷಗಳ ಕಾಲ ನನ್ನ ನಾಭೀಕಮಲದಲ್ಲಿ ತಪಸ್ಸನ್ನಾಚರಿಸುತ್ತಿರುವ ಬ್ರಹ್ಮದೇವನಿಗೆ ಸೃಜಿಸುವ ಕಾಯಕದಲ್ಲಿ ತೊಡಗಿಸಿಕೊಳ್ಳುವ ಪಥ ನಿರ್ದೇಶನವನ್ನು ನೀಡುತ್ತೇನೆ. ಆ ಮೇಧಿನಿಯಲ್ಲಿ ಅವ ಸೃಷ್ಟಿ ಕಾರ್ಯದಲ್ಲಿ ತೊಡಗಿಸಿಕೊಂಡಾಗ ನಿಮ್ಮ ದೇಹದ ಮೇಧಸ್ಸಿನಿಂದ ಹುಟ್ಟಿಕೊಂಡ ಮೇದಿನಿಯೇ ಎಲ್ಲವನ್ನು ಧರಿಸಿಕೊಳ್ಳುತ್ತದೆ ಎನ್ನುವಲ್ಲಿಗೆ ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಉಳಿಯುತ್ತದೆ. ಮಧುಕೈಟಬರು ಸತ್ತು ಮೇದಿನಿಯ ಎಲ್ಲ ಜೀವರಾಶಿಗಳು ಧರಿಸಿಕೊಳ್ಳುವುದಕ್ಕೆ ಸತ್ವವಾದರು ಎನ್ನುವಲ್ಲಿಗೆ ನಿಮ್ಮ ಹೆಸರು ಸ್ಥಾಯಿಯಾಗಿ ಉಳಿಯುತ್ತದೆ. ಲೋಕ ವ್ಯವಹಾರವೂ ಹಾಗೆ
ಅಹಂ ಎನ್ನುವಂತಹ ಭಾವದಿಂದ ಮುಕ್ತಿ ಹೊಂದಿ ಸೋಮಿ ಎನ್ನುವಂತಹ ಭಾವದಲ್ಲಿ ತೊಡಗಿಸಿಕೊಳ್ಳುವವರಿಗೆ ನಿಮಗೆ ಮುಕ್ತಿ ಕೊಟ್ಟ ಹಾಗೆ ಅಲ್ಲಿಯೂ ಮುಕ್ತಿಯನ್ನು ಕೊಡುತ್ತೇನೆ ಎನ್ನುವಲ್ಲಿಗೆ ನಿಮ್ಮ ಪಥ ಉಳಿದವರಿಗೆ ಆದರ್ಶವಾಗಲಿ ಎನ್ನುವಂತಹ ಅಭಯವನ್ನು ನೀಡುತ್ತಾ ನೀವು ಹೇಳಿದ ಹಾಗೆ ಹನಿ ಹುಂಡು ನೀರು ನಿಮ್ಮ ಕಾಯವನ್ನು ಸ್ಪರ್ಶಿಸಲು ಹಾಗೆ ನಿಮ್ಮನ್ನು ಸ್ವೀಕರಿಸುವುದಕ್ಕಾಗಿ ಜಂಗೆಯನ್ನು ವಿಸ್ತರಿಸಿದ್ದೇನೆ. ಹೊಂದಿಕೊಳ್ಳಿ. ನಿಜಧಾಮವಾದ ವೈಕುಂಠವನ್ನು ಸೇರಿಕೊಳ್ಳಬೇಕು. ಇನ್ನೇನಿದ್ದರೂ ಜನನಿಯ ಆಜ್ಞೆ. ಜನನಿಯ ಮಾಲಿನಿಯೋ ನವಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಬ್ರಹ್ಮ ಹಾಗೂ ದಿತಿ ದೇವಿಯ ವಂಶವಲ್ಲರಿಯಲ್ಲಿ ಕುಸುಮವಾಗಿ ಸಂಜನಿಸಿದವಳೇ ಈ ಮಾಲಿನಿ. ಗಿಡದಲ್ಲಿ ಹುಟ್ಟಿರುವಂತಹ ಹೂವೊಂದು ಗುಡಿಯಲ್ಲಿತ್ತು ಎಂದಾದರೆ ದೇವರ ಪಾದವನ್ನು ಸೇರಿಕೊಳ್ಳುವುದಕ್ಕೆ ಸಾಧ್ಯವಿದೆಯಂತೆ. ಅಂತೆಯೇ ಮನೆಯಲ್ಲಿತ್ತು ಎಂದಾದರೆ ಹೆಣ್ಣಿನ ಮುಡಿಯನ್ನು ಸೇರಿಕೊಳ್ಳುತ್ತದೆಯಂತೆ. ಆದ್ದರಿಂದಲೇ ಪ್ರಾಜ್ಞರಾದವರು ಹೆಣ್ಣನ್ನು ಕುಸುಮಕ್ಕೆ ಹೋಲಿಸಿದವರಿದ್ದಾರೆ. ಹೆಣ್ಣು ಉಭಯ ಕುಲ ದೀಪಗಳಂತೆ ಹುಟ್ಟಿದ ಮನೆಯನ್ನು ಮೆಟ್ಟಿದ ಮನೆಯನ್ನು ಬೆಳಗುವಂತಹ ಸಾಮರ್ಥ್ಯವನ್ನ ಆಕೆ ಹೊಂದಿಕೊಂಡಿದ್ದಾಳೆ. ನಾ ಹುಟ್ಟಿರುವುದು ಈ ನಮ್ಮದಾದಂತಹ ಶೋಣಿತಾಪುರದಲ್ಲಿ. ಹೆತ್ತವೆಯಾದಂತಹ ದಿತಿದೇವಿಯ ಮನಸ್ಸಿನೊಳಗೊಂದು ನೋವಾವರಿಸಿಕೊಂಡಿದೆಯಲ್ಲ, ನಿವಾರಿಸಿಕೊಡುವುದಕ್ಕಾಗಿ ನನ್ನಿಂದ ಮಾತ್ರ ಸಾಧ್ಯ ಎಂಬ ಹಾಗೆ ತಾಯಿಯೇ ಸೂಚಿಸಿದ್ದಾರೆ. ಗಂಡಿಗೆ ಗಂಡಾಗಿ ಹೆಣ್ಣಿಗೆ ಹೆಣ್ಣಾಗಿ ನಾನೊಬ್ಬಳೇ ಇರುವ ಕಾರಣದಿಂದ ವಂಶವನ್ನು ಬೆಳಗಿಸುವಂತಹ ಸಾಮರ್ಥ್ಯ ನಿನ್ನಲ್ಲುಂಟು ಎಂಬ ಹಾಗೆ ಸೂಚಿಸಿದಿರಲ್ಲ. ಅದಕ್ಕಾಗಿ ವಿಧಾತನ ಕುರಿತಾಗಿ ತಪಸ್ಸನ್ನಾಚರಿಸಿ ಸುರಧೀರ ಸಮರ್ಥನಾದಂತಹ ಪುತ್ರನವರನ್ನು ಪಡೆಯುವಂತಹ ವರವನ್ನು ಬೇಡಿ ಮುಂದೆ ತನ್ನ ಶಮದ ಮುಖೇನವಾಗಿ ಮೂರು ಲೋಕವನ್ನು ಜಯಿಸುವಂತಹ ದೊರೆಯಾಗಿ ಮೆರೆಯುವಂತಹ ಮಗನನ್ನು ಪಡೆ ಎಂಬ ಹಾಗೆ ಆಶೀರ್ವಾದ ಮಾಡಿದ್ದಾರೆ. ಜನನಿಯ ಆಜ್ಞೆಯಂತೆ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಬಂದು ನಿಂತಿರುವುದು ದಟ್ಟವಾದಂತಹ ಕಾನನದಲ್ಲಿ ಕಾರ್ಗತ್ತಲೇ ಆವರಿಸಿಕೊಂಡಿದೆಯಲ್ಲ. ಕಾಮಿನಿಯಾದಂತಹ ನಾನು ನನ್ನ ಕಾಮನೆಗಳನ್ನು ತೀರಿಸಿಕೊಳ್ಳಬೇಕೆಂಬಂತಹ ಉದ್ದೇಶದಿಂದ ಕವಣೀಯ ಗಾತ್ರನಾದಂತಹ ಕನಕಗರ್ಭನನ್ನು ಮೆಚ್ಚಿಸಿಕೊಳ್ಳುವುದಕ್ಕಾಗಿ ಯೋಗ್ಯವಾದ ಸ್ಥಳವನ್ನೂ ಆರಿಸಿಕೊಂಡೆ. ಆದಷ್ಟು ಬೇಗ ವಿಧಾತನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು ಎಂಬ ಹಾಗೆ ಆ ಕಡೆಗೆ ನಾ ಮನಸ್ಸು ಮಾಡಿದ್ರೆ ಮನಸ್ಸು ಒಪ್ಪುತ್ತಾ ಇಲ್ಲ. ಕಾರಣ ಏನೆಂಬ ಹಾಗೆ ಅರಿತುಕೊಂಡ್ರೆ
ಅರ್ಥವಾಯಿತು. ಅತಿಯಾದಂತಹ ರೂಪವತಿ ನಾನು. ಇಳೆಯಲ್ಲಿರುವಂತಹ ಕೆಲ ಕಾಮಕರು ತಮ್ಮ ಮನಸ್ಸಿನೊಳಗಿರುವಂತಹ ಕಾಮವನ್ನು ತೀರಿಸಿಕೊಳ್ಳುವುದಕ್ಕಾಗಿ, ಆ ತೃಷಿಯನ್ನು ಈಡೇರಿಸುವುದಕ್ಕಾಗಿ ಅಂದವಾದಂತಹ ತರುಣಿಯನ್ನು ಕಂಡರೆ ಸಾಕಂತೆ ಮೋಹಿಸಿ ಪಡೆಯುವಂತಹ ಹಂಬಲದಿಂದ ಹಿಂದೆ ಹೋಗುತ್ತಾರೆ. ಹಾಗಾಗಿ ಅವರ ಮೋಹದ ಬಲೆಗೆ ನಾ ಸಿಲುಕ ಕೂಡದು ಸಾಕಾಗುವುದಿಲ್ಲ. ಅಡಿಗಡಿಗೆ ನಾಶವನ್ನು ಬಯಸುವಂತಹ ಒಂದು ವರ್ಗವೆಂದರೆ ಅದು ದೇವತೆಗಳು. ಆ ಸುಮನಸರು ನಮ್ಮ ಹಗೆಗಳನ್ನು ತೀರಿಸುವುದು ಎಂತೂ ಎಂಬ ಹಾಗೆ ಯೋಚಿಸುತ್ತಾ ಇರುತ್ತಾರೆ. ಹಾಗಾಗಿ ದೇವತೆಗಳಿಗೂ ಗೊತ್ತಾಗಬಾರದು, ಈ ಮಾನವರಿಗೂ ತಿಳಿಯಕೂಡದು. ಏನು ಮಾಡೋಣ? ಈ ರೂಪದಿಂದ ಸಾಧ್ಯವಿಲ್ಲ ತಾನೆ. ಅಣಿಮಾದಿ ಅಷ್ಟಸಿದ್ಧಿಗಳಲ್ಲಿ ಕೆಲವೊಂದನ್ನು ಬಲ್ಲವರು ನಾವು. ನಮ್ಮದಾದಂತಹ ನಿಜ ರೂಪವನ್ನು ಮರೆಮಾಚಿ ಇನ್ನೊಂದು ರೂಪದಿಂದ ಕಾಣಿಸಿಕೊಳ್ಳುವುದಕ್ಕೆ ನಮ್ಮಿಂದ ಸಾಧ್ಯ ಉಂಟು. ಹಾಗಿದ್ರೆ ಇನ್ನೇಕೆ ತಡ? ನಿಜ ರೂಪವನ್ನು ಮರೆಮಾಚಿ ಇನ್ನೊಂದು ರೂಪವಾದೀತು. ಯಾವುದು ಅಂತ ಒಂದು ಆಯ್ಕೆ ಮಾಡುವುದಕ್ಕಾಗಿ ಕಾನನವನ್ನು ಸುತ್ತರಿದೆ. ಯಾವ ಕಷ್ಟಕ್ಕೂ ಒಳಗಾಗದೆ ಸ್ವಯಚ್ಛೆಯಾಗಿ ಓಡಾಡುತ್ತಾ ಇರುವುದಾದ್ರೆ ಮಹಿಷಿಗಳ ಹಿಂಡು. ಆ ಮಹಿಷಿಗಳ ಹಿಂಡಿನಲ್ಲಿ ನಾನೊಂದು ಮಹಿಷಿಯಾಗಿ ಸೇರಿಕೊಂಡು ವಿಧಾತನ ಕುರಿತಾಗಿ ತಪಸ್ಸನ್ನಾಚರಿಸಿ ಉಳಿಸಿಕೊಳ್ಳುವುದಕ್ಕಾಗಿ ಮನ ಮಾಡುತ್ತೇನೆ. ಹಾಗಾಗಿ ತಡ ಮಾಡುವುದಲ್ಲ, ಆ ಮಹಿಷಿ ರೂಪವನ್ನೇ ತಾಳುತ್ತೇನೆ. ಅದೆಷ್ಟೋ ಕಾಲದಿಂದ ಇದೇ ಕಾರಣದಲ್ಲಿ ಇದ್ದು ತಪಸ್ಸನ್ನು ಆಚರಿಸ್ತಾ ಇದ್ದೆ. ತಪಸ್ಸಿನಲ್ಲಿ ಇದ್ದವು ಒಂದೊಮ್ಮೆಗೆ ಕಣ್ಣು ಬಿಟ್ಟು ಆಶ್ರಮದಗಳು ನೋಡ್ತಾ ಇದ್ರೆ ಪರಮಾಶ್ಚರ್ಯವೇ ಕಾಣುತ್ತಾ ಇದ್ದೆ. ಒಂದೆರಳಿ ಕರಟಿ ಖಮರಿ ಹೋದ ವೃಕ್ಷ, ಇನ್ನೊಂದೆರಳಿ ದಿಕ್ಕೆಟ್ಟು ಓಡಾಡುವ ಖಗಮೃಗ, ಮತ್ತೊಂದೆರಳಿ ಶರೀರವೇ ಸೈರಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಕೂಡ ನನ್ನ ಆಶ್ರಮದ ಬಳಿ ಆಗಬೇಕಿದ್ರೆ ಕಾರಣ ಏನು ಅನ್ನುವಂಥದ್ದು ನಾನು ನನ್ನೊಳಗೆ ತರ್ಕಿಸಿಕೊಂಡದಲ್ಲ. ಒಂದೊಮ್ಮೆಗೆ ಜಾಲಿಸಿ ನೋಡಿದ್ರೆ ಏನು ಆಶ್ಚರ್ಯವಿದೆ. ದಿತಿ ಸುತೆಯಾದ ಬಾಲಿನಿ ಪುತ್ರನನ್ನು ಪಡೆಯುವಂತ ಅಭಿಲಾಷೆಯಿಂದಾಗಿ ತನ್ನ ತನಗೆ ರೂಪವನ್ನ ಮಾರೆಗೊಳಿಸಿ ವಿಕೃತ ರೂಪದಿಂದ ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ. ಇದು ಹೇಗಾಯ್ತು ಗೊತ್ತಾ? ನಮ್ಮನ್ನು ಮಾರಿಕೊಳ್ಳಕ್ಕೆ ಹೇಗಾಯ್ತು ಗೊತ್ತೇ? ನಾವೆಲ್ಲ ತಪಸ್ಸು ಯಾಗ ಯಜ್ಞವನ್ನು ಮಾಡುವುದಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಮಾಡುವ ತಪಸ್ಸು. ನಿಮ್ಮಂತವರೆಲ್ಲ ಹಾಗಲ್ಲ, ಸ್ವಾರ್ಥ ಬುದ್ಧಿಯನ್ನೇ ಹೊಂದಿಕೊಂಡು ಈ ರೀತಿಯಾಗಿ ತಪಸ್ಸನ್ನು ಆಚರಿಸ್ತಾ ಇದೆಯಾ? ಇದರಿಂದ ನಮ್ಮದ ಕುಲಕ್ಕೆ ಅಪಮಾನ. ಹಾಗಿದ್ರೆ ನೀನನ್ನು ಬಿಡುವುದೇ? ಬಿಡಲಾರೆ. ಈಗ ಹಿಡಿ ಶಾಪ ಉದರದಲ್ಲಿ ಹುಟ್ಟುವ ಮಗು ಆಗಿರ್ಲಿ. ಇಷ್ಟಕ್ಕೆ ನಿನಗೆ ಸಾಕಾಗುದಿಲ್ಲ ಭಾವಿಸಿದ್ಯಾ? ಸಾಕಾಗುದಿಲ್ಲ. ನಾನು ಕೊಟ್ಟ ಶಾಪವನ್ನು ಪರಿಹರಿಸುವುದಕ್ಕೆ ಮೂರ್ತಿಗಳಿಂದ ಸಾಧ್ಯವಾಗದೆ ಇನ್ನೇನು ಮಾಡೋಣ? ನಾನು ಈ ಜಾಗದಲ್ಲಿ ಸರಿಯಲ್ಲ. ತಪಸ್ಸು ಮಾಡೋದು ಯೋಗ್ಯ ಸ್ಥಳ ಎಲ್ಲಿ ಉಂಟು ತಾರಸಿಕೊಂಡು ಮುಂದುವರಿತೇನೆ. ಏನಿದು ಘನತನ ತಪವು ಮಣಿ ಮಣಿಯನಿ ಬಳಲಿಗೆ
ಪ್ರತ್ಯಕ್ಷನಾಗಿ ಬಂದಿದ್ದೇನೆ. ಬೇಕಾದುದನ್ನು ಕೇಳಿಕೋ, ಕರುಣಿಸುತ್ತೇನೆ. ಉಳಿದು ಬಂದೆಯಾತ ಕರುಣ ಸಾಗರ ದೇವ ಪರಮೇಷ್ಠಿಗೆ ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಹರುಷದಿಂದಲೇ ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ದೇವ. ಕರುಣೆಯ ಕಣ್ಣಿನಿಂದ ಕಾಣುವಂತಹ ಕರುಣಾಸಾಗರ ದೇವ, ಮಗಳೇ, ಇದು ನಿನ್ನ ಪಾದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ ತಂದೆ. ಶ್ರೇಯೋಸ್ತು. ಭಗವಂತನ ಬಂಧುತ್ವವನ್ನು ಬದಿಗೊತ್ತಿ ಭಗವಂತನ ಒಲಮೆಗೆ ಪಾತ್ರಳಾಗಬೇಕು ಎಂಬಂತಹ ಉದ್ದೇಶದಿಂದ ಭಕ್ತಿಯಿಂದ ಭಜನೆಯನ್ನು ಮಾಡುವ ಮುಖೇನವಾಗಿ ನಿನ್ನನ್ನು ಒಲಿಸಿಕೊಂಡೆ ತಂದೆ. ದುಡುಕುತ್ತಿರುವಂತಹ ನನ್ನ ಇಂದ್ರಿಯಗಳನ್ನು ಗಟ್ಟಿಯಾಗಿ ಬಿಗಿ ಹಿಡಿದು ಚಿತ್ತವನ್ನು ನಿನ್ನ ಕಡೆಗೆ ಹರಿಸುವ ಮುಖೇನವಾಗಿ ಹೃದಯ ಮಧ್ಯದಲ್ಲಿ ಈ ನಿನ್ನದಾದಂತಹ ದಿವ್ಯ ಸ್ವರೂಪವನ್ನೇ ಪ್ರತಿಷ್ಠಾಪಿಸುವ ಮುಖೇನ ಭಕ್ತಿಯಿಂದ ಪೂಜಿಸಿದಾಗ ಒಲಿದು ಬಂದೆಯ ತಂದೆ. ಹೌದು. ಕರುಣೆಯ ಕಡಲಾಗಿ, ಮಮತೆಯ ಮಡಿಲಾಗಿ, ಒಲುಮೆಯ ಒಡಲಾಗಿ, ಪ್ರೀತಿಯ ತೇರಾಗಿ, ನೋವಿನ ಬೇರಾಗಿ, ತಾಳ್ಮೆಯ ತವರಾಗಿ ಮೆರೆಯುವಂತಹ ಓ ದೇವರ ದೇವನೇ, ನನ್ನ ಮನಸ್ಸಿನೊಳಗಿರುವಂತಹ ಇಷ್ಟಾರ್ಥಗಳನ್ನ ನೆರವೇರಿಸುವೆಯಾ ತಂದೆ. ನಿಶ್ಚಯ. ಕರಟಿ ಕಮರಿ ಹೋಗುತ್ತಾ ಇದೆ ನಮ್ಮದಾದಂತಹ ಅಸುರ ಕುಲ. ಉದ್ಧಾರ ಪಡಿಸಬೇಕೆಂಬಂತಹ ಹೊಣೆಗಾರಿಕೆ ನಿನ್ನಲ್ಲುಂಟು ಮಾಲಿನಿ ಎಂಬ ಹಾಗೆ ಹೆತ್ತವ್ವೆಯ ನುಡಿ. ನೆರವೇರಿಸಬೇಕಾದ್ದು ನನ್ನ ಕರ್ತವ್ಯ ಅಲ್ಲವೇ? ಹಾಗಾಗಿ ತಪಸ್ಸನ್ನು ಆಚರಿಸಿದ್ದೇನೆ. ಮುಂದೊಂದು ದಿವಸ ದಾಂಪತ್ಯ ಜೀವನದಲ್ಲಿ ಪುತ್ರನೋರುಣನ್ನ ಪಡೆಯಬೇಕು. ತನ್ನ ಶ್ರಮದ ಮುಖೇನವಾಗಿ ಮೂರು ಲೋಕವನ್ನು ಜಯಿಸಿ ದೊರೆಯಾಗಿ ಮೆರೆಯಬೇಕು. ಅಂತಹ ಮಗನನ್ನು ಪಡೆಯುವಂತಹ ಒಂದು ಅನುಗ್ರಹ ನನಗೊದಗಿಸುವೆಯಾ ತಂದೆ. ಮಗಳೇ, ನಿನ್ನ ಭಕ್ತಿಗೆ ಮೆಚ್ಚಿರುವ ನಾನು ಸದ್ಯೋ ಭವಿಷ್ಯದಲ್ಲಿ ಅಂತಹ ಪುತ್ರನೊಬ್ಬನಿಗೆ ನೀನು ತಾಯಿಯಾಗುವಂತೆ ಹರಸುತ್ತಾ ಧನ್ಯಳಾದ ತಂದೆ. ಆದರೆ ಹುಟ್ಟುವ ಆತನು ಮಾತ್ರ ಮಹಿಷಾಕಾರಿಯಾಗಿರುತ್ತಾನೆ. ಅಯ್ಯೋ, ಎಂತಹ ಕಠೋರವಾದಂತಹ ನುಡಿಗಳನ್ನೇ ಆಲಿಸುತ್ತಾ ಇದ್ದೇನೆ ತಂದೆ. ಕಾಮಧೇನಿನ ಕೆಚ್ಚಲಿನಿಂದ ವಿಷದ ಸೋನೆಯೊಂದು ಹೊರಬರುವುದಕ್ಕೆ ಸಾಧ್ಯವಿದೆ? ಅಸಂಭವ. ಹಿತಾತನ ಬಾಯಿಂದ ಶಾಪದ ವಾಕ್ಯವೊಂದನ್ನು ಕೇಳಿಸಿಕೊಂಡೆ ನಾನು. ಹಾಗಾಯ್ತೆ ಮತ್ತೆ ತಂದೆ, ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಹೆಣ್ಣಿಗೂ ಕೂಡ ತಾಯ್ತನದ ಸುಖವನ್ನು ಅನುಭವಿಸಬೇಕು ಎಂಬುದು ಆಸೆ ಇರುವುದು ಸಹಜ ತಾನೆ. ನನ್ನಲ್ಲಿರುವುದು ತಪ್ಪಲ್ಲ ತಾನೆ. ಆದರೆ ತಾಯ್ತನದ ಸುಖವನ್ನು ಅನುಭವಿಸುವುದಾದರೂ ಎಂತ ಹೇಳಿ? ಹೇಗೆ? ಮಗುವನ್ನು ಎತ್ತಿಕೊಳ್ಳುವುದು ಹೇಗೆ? ಹೆತ್ತವೆಯ ಮಾತು ನೆರವೇರಿಸುವುದಕ್ಕೆ ನನ್ನಿಂದ ಸಾಧ್ಯವಾಗದೆ ಹೋಯಿತಲ್ಲ. ಹಾಗಾಗಿ ಶಾಪದ ವಾಕ್ಯವನ್ನು ಕೇಳಿಸಿಕೊಂಡು ನಾ ಬದುಕುವುದಕ್ಕಿಂತ ಈ ಹೊತ್ತು ನನಗೆ ಸಾವನ್ನ ಮರುಗದಿರು ಮಾಲಿನಿಯೇ, ಮರುಗದಿರು ಮಾಲಿನಿಯೇ. ಮುನಿವರ ನುಡಿದ ವಚನವು ತಪ್ಪುವುದಕ್ಕಿಲ್ವೇ? ತರಳ ಬಗಿಜನು ಜನಿಸಿದರು ನಿಲ್ಲುದರದಲ್ಲಿ ಮುಂದೆ ಧುರವ ಕಮಿಯನಿಸಿ ಮೆರೆಯುವನು ಘನಕೀರ್ತಿಯಿಂದಲೇ ಸತ್ಯವೇ? ಮರೆಯ ಮಾತಾನೆನುತ್ತ ಸಂತೈಸಿದನು ಮಾನಿನಿಯ. ತಂದೆ, ಮಾಲಿನಿ, ಮರುಗದಿರು. ಏನು ಮಾಡಲಿ ನಾನು? ತಾಳ್ಮೆಯ ತವರು ನಾನು. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ನೋಡಬೇಕು. ಏನು? ಇಂತಹ ಸ್ಫುರದ್ರೂಪವಿದ್ದರೂ ತಪಸ್ಸನ್ನು ಮಾಡುವುದಕ್ಕೆ ನಿಕೃಷ್ಟವಾದ ಮಹಿಷಿ ರೂಪವನ್ನು ಅಂತುಕೊಂಡು ನೀನು ತಪಸ್ಸಿಗೆ ತೊಡಗಿದೆ. ನಿಜ. ಅದರಿಂದಾಗಿ ಸುಪಾರ್ಶ್ವಕನೆನ್ನುವ ಮುನಿವರನ್ನು ಕ್ರುಧಿತನಾಗಿ ತಪಸ್ಸಿನ ಫಲಸ್ವರೂಪವಾಗಿ ನಿನಗೆ ಮಗನೇ ಮಹಿಷ ರೂಪದಲ್ಲಿ ಹುಟ್ಟದಿ ಎನ್ನುವಂತೆ ಶಾಪವನ್ನು ಕೊಟ್ಟಿದ್ದಾನೆ. ಮುನಿಶಾಪ ರಸ್ತೆಯಲ್ಲಿ ಹುಸಿಯಾಗುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ನಾನು ಅರಿತಿದ್ದೇನೆ. ಆದರೆ ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡಿರುವುದು ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವರನ್ನು. ಹೌದು. ಹಣೆ ಬರಹ ಬರೆಯುವಂತಹ ಬ್ರಹ್ಮದೇವರಿಗೆ ನನ್ನ ಆ ಹಣೆ ಬರಹವನ್ನು ತಿದ್ದುವುದಕ್ಕೆ ಸಾಧ್ಯವಿಲ್ಲವೇ? ಸಾಧ್ಯವೂ ಇಲ್ಲ. ಯಾಕೆ? ಮತ್ತೆ ಹೇಗೂ ನಿನಗೆ ಗೊತ್ತಿರುವಂತೆ ನೋವಿನ ಬೇರು ಎನ್ನುವುದು ಸಹ ಸಹಜ ತಾನೆ. ಹಾಗಿದ್ದರೆ
ಜೀವಿಯೊಬ್ಬನಿಗೆ ಪ್ರಾಪ್ತವಾಗುವುದರಲ್ಲಿ ನೋವನ್ನು ಇಟ್ಟು ನಲಿವನ್ನು ಒಳಗೂಡಿಸಿ ಬೇಕಾದನ್ನು ಕೊಟ್ಟು ಕಳುಹುತ್ತೇನೆ ನಾನು. ಪ್ರಾಪ್ತಿಯಾದುದರಲ್ಲಿ ನಲಿವಿಗೆ ದ್ಯೋತಕವಾದುದು ಏನುಂಟು ಎನ್ನುವುದನ್ನು ಹುಡುಕಿ ಬದುಕಿದರೆ ಯಶಸ್ಕರ ಜೀವನವಾಗುತ್ತದೆ. ಸರಿ. ನೋವು ಎನ್ನುವಂತೆ ತನ್ನಷ್ಟಕ್ಕೆ ತಾವೇ ಕರಗುತ್ತಾ ಇದ್ದರೆ ಕೊರಗುತ್ತಾ ಇರಬೇಕಾಗ್ತದೆ. ಆದ್ದರಿಂದ ನೀನು ಆ ರೀತಿ ಯೋಚಿಸುವುದಲ್ಲ. ಈ ಶಾಪವು ಈ ರೀತಿ ಆಗುವುದಕ್ಕೆ ಕಾರಣ ಏನು ಎನ್ನುವುದನ್ನು ತಿಳಿದುಕೊ. ತನಗೆ ಯಾವ ರೀತಿಯದ್ದಾದರೂ ನೋವು ಬರಬಾರದು ಎನ್ನುವ ಆಕಾಂಕ್ಷೆಯಿಂದ ಲೋಕವಿಕ್ರಮಿಯಾದಂತಹ ಮಗನನ್ನು ನೀನು ಬಯಸಿದೆ. ಆದ ಕಾರಣ ನಿನಗೆ ಅಂತಹ ವಿಕ್ರಮಿ ಪುತ್ರ ಹುಟ್ಟುವುದು ಸಹಜ. ಸರಿ. ಆದರೆ ಅವನು ಮಹಿಷಾಕಾರಿಯಾಗಿರಬೇಕು ಎನ್ನುವುದು ಅವನ ಆಶಯ. ತಾನು ಕೊಟ್ಟ ಶಾಪಕ್ಕೆ 3 ಮೂರ್ತಿಗಳಿಂದ ಬದಲಿಲ್ಲವಾಗಲಿ ಎನ್ನುವುದು ಅನುವಚನ. ಆದ್ದರಿಂದ ನೀನು ಮನುಷ್ಯನಿಗೆ ತಾಯಿ ಆಗುವುದು ಆಗಲೇಬೇಕು. ನಾನು ಅದನ್ನೇ ಕೊಡಬೇಕು ನಿನಗೆ. ಆಗುವುದಿಲ್ಲ. ಹುಟ್ಟಿದಾತನು ಕೋಣನಾಗಿದ್ದರೇನಂತೆ ಭುಜಬಲ ಸಾಮರ್ಥ್ಯದಲ್ಲಿ ನಿನ್ನ ಇಷ್ಟದಂತೆ 3 ಲೋಕವನ್ನು ಗೆದ್ದಾಳುವಂತಹ ವೀರಮಲ್ಲನಾಗುತ್ತಾನೆ. ಅಂತಹ ವೀರಪುತ್ರನಿಗೆ ಮಾತೆ ಆಗುವುದು ಸೌಭಾಗ್ಯವಲ್ಲ. ಮತ್ತೆ ಯಾಕೆ ಮಾರುಕ? ಸಂತೋಷವಾಯಿತು ತಂದೆ, ಹರ್ಷವಾಯಿತು. ಆದಷ್ಟು ಬೇಗ ಪುರ ಸೇರಿಕೊಳ್ಳುತ್ತೇನೆ. ಕನಕ ನೇಮವನು ಬಂಡು ಮಾಲಿನಿ ಗಣಹರುಷವನೇ ಕ್ಷಣದೊಳು ನಿಜ ರೂಪವನು ಮಗದಿ ಜನನಿಯಲಿ ಕೆಲಕಾಲ ಕಳೆಯಲ ಸತಿ ಗರ್ಭವು ತಳೆದು ಚೆಲುವ ಸುಕುಮಾರನ ಪಡೆದಿರಲು ವಿನಯದಲ್ಲಿ ಗೆಲೆದು ಬಗೆಯರಿಯದಾದಿತಿಯು ಮರುಗುತ್ತಿರ ತಮ್ಮನದಲ್ಲಿ ಏನೋ ಜಗದೀಶ್ವರ ರಕ್ಷಿಸು ರಕ್ಷಿಸು. ಬ್ರಹ್ಮಮಾನಸ ಪುತ್ರರಾದಂತಹ ಕಶ್ಯಪ ಬ್ರಹ್ಮರ 13 ಮಂದಿ ಪತ್ನಿಯರಲ್ಲಿ ಹಿರಿಯವಳಾದಂತಹ ಅದಿತಿ ದೇವಿನ ಹೆಸರಿಗೆ ಹಿರಿತನಕ್ಕೆ ತಕ್ಕ ಭಾಗ್ಯವಿಲ್ಲದೆ ಹೋಯಿತಲ್ಲ. ಏನು ಮಾಡೋಣ ಹೇಳಿ? ಮೇಲು ಲೋಕವಾದಂತಹ ಸುರಲೋಕ, ಅದನ್ನು ನನ್ನ ಸವದಿಯ ಮಕ್ಕಳಾದ ದೇವತೆಗಳು ಬಳಿದು ಭೋಗಿಸುತ್ತಾ ಇದ್ದರೆ ಅದನ್ನು ಪ್ರತಿಭಟಿಸಿ ಸೂರೆಗೈಯುವುದಕ್ಕೆಂದು ಹೋದಂತಹ ನನ್ನ ಗಂಡು ಮಕ್ಕಳು ಸುರಪನ ಮೋಸದ ಜಾಲಕ್ಕೆ ಬಲಿಯಾಗಿ ಹೋದರು. ಹೀಗೆ ರಾಕ್ಷಸ ವಂಶವೇ ನಿರ್ವಂಶವಾಗಿರುವಾಗ ಮಗಳಾದಂತಹ ಮಾಲಿನಿ ತಪಸ್ಸಿಗೆಂದು ಕಾಡಿಗೆ ಹೋಗಿ ಬ್ರಹ್ಮದೇವನನ್ನು ಒಲಿಸಿಕೊಂಡು ವರವನ್ನು ಪಡಕೊಂಡು ಬಂದಳು. ನಂತರದಲ್ಲಿ ಆಕೆಯ ವಿವಾಹವು ಪಾತಾಳದ ಅಧಿಕಾರಿ ವಿದ್ಯುನ್ಮಾಲಿ ಎಂಬಾತನೊಂದಿಗೆ ಜರುಗಿ ಯೋಗ್ಯನಾದಂತಹ ಪುತ್ರನೂರುವನ್ನು ಉದಿಸಿದ್ದಾನೆ. ಉದಿಸಿದಂತಹ ಪುತ್ರ ರಾಕ್ಷಸಗಳ ಪ್ರದೀಪಕನಂತೆ ಕಂಗೊಳಿಸುತ್ತಾ ಇದ್ದಾನೆ. ಹೀಗೆ ಪುತ್ರೋತ್ಸವದ ಸಡಗರದಲ್ಲಿ ನಾವೆಲ್ಲ ಮೈಮರೆತಿದ್ದರೆ ಸಾಕಾಗುವುದು. ಗಂಡು ಮಕ್ಕಳ ನೋವು ಕಳಕೊಂಡಂತಹ ನೋವು ನನ್ನ ಎದೆಯನ್ನು ಬಾಧಿಸುತ್ತಾ ಇದೆ ಅಲ್ಲ. ಮಾಡೋಣ ಹೇಳಿ? ಮಗನೊಬ್ಬ ಹುಟ್ಟಿಕೊಂಡಿದ್ದಾನೆ. ಮಗುವಿನ ಮುಖ ನೋಡಿ ಸಂತೋಷದಿಂದಿರುವಾಗ ಯಾಕಮ್ಮ ಚಿಂತೆ? ಕಾರಣವಿದೆ ಹೇಳಿಯ. ನೋಡಿದ ನಮ್ಮ ಅರಾಜಕತೆಯನ್ನು. ಏನಾಯ್ತಮ್ಮ? ಶತ್ರುಲೋಕವಾದಂತಹ ದೇವಲೋಕ ಪಟ್ಟಭದ್ರ ಹಿತಾಸಕ್ತಿಯಿಂದ ಮೇಲೆತ್ತಾ ಇದ್ದಾರೆ ದೇವತೆಗಳು. ಅವರ ಪ್ರಾಬಲ್ಯವನ್ನು ನಾವು ಖಂಡಿಸಲೇಬೇಕು. ಸ್ವರ್ಗ ನಮ್ಮದಾಗಬೇಕು.
ಇಲ್ಲಿರುವಂತಹ ಸಕಲ ರಾಕ್ಷಸರನ್ನು ಒಂದುಗೂಡಿಸಿಕೊಂಡು ಹೋಗು. ಸರಿ. ಬಡಿದೋಡಿಸಿದ ಹಾಗಾಯಿತು. ಪೀಠ ಬರಿದಾಗಿದೆ, ಏರಿಕೊಳ್ತೇನೆ. ಅಪರಿಚಿತ ವ್ಯಕ್ತಿ ನೀನು. ಪೀಠದಲ್ಲಿ ಕುಳಿತಿರುವಂತಹ ವೇಳೆ ರೆಕ್ಕೆಯಿಂದ ಬಡಿದು ನನ್ನನ್ನು ಎಬ್ಬಿಸಿದೆಯಲ್ಲ. ಯಾರು ನೀನು? ನನಗೂ ನಿನಗೂ ಏನು ದ್ವೇಷ? ಸುಮನಸರನ್ನೆಲ್ಲ ಬರಿದೋಡಿಸಿ ಇವತ್ತಿಗೆ ಪೀಠವನ್ನು ಏರಿದ್ಯಾ? ನಿನ್ನನ್ನು ವಿಚಾರಿಸಕ್ಕಾಗಿ ಬಂದವ ಯಾರು? ಯಕ್ಷರಾಜ ಪಿಂಗಳ.
ಸಂತೋಷದ ವಿಷಯ ನಮ್ಮವರಲ್ಲಿ ತಿಳಿಸಬೇಕು. ಸೇರಿಕೊಳ್ತೇನೆ ಅಧ್ಯಕ್ಷ. ನಾನು ನನ್ನದೇ ಲೋಕದಲ್ಲಿದ್ದೇನೆ. ಎದೆಗೆ ಕುದಿಸಿದ್ರು ಹೌದು ಅವರೆಲ್ಲ ಹೌದು ನಮಗೆ ದಿಕ್ಕೆ ತೋಚುವುದಿಲ್ಲ ಅಂತ ನಾನು ಏನಾಯ್ತಾ ನಿನಗೆ? ಅಮ್ಮ ಯಾರ ನೀನು? ಒಳ್ಳೆ ಕಥೆ ಆಯ್ತು. ಪ್ರಯೋಜನ ಇಲ್ಲ ಇಷ್ಟು ವರ್ಷ ಇಲ್ಲಿ ದುಡಿದ್ರು ಪ್ರಯೋಜನ ಇಲ್ಲ. ನನ್ನ ಪರಿಚಯವೇ ಇಲ್ಲ ಅಂತ ಹೇಳ್ಬೋದು. ನಾನು ಏನೋ ಮಾಡಲಿ? ಹಾಗಿದ್ರೆ ನೀನು ನಮ್ಮವನೇ? ದೇವ್ರೆ ನಮ್ಮವರಂತ ಕೇಳ್ತೀರಲ್ಲ. ಯಾರು? ದೊರೆಗಳ ಸೇವೆ ಮಾಡುದು ನಾನೇ ಅಲ್ವಾ? ಆ ಸೇವೆ ಮಾಡುವ ಅದೊಂದು ಏನು ಗೊತ್ತಿಲ್ಲ. ನಾನೇ ಇರುವುದಲ್ವಾ? ಹೌದಾ? ಎಲ್ಲಿದ್ದೆ? ಅವ್ರ ಒಟ್ಟಿಗೆ ಯಾವತ್ತು ನಾನೇ ಆಗ್ಬೇಕು ಅವರಿಗೆ. ಹೌದಾ? ಹೌದೌದು. ಏನು ಈ ಕಡೆ? ನಾನು ಈ ಕಡೆಗೆ ಬರ್ಬೇಕಾಯ್ತು. ನಾನು ಇಲ್ಲಿ ಅಲ್ವಾ? ಹೌದೌದು. ಈಗ ಸ್ವಲ್ಪ ದಿನ ಮಟ್ಟಿಗೆ ಗುರುಪುರಕ್ಕೆ ಹೋಗಿ ಬಂದೆ. ಅದಿಲ್ಲಿ ಗುರುಪುರ ಅಲ್ಲಿಗೆ ಅಲ್ಲಿಗೆ ಹೊಯ್ಗೆ ಹೊರಲಿಕ್ಕೆ ಒಂದು ನನ್ನವರು ಇಲ್ಲ ಅಂತ ಹೇಳಿ ಅದೇ ಕೆಲಸವೀಗ. ಜೀವನಕ್ಕೆ ದಾರಿ ಇಲ್ವ ಬೇರೆ? ಎಂತ ಅವಸ್ಥೆ ಇದು. ಆಗಲ್ಲಮ್ಮ. ಮತ್ತೇನ ಒಟ್ಟು ನನ್ನ ಹಾದಿ ತಪ್ಪಿಸ್ತೀರಿ ನೀವು. ಹೌದಾ? ನಾನು ಒಂದಿಷ್ಟು ತಕೊಂಡು ಬಂದದ್ದು ಮುಗೀತೇಗ ವಿಷಯ ಅಲ್ಲ. ಅದೇ ನಾನಲ್ಲಿ ಮೇಲೆ ಒಂದು ಲೋಕ ಇಲ್ಲವಾ? ಗುರುಪುರ ಅಲ್ವಾ? ಅದು ಸುರಪುರ ಅಲ್ವಾ? ಆ ಕಡೆಯಿಂದ ನೀ ಬಂದದ್ದು. ಏನು ವಿಚಾರ? ಒಟ್ಟಿಗೆ ಹೋಗಿ ಬಂದೆ. ಹೌದಾ? ಏನದು ವಿಷಯ? ಲಾಲಿಸಬೇಕು ತಾಯಿ
ಲೀಲೆಯೊಳೈದಂತ ನಿಮ್ಮಯ ಕಾಂತ ಲೀಲೆಯೊಳೈದಂತ ಲಾಲಿಸಬೇಕು ತಾಯೇ ಓ ಅಮ್ಮ. ಅಮ್ಮ ಮಾಲಿನಿಯೇ, ನಾವು ಆ ದೇವರ ಕಳ್ಳರನ್ನು ಬಡಿದಟ್ಟು ಹೋದಲ್ವಾ? ದೇವರ ಕಳ್ಳ. ಹೌದು. ವಿಷಯ ಗೊತ್ತಾಯ್ತು. ಸರಿ. ಬಂದರು ಉದ್ದಕ್ಕೆ ಬಂದ. ಯಾಕೆ? ಉದ್ದ ಆ ಯುದ್ಧ. ಹೌದು. ಬರುವಾಗ ಹಾಗೆ ಬರ್ತಾರ ಅವರೆಲ್ಲ. ಮತ್ತೆ ನೋಡ್ತೀರಮ್ಮ, ಎಲ್ಲರ ಕೈಯಲ್ಲೂ ಕಾಯ್ದಿನ. ಅದೇನು ಆ ಕೈದು? ಹಿಡ್ಕೊಂಡು ಬಂದ್ರು. ನಮ್ಮವರು ಬಿಡ್ತಾರ? ಇಲ್ಲ. ಹೋದ ಕಾಲ ಪೆಟ್ಟು ಮಾಡ್ಲಿಕ್ಕೆ. ನಿಜ. ಒಟ್ಟಿಗೆ ಪೆಟ್ಟು ಕೊಟ್ರು ನೋಡಿ ಪರಿಣಾಮ ಓಡಿದ್ರು ಅವರ ದೇವತೆಗಳು. ಹೌದಾ? ಆಗ ಅವ ಬಂದ. ಯಾರು? ಅವರಿಗೆಲ್ಲ ಕಾಪಿ ಇಡ್ತಾನಲ್ಲ, ಸುರ್ಪ. ಆ ಕಾಪಾಡುವಂತಹ ಸುರಪ ಐರಾವತ ಏರಿಕೊಂಡೇ ಬಂದ. ಐರಾವತವನ್ನು ಏರಿಕೊಂಡು ಕೈಯಲ್ಲಿ ಉಜ್ಜರ ತಕೊಂಡೇ ಬಂದ. ಅದೇ ಉಜ್ಜರ ವಜ್ರಾಯುಧ ಹಿಡ್ಕೊಂಡು ನಿಂದ. ಸರಿ. ಘೋರ ಸಂಗ್ರಾಮ. ನಾನು ಗ್ರಹಿಸಿದ್ದು ಹೇಗೆ? ಈ ಸಲ ಅವರಿಗೆ, ಈ ಸಲ ನಮಗೆ ಅವರಿಗೆ ಅಂತ. ಮುಂದೆ ಆದ್ರೆ ಕೈ ಸಾಗ್ಲಿಲ್ಲ ಅವನದ್ದು. ಅವ ಕೂಡ ಓಡಿದ. ಸರಿ. ಹೋದಾರಲ್ಲವ ಎಲ್ಲರೂ. ಮತ್ತೆ ಏನು ಮಾಡುವುದು? ಅವ್ರು ಹೋದೆ ಅದಕ್ಕಲ್ವ ರಾಯರು ಮಸನ ಸೇರುವುದಕ್ಕೆ. ಸಿಂಹಾಸನ ಏರಿದ್ರಮ್ಮ. ಸರಿ. ಆಗ ಅವರೆಲ್ಲ ಬಂದ್ರು. ಯಾರು? ಕುಣಿತಾರಲ್ಲ ಅಲ್ಲಿ ಹಾಕು ಸಾರಿಯರು, ಅಪ್ಸರ ಸ್ತ್ರೀಯರು, ದಂಬೆ ಊದುಬತ್ತಿ ಇತ್ಯಾದಿ ನಾರಿಯರು, ರಂಭಾದಿ ನಾರಿಯರು ಬಂದರಮ್ಮ. ಅವ್ರ ನರ್ತನ ಸೇವೆ ಆಯ್ತು, ಇತ್ಲಗಂದ ಗಾಯನ ಸೇವೆ ಆಯ್ತು. ಊದುವವರು ಊದಿದ್ರು, ಬಾರಿಸೋರು ಬಾರಿಸಿದ್ರು. ಹಾಗೆ ನಾವೆಲ್ಲ ಒಟ್ಟಿಗೆ ಸಂತ ವೇಷದಲ್ಲಿದ್ದು ಆನಂದ ದೊಡ್ಡದು. ನೀವು ಅಲ್ಲ, ನೀನು ನಾನು ಒಬ್ಬನೇ ಅಲ್ಲ, ರಾಯರು ಕೂಡ ಸಂತೋಷದಲ್ಲಿರುವ. ಹೌದು. ಒಂದು ಶಬ್ದ ಬಂತಮ್ಮ. ಏನದು? ಸುಯ್ಯ ಅಂತ. ಅದ್ಯಾವುದು? ಸುಯ್ಯ ಅಂತ ಶಬ್ದ ಬಂತ. ಯಾಕೆ? ನಾನು ನೋಡ್ತೇನೆ, ಒಂದು ಹಾರಿಕೊಂಡು ಬರ್ತಾ ಉಂಟು. ಹಾರಿಕೊಂಡು? ಏನದು? ಅಲ್ಲಿ ಒಂದು ರೆಕ್ಕೆ ಉಳ್ಳ ಜಾತಿ ಉಂಟಲ್ಲ ದೇವತೆಗಳಲ್ಲಿ, ಯಕ್ಷರ. ಆದ್ರೆ ಬಂದವ ಮಾತ್ರ ದೊಡ್ಡ ಮನುಷ್ಯ, ದೊಡ್ಡ ರೆಕ್ಕೆ ಉಳ್ಳವ. ಹೌದಾ? ಯಾವ ಯಜಮಾನಂತೆ. ಹೆಸರು ಕೇಳಿದಾಗ ಪೊಂಗಯಾಕ್ಷ, ಪಿಂಗಳಾಕ್ಷ ಅವನೇ. ನಾನು ಗ್ರಹಿಸಿದ ರೆಕ್ಕೆ ತರಿಸಿ ನಿಲ್ಲುವಾಗ ಈ ಸಲ ಎಲ್ಲಾ ಕಡೆ ಡಾಮರ್ ಸೇವೆ ಆಗ್ತದೆ ಅಂತ. ಚಾಮರ ಸೇವೆ ಇಲ್ಲವೇ ಇಲ್ಲಮ್ಮ. ಮತ್ತೆ ಅವ ಬಂದು ಸುಮ್ಮನೆ ಇದ್ರ ಮತ್ತೆ ಜೋರು ಮಾಡ್ಲಿಕ್ಕೆ ಶುರು ಮಾಡಿದಲ್ವಾ? ಏನು ಅಂತ ಎಂತದಂತ ಗ್ರಹಿಸಿಕೊಂಡೆ. ಅಲ್ಲಿ ಕೂತಿದ್ದೆಲ್ಲ ನೀನು ಏನು ಅಂತ ಕೂತ್ಕೊಂಡೆ. ನಾನಿರುವಾಗ ನೀನೆಂತದ್ದು ಕೂತ್ಕೊಳ್ಳೋದು? ಏನ ಏನ ನೀನು ಅಲ್ಲ, ನೀವು ಸುಟ್ಟುಕೊಳ್ತೀನಿ. ಮತ್ತೆ ನೀನು ನನ್ನನ್ನು ಬೈಯುದಲ್ವ? ನೀನು ಅಯ್ಯೋ, ನಿಮ್ಮನ್ನು ಬೈ ನಾನು ಯಾಕೆ ಬೈಬೇಕು? ಮತ್ತೆ ಅಲ್ಲ ಹಾಗಲ್ಲ, ಅವರು ಅಲ್ಲಿ ಅವ ಯಾರಿಗೆ ಜೋರು ಮಾಡಿದ್ದು? ಹೌದು, ಯಾರು ಲಕ್ಷ್ಯ ಮಾಡ್ಲಿಲ್ಲ. ಅಷ್ಟಾಗ ಅವರಿಗೆ ಜೋರು ಸಿಟ್ಟು ಬಂತು. ಒಂದು ರೆಕ್ಕೆಯಿಂದ ಫಟ 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 ಕೊಟ್ಟ, ಯಾರಿಗೆ ಬಾರಿಸಿದ. ಹೌದಾ? ನನ್ನವರು ಸುಮ್ಮನಿದ್ರೆ ತಡ್ಕೊಳ್ಳಿಲ್ಲ, ಎದ್ದು ನಿಂತು ಮುಂದೆ ಹೋದ್ರು. ಅಷ್ಟ್ರಲ್ಲಿ ಮತ್ತೊಂದು ರೆಕ್ಕೆಯಿಂದ ಬರ್ತದಮ್ಮ. ಯಾರು ಗಿರ್ರದ್ರಿಗೆ ಬುಡುಂಬ ಬಿದ್ದಾರಮ್ಮ. ಹೋಗಿ ಎಬ್ಬಿಸುದಲ್ವಾ? ಎಬ್ಬಿಸ್ಲಿಕ್ಕೆ ನೋಡಿದೆ ಅಮ್ಮ, ತಟ್ಟಿದೆ ಮುಟ್ಟಿದೆ ಅಮ್ಮ, ಹೇಳುವಂತಾಗಿಲ್ಲಮ್ಮ. ನಾನು ಅದಕ್ಕೆ ದುಃಖಿಸುವುದಮ್ಮ. ಬಬ್ಬಿ ಹೊಡೋದಕ್ಕೆ ಅಮ್ಮ, ಅವರು ಸತ್ತೇ. ಜೀವಿಸಲೆಂದು ಈ ವ್ಯಥೆ
ಪತಿಯೇ ನೀ ಮಡಿದೆಯ ಎಂತಹ ಕರ್ಣ ಕಠೋರವಾದಂತಹ ವಿಚಾರವನ್ನು ಆಲಿಸಿದೆ. ಬರಸಿನೊಂದಪ್ಪಳಿಸಿ ಎನ್ನೆದೆಗೆ ಬಡಿದಂತಹ ಅನುಭವವಾಯಿತಲ್ಲ. ಹೆತ್ತವಯ್ಯ ಮನಸ್ಸಿನೊಳಗಿರುವಂತಹ ಆಸೆಗಳನ್ನ ನಾನು ನೆರವೇರಿಸಿಕೊಡುತ್ತೇನೆ ಎಂಬ ಹಾಗೆ ನನ್ನವರು ಧೈರ್ಯದ ಮಾತನ್ನಾಡಿದವರು. ಸೇನೆಯನ್ನು ಸೇರಿಸಿಕೊಂಡು ಸ್ವರ್ಗವನ್ನು ವಶಪಡಿಸಿಕೊಂಡು ಬರುವುದಕ್ಕಾಗಿ ಹೋದವರು ಸ್ವಾರ್ಥಿಯನ್ನು ಹೊತ್ತು ತರುತ್ತಾರೆ ಎಂಬ ಹಾಗೆ ಭಾವಿಸಿಕೊಂಡು ಆದರೆ ಅವರ ಸಾವಿನ ವಾರ್ತೆಯನ್ನು ಕೇಳುವಂತಹ ದುಸ್ಥಿತಿ ನನ್ನ ಪಾಲಿಗೆ ಒದಗುತ್ತದೆ ಎಂಬ ಹಾಗೆ ನಾ ಯೋಚಿಸಿರಲಿಲ್ಲ. ಶಿವನೇ ಸ್ವಾಮಿ, ಸತಿಪತಿಯರು ಜೊತೆಗಿರಬೇಕು ಎಂಬ ಹಾಗೆ ಆಸೆ ಪಟ್ಟಂತಹ ನಾವು ಇಂದು ನನ್ನನ್ನು ಬಿಟ್ಟು ನೀವು ದೂರ ಸರಿದು ಹೋದಿರಿ. ಬಾರದ ಲೋಕವನ್ನೇ ಸೇರಿ ಬಿಟ್ಟಿರಿ. ನೀವಿರದಂತಹ ಈ ಪ್ರಪಂಚದಲ್ಲಿ ನನ್ನ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ಇಲ್ಲ ಇಲ್ಲ, ನೀವಿರದಂತಹ ಬದುಕು ನನಗೆ ಬೇಡ ಸ್ವಾಮಿ. ನನಗೆ ಈ ಪ್ರಾಣ ಬೇಡ. ನಾ ಸಾಯ್ತೇನೆ. ಹತ್ತು ಫಲವೇ ಸತ್ತವರು ಜೀವಿ ಸಮರ ಸಮರ್ಥನಾಗಿ ತರಳ ಮಹಿಷಾಸುರಗೆ ಮದನಗಳ ನಾಗವಾರ್ತಿಯಲ್ಲಿ ವಶಗೈವೆನೆರುತ್ತಲೆ ಕರೆದ ನನ್ನವರನ್ನು ನಾ ಕಳೆದುಕೊಂಡೆ ಎಂಬ ಕಾರಣಕ್ಕಾಗಿ ಹೇಳಿಯಂತೆ ಸಾವಿನ ದಾರಿಯನ್ನು ಹಿಡಿದೆ ಎಂದಾದರೆ ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿದವರಿಗೆ ಸರಿಯಾದಂತಹ ಶಿಕ್ಷೆ ವಿಧಿಸುವವರು ಯಾರಿದ್ದಾರೆ? ಇಲ್ಲ, ಸಾಯಕೂಡದು. ನಾನು ಸಾಯಬಾರದು. ಇದ್ದು ಸಾಧಿಸಿ ತೋರಿಸಿಕೊಡಬೇಕು. ಹಣೆಯ ಕುಂಕುಮ ಇಂದು ನೀರಾಗಿ ಹರಿತಾಯಿತು. ಕೊರಳ ಮಾಂಗಲ್ಯ ತುಂಡಾಗಿ ಹೋಯಿತು. ಕೈಯಲ್ಲಿರುವಂತಹ ಕೈಬಳ್ಳೆ ನುಚ್ಚು ನೂರಾಯಿತು. ಮುತ್ತೈದೆಯಾಗಿ ಬಾಳಬೇಕು ಎಂಬ ಹಾಗೆ ಆಶಾ ಗೋಪುರವನ್ನೇ ಹೊಂದಿದ ಮಾಲಿನಿಯ ಜೀವನಕ್ಕೆ ವಿಧವೆಯ ಪಟ್ಟ ಶಾಶ್ವತವಾಯಿತು. ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿದವರು ಯಾರು? 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 ದೇವತೆಗಳೇ, ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿ ನೀವು ಸಂಭ್ರಮವನ್ನು ಆಚರಿಸುತ್ತಿರಬಹುದು. ಇದು ಶಾಶ್ವತವಲ್ಲ. ಶಾಶ್ವತವಾಗಿ ನಾವು ಉಳಿಸಲಾರೆ. ಅದೆಲ್ಲವನ್ನು ನಾವು ಕಸಿದುಕೊಳ್ಳುವೆ. ನನ್ನ ಮಗನಿದ್ದಾನೆ. ನಿಮಗೆ ಸರಿಯಾದಂತಹ ಪಾಠವನ್ನು ಕಲಿಸುವುದಕ್ಕಾಗಿ ನನ್ನ ಮಗ ಮಹೇಶನಿದ್ದಾನೆ. ಆತನಿಂದಲೇ ನಿಮಗೆ ಸರಿಯಾದಂತಹ ಶಿಕ್ಷೆಯನ್ನು ವಿಧಿಸುತ್ತೇನೆ. ಮಗನನ್ನು ಕರೆದು ಸಕಲ ವಿಚಾರವನ್ನು ಅರಿಯಲೇಬೇಕು. ಮಗನೇ ಮಹೇಶ, ಕಂದ ಮಹೇಶ, ಮಗನೇ ಮಹೇಶ, ಬಾ ಕಂದ, ಬಾ ಮಗನೇ, ಬಾ. ಮೈ ಮೇಲೆ ಬರ್ತಾರೆ. ಹೋಗಿ ನೀವೆಂತ ಇದ್ರು ಇಷ್ಟು ದೊಡ್ಡ ಹೋಗಲ್ಲ ಹೋಯ್ ಜನ. ಹಲೋ
ಆಟವನ್ನು ಆಡ್ತಾ ಇದ್ದೆ. ಸರಿ ಮಗನೇ. ಎತ್ತವಯ್ಯ ದೀರ್ಘ ಧ್ವನಿ ಕೇಳಿತಮ್ಮ. ಆಟವನ್ನು ಬಿಟ್ಟೆ ನಿನ್ನೆಡೆ ಓಡೋಡಿ ಬಂದೆ. ಸರಿ. ಬಂದು ನೋಡಿದಾಗ ನಮ್ಮ ಈ ಶೋಣಿತಾಪುರವೇ ಅಲ್ಲೋಲ ಕಲ್ಲೋಲವಾಗಿದೆ. ನಿಜ ಮಗನೇ. ಸರಿಯಾಗಿ ನಿಮ್ಮನ್ನು ನೋಡಿದ್ರೆ ಕಾಲು ಬೆರಳಲ್ಲಿ ಕಾಣುಂಗುರ ಕಾಣುವುದಿಲ್ಲ, ಇಲ್ಲ. ಕೈಯಲ್ಲಿ ಕೈಬಳೆ ಇಲ್ಲ, ಇಲ್ಲ ಮಗನೇ. ಕೊಳಲಿ ಮಂಗಲಸೂತ್ರ ಕಾಣುವುದಿಲ್ಲ, ಹಣೆಯಲ್ಲಿ ಕುಂಕುಮ ಇಲ್ಲ. ಅಮ್ಮ ಈ ರೀತಿ ಕಣ್ಣೀರಿಗೆ ಕಾರಣ ಏನಮ್ಮ? ಕಷ್ಟವಾದಾಗ ಎಂದಿನಂತೆ ಇನ್ನಲ್ಲ. ಇಲ್ಲ ಮಗನೇ. ನಾನು ಆಟ ಆಡಿ ಬರುವಾಗ ನನ್ನನ್ನು ಎತ್ತಿ ಮುದ್ದಾಡಿ ಹಾಲನ್ನು ಕೊಡುವವರು. ನಿಜ. ಅಮ್ಮ ಕಷ್ಟ ಬಂತೆ ತಾಯಿ, ಕಷ್ಟ ಬಂತೆ ಅಮ್ಮ. ಹೌದು ಮಗನೇ. ಅಮ್ಮ ಏನಪ್ಪ? ದೈತ್ಯ ಕುಲದ ಮಾತೆ ನೀನು. ನಿನ್ನ ಪಾಲಿಗೂ ಕಷ್ಟ ಬರಲಿಕ್ಕಿದೆಯೋ? ಸರ್ವತಃ ಇಲ್ಲ. ಹಾಗಾದರೆ ನಾನು ಅರ್ಥ ಮಾಡಿಕೊಂಡೆನು. ಹೇಗೆ? ಸೃಷ್ಟಿಕರ್ತನಾದ ವಿಧಾತನಿಂದ ಕಷ್ಟ ಬಂತೆ. ಬಾಲಗತ್ತು ನಾರಾಯಣ ಅವ ಎದುರಾದನೆ. ಅಮ್ಮ ನಮ್ಮ ಕುಲದೇವ ಮುಖಂಡ ಅವ ಮುನಿದನೆ. ಅಮ್ಮ 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 ಅಪ್ಪಯ್ಯಮ್ಮ ನಮ್ಮ ಬಾಳುವೆ ತೀರಿದುದು ಮಗನೇ ಕಂದ ಕಂದ ಮೇಲೋ ಬಯಸಿ ಮೇಲೋ ಬಯಸಿ ಕಂದ ಕರೆದಾಗ ನೀ ಓಡೋಡಿ ಬಂದೆ ಯಾಕಂದ? ನಾನು ನಿಮ್ಮ ಮಗನಲ್ವೇ? ಎಂದಿನಂತೆ ಇಂದು ನಿನ್ನ ತಾಯಿ ಇಲ್ಲ ಎಂಬ ಹಾಗೆ ಗಮನಿಸಿ ಬಂದಿರುವಂತಹ ಕಷ್ಟವನ್ನು ಕೇಳುತ್ತಿರುವೆಯ? ಏನಮ್ಮ ಕಷ್ಟ? ಇಂದಿಗಾಗುವಾಗ ನಮ್ಮ ಜೀವನವೆಂಬುದು ಮುಗಿದು ಆಯಿತು. ನಮ್ಮ ಜೀವನ ಇಂದಿಗೆ ಯಾವ ರೀತಿ ಮುಗಿದೋಯ್ತಮ್ಮ? ಅಮ್ಮ ಕೆಲ ದಿವಸಗಳ ಹಿಂದೆ ನಿನ್ನ ತಂದೆ ನನ್ನಪ್ಪ ನಮ್ಮ ಎಲ್ಲ ಸೇನೆಯನ್ನು ಸೇರಿಸಿಕೊಂಡು ನಾಕವನ್ನೇರಿದಂತಹ ವಿಚಾರ ನಿನಗೆ ಗೊತ್ತಿದೆಯಾ ಮಗ? ಪರಿಣಾಮ ಏನಾಗಿದೆ? ತನ್ನನ್ನೆದುರಿಸುವುದಕ್ಕಾಗಿ ಬಂದಂತಹ ಸುಮನಸರನ್ನೆಲ್ಲ ಹೊಡೆದೋಡಿ ಬರಿದಾದಂತಹ ನಾಕದ ಪೀಠವನ್ನು ಏರಿದರಂತೆ ಕಂದ. ಓ ಅಮ್ಮ
ವಿಷಯ ತಾಯಿ. ನನ್ನ ಅಪ್ಪ ಸ್ವರ್ಗ ಪ್ರವೇಶ ಮಾಡಿದ್ದಾರೆ. ನಿಜ ಮಗನೇ. 33 ಕೋಟಿ ದೇವತೆಗಳನ್ನು ಗೆದ್ದಿದ್ದಾರೆ. ಸುರ ಪದವಿ ನಮ್ಮದಾಗಿದೆ. ಅಮ್ಮ ಬೇರೆ ಎಲ್ಲಿ ಅಲ್ಲ, ಇಲ್ಲಿ ಯಾವಾಗ ನಾವು ವಿಜಯ ಸಾಧಿಸೋಮ್ಮ ಮಗನೇ. ಶಾಶ್ವತವಾಗಿ ಉಳಿಸಿಕೊಳ್ಳುವಂತಹ ಯೋಗ ನಮ್ಮ ಪಾಲಿಗೆ ಇಲ್ಲದಾಗಿ ಹೋಯ್ತಲ್ಲ. ಯಾಕಮ್ಮ? ಸೂತ ಸುಮನಸರು ಸುಮ್ಮನಿರಲಿಲ್ಲಂತ ಮಗನೇ. ಏನ್ ಮಾಡಿದ್ರಮ್ಮ? ಮೋಸದಿಂದ ನಿನ್ನ ತಂದೆಯನ್ನು ಕೊಲ್ಲಿಸಿದರಂತ ಮಗನೇ. ಎಂತ ವಾರ್ತೆ ನಾನು ಕೇಳಬೇಕಿತ್ತು ಅದನ್ನು ಕೇಳದೆ ಬಿಟ್ಟು ನನ್ನ ಅಯ್ಯನ ನನ್ನ ಅಪ್ಪನ ಮರಣದ ವಾರ್ತೆ. ಅಮ್ಮ ಮಗನೇ, ಅಮ್ಮ ಅಪ್ಪನಿಲ್ಲದೆ ನಾನೀಗ ತಬ್ಬಲಿ. ಅಮ್ಮ ತಬ್ಬಲಿ ಅಲ್ಲ ಮಗನೇ, ತಾಯಿ ನಾನಿದ್ದೇನೆ. ಹೇಳುದಕ್ಕೆ ಕೇಳುದಕ್ಕೆ ಯಾರಿದ್ದಾರಮ್ಮ? ನಾನಿದ್ದೇನಲ್ಲ ಮಗನೇ. ಅಮ್ಮ ಸತ್ತವರಿಗೆ ಹತ್ತರೆ ಮತ್ತೆ ಜೀವಪರಮ್ಮ ಇಲ್ಲ, ಸರ್ವತಾ ಇಲ್ಲ. ನನ್ನ ಅಪ್ಪನ ಕೊಂದದ ಪಾಠಕ್ಕೆ ಯಕ್ಷ 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 ಅವ ನನ್ನ ಬಳಿಗೆ ನಿರ್ಲಕ್ಷ್ಯ. ಸರಿ ಅಮ್ಮ ಅಂತ ತ್ರೈಲಕ್ಷ್ಯ ಬರಲಿ ಅಮ್ಮ, ನಾನು ಲೆಕ್ಕಕ್ಕೆ ತೆಗಿಲಿಕ್ಕಿಲ್ಲ. ಮುಕ್ಕಣ್ಣನೇ ಹೊರಗೆಲ್ಲಿ ಬನ್ನಿ, ಆತನ ಮೂಲ ಕಣ್ಣಲ್ಲಿ ಅನಿಮಿಷರ
ವನಜನಾಭನು ಬರುವ ಕೃತಗತಿ ಅನವರತ ಸುಮನಸರ ಪಕ್ಷದಿ ನಿನಗೆ ಸಾಕಮ್ಮ ವಿಧಿಯಲ್ಲಿ ಪಡೆದು ಯಾರಲ್ಲಿ ವಿಧಿಯಲ್ಲಿ ಪಡೆದು ಹೊರಗಣನು ಆಮೇಲೆ ಮಗನೇ ಮಗನೇ ಅಮ್ಮ ಆಮೇಲೆ ಹೀಗೆ ಬಾ ಮಗನೇ, ಅವಸರ ಮಾಡಬೇಡ ಕಂದ. ನಿನ್ನ ವೀರೋಚಿತವಾದಂತಹ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ಹರ್ಷವಾಯಿತು ಮಗನೇ. ಬಿಡಮ್ಮ ನೀನು ಧೀರನಿದ್ದೀಯ, ಶೂರನಿದ್ದೀಯ. ಸರಿಯಮ್ಮ ದೇವಲೋಕವನ್ನು ಸೇರಿದಂತಹ ನಿನಗೆ ದೇವತೆಗಳನ್ನೆಲ್ಲ ಸದೆಬಡಿಯುವುದು ಘನತರವಾದಂತಹ ಕೆಲಸವೇ ಅಲ್ಲ. ಲೆಕ್ಕವೆಲ್ಲ ಆದರೆ ಯೋಚಿಸಬೇಕು ಮಗನೇ. ಏನಮ್ಮ ಸೋತ ಸುಮನಸರು ಯಾವ ಕಾರಣಕ್ಕೂ ಸುಮ್ಮನಿರುವವರಲ್ಲ. ಬಿಡು ನೇರವಾಗಿ ಹೋಗಿ ವನಜನಾಭನಲ್ಲಿ ದೂರನ್ನು ಕೊಡುತ್ತಾರೆ ಮಗನ್. ಅವ ಬರ್ಲಿ ತಾಯಿ, ಆ ಸುಮನಸರ ಪಕ್ಷವನ್ನು ವಹಿಸಿಕೊಂಡು ಹಾರಿ ಬಂದೇ ಬರುತ್ತಾನೆ ಮಗನ್. ಅವ ಬಂದ್ರೆ ನಾನಿದ್ದೇನೆ ಕಂದ. ಆದರೆ ಯಾವ ಕಾರಣಕ್ಕೂ ನಿನ್ನ ಕಣ್ಣೆದುರು ನಿಂತು ಯುದ್ಧ ಮಾಡುವಂತಹ ಸಾಮರ್ಥ್ಯವನ್ನಾದ ತೋರಿಸುವುದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಮೋಸವನ್ನು ಮಾಡುವುದಕ್ಕಾಗಿ ಮುಂದಾಗುತ್ತಾನೆ. ಏನದಕ್ಕೆ? ಅವರ ಕಪಟಕ್ಕೆ ಸಿಲುಕಬಾರದು ಎಂದಾದರೆ ಹೆತ್ತವೇ ಆಡಿದಂತಹ ಮಾತನ್ನ ನೀನು ನಡೆಸಿಕೊಡಬೇಕು. ನಿನ್ನ ಮಾತಿಗೆ ಚಾಚು ತಪ್ಪಿಲ್ಲಮ್ಮ, ಹೇಳಮ್ಮ. ಮಗನೇ, ಅಮ್ಮ ನಿನ್ನಲ್ಲಿ ದೇಹ ಬಲ ಉಂಟು, ಉಂಟಮ್ಮ, ಭುಜಬಲ ಉಂಟು, ಉಂಟಮ್ಮ, ಸೇನಾ ಬಲ ಅಧಿಕ ಉಂಟು. ಸರಿಯಮ್ಮ. ಆದರೆ ದೈವ ಬಲ ಕಡಿಮೆ ಉಂಟು ಮಗನೇ. ಇಲ್ಲಮ್ಮ, ದೈವಗಳು ಬೇಕಾದಷ್ಟು ಉಂಟಮ್ಮ. ಅದನ್ನು ನೀ ಸಂಪಾದಿಸಿಕೊಳ್ಳಬೇಕಾಗುತ್ತದೆ. ಅದಕ್ಕಾಗಿ ನೀ ಕಾನನವನ್ನು ಸೇರಿಕೊ. ಸರಿ. ಕನಕಗರ್ಭನನ್ನು ತಪದ ಮೂಲಕ ಮೆಚ್ಚಿಸಿಕೊ. ಒಲಿದ ವಿಧಾತನಲ್ಲಿ ಅಜೇಯನಾಗುವಂತಹ ವರವನ್ನು ಬೇಡಿಕೊ ಮಗನೇ. ಆಮೇಲೆ ನಾಕವನ್ನೇ ದೇವತೆಗಳನ್ನೆಲ್ಲ ಸದೆಬಡಿ ಮಗನೇ. ಬರಿದಾದಂತಹ ನಾಕದ ಪೀಠವನ್ನು ನೀಯೇರಬೇಕು ಮಗನೇ. ಮಾತಿಗೆ ಎರಡಿಲ್ಲ. ಆದರೆ ಒಂದು ವಿಷಯ, ಏನಪ್ಪ? ಮಾಳಿಗೆ ಮೇಲೆ ಮಾಳಿಗೆ, ಮಾಳಿಗೆ ಮೇಲೆ ಮಾಳಿಗೆ. ನನ್ನ ಅಪ್ಪ ನನಗೆ ಕಟ್ಟಿಸಿಟ್ಟದು. ಅಲ್ಲಿಗೆ ಹೋಗ್ತೇನೆ, ನಾನು ತಪಾಸ್ ಮಾಡ್ತೇನೆ. ಹೊತ್ತೊತ್ತಿಗೆ ಬಂದು ಹಾಲು ತಿಂಡಿಯನ್ನು ಕೊಡಮ್ಮ. ಇಲ್ಲ ಮಗನೇ. ಯಾಕಮ್ಮ? ನಿನ್ನನ್ನು ಕೇಳಿಕೊಂಡು ಬರುವವರೆಷ್ಟಿದ್ದಾರೆ ಹೇಳಿ. ಯಾಕಮ್ಮ? ನಿನ್ನ ಜೊತೆಗೆ ಆಟವನ್ನಾಡಬೇಕೆಂಬಂತಹ ಉದ್ದೇಶದಿಂದ. ಹೌದಾ? ನೀನು ಆಟಕ್ಕೆ ಹೋದ್ರೆ ಆಟಕ್ಕೆ ಸಾಧನೆಯನ್ನು ಮಾಡುವುದು ಯಾವಾಗ? ಸಾಧನೆ ಬೇಕಾ? ಅದಕ್ಕಾಗಿ ನೀನು ಹೋಗಲೇಬೇಕು ಮಗನೇ. ಮಗನೇ, ಹೋಗುವಂತಹ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ನಿನಗೆ ತೊಂದರೆ ಬಾಧಿಸಬಾರದೆಂಬಂತಹ ಉದ್ದೇಶದಿಂದ ಇದು ಈ ಆಯುಧವನ್ನು ಕೈಯಲ್ಲಿರಿಸಿಕೊ ಮಗನೇ. ಇದು ಯಾರ ಆಯುಧ? ನಿನ್ನ ಅಪ್ಪನದ್ದು ಮಗನೇ. ನನ್ನ ಅಪ್ಪನ ಗತಿ. ಇನ್ನು ನಿನಗೆ ಇದು ಪಟ್ಟಣ ಗತಿ. ನಿಜ. ಇನ್ನು ಮುಂದೆ ಮಗಳಿಗೆ. ಅಮ್ಮ, ಸನ್ನಿಧದಲ್ಲಿ ಒಂದು ಪ್ರಾರ್ಥನೆ. ಏನಪ್ಪ? ಯಾವ ಬಲ ಇದ್ದಾರೆ ಏನಂತೆ? ತಂದೆ ತಾಯಿ ಅನುಗ್ರಹ ಮೊದಲಂತೆ. ಕಣ್ಣಿಗೆ ಕಾಣುವ ದೇವತೆ ನೀನು, ನನ್ನ ಪಾಲಿನ ದೇವರ ನೀನು. ಅಮ್ಮ, 9 ತಿಂಗಳು ಹೊತ್ತು ಆಮೇಲೆ ಈ ಪ್ರಪಂಚದ ಬೆಳಕನ್ನು ತೋರಿಸಿಕೊಟ್ಟವಳು. ಕರ್ಮಭೂಮಿ ಹೌದು, ಜನ್ಮಭೂಮಿ ಹೌದಮ್ಮ. ಅಮ್ಮ, ಅಮ್ಮ, ನಿನ್ನ ದಿವ್ಯ ಹಸ್ತದಿಂದ ನಿನ್ನ ಕಂದಮ್ಮನಿಗೆ ಆಶೀರ್ವಾದ ಮಾಡು. ಆದಷ್ಟು ಬೇಗ ವಿಧಾತ ನಿನ್ನ ಪಾಲಿಗೆ ಬರೆದು ಬರಲಿ ಮಗನೇ. ಶ್ರೇಷ್ಠಾಗಲಿ, ಜಯಶಾಲಿಯಾಗಿ ಬಾ ಮಗನೇ.
ಕೀರ್ತಿ ಪತಾಕೆಯನ್ನು ದೇವಲೋಕದಲ್ಲಿ ಹಾರಿಸಬೇಕೆಂಬ ಉದ್ದೇಶವನ್ನು ಇರಿಸಿಕೊಂಡು ನೇರವಾಗಿ ದೇವಲೋಕಕ್ಕೆ ಏರಿದವರು. ಅಲ್ಲಿರುವಂತಹ ಇಂದ್ರಾದಿ ಸುಮನಸರನ್ನು ಬಡಿಸಿ ಸುರಪೀಠ ನಮ್ಮದಾಗಿಸಿಕೊಂಡೆವು. ಏನು ಮಾಡುವ? ಸೋಲಂತಹ ಇಂದ್ರ ಸುಮ್ಮನೆ ಇರಲಿಲ್ಲ, ನೇರವಾಗಿ ಹರಿಯಲ್ಲಿ ದೂರಿಟ್ಟ. ಹರಿ ಬರಲಿಲ್ಲ, ಕೈಲಿದ್ದಂತ ಚಕ್ರವನ್ನೇ ಕಳುಹಿಸಿಕೊಟ್ಟ. ಅಂಗಾಂಗಗಳ ಕಳೆದಂತ ನಾವೆಲ್ಲರೂ ಬದುಕಬೇಕೆಂಬ ಆಶೆಯಿಂದ ಗಿರಿಗುಹೆ ಗಮನದಲ್ಲಿ ಅಡಗಿ ಕುಳಿತುಕೊಂಡೆವು. ನಮ್ಮ ಜೀವನ ಕಾಡಿನಲ್ಲೇ ಇರುವುದಾ? ಏನು ಮಾಡುವುದು? ಏನದು? ಕಾಲಿನಿಗೆ ಮಗನಾಗಿ ಶಾಕ್ಯನೆಂಬುವನು ಹುಟ್ಟಿದ್ದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ವಿಧಾತನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರವನ್ನು ಪಡೆದಿದ್ದಾನೆ. ಮುಂದೆ ಏನು ಮಾಡೋಣ? ಏನು ಮಾಡೋಣ? ಯಾಕೆ ತಡ? ನಮ್ಮ ನಡೆ ಮಹಿಷ ನಡೆ. ಓಡುದು ಮತ್ತೆ ಯಾವ ರೀತಿಯ ಭಯ? ನಿನ್ನ ಸ್ವರ ಕೇಳಿದ್ರೆ ಆಗುದಿಲ್ಲ, ಹೋಗುದಿಲ್ಲ. ನೀನು ಕೂಗುದಿಲ್ಲ ಅಂತ ಹೇಳಿದ್ರೆ ಹತ್ತಿರ ಬರ್ತಾರೆ. ಏನು ಮಾಡುದಿಲ್ಲ. ನಮಸ್ಕರಿಸಿದ್ದೇವೆ ನಡೆ ತಂದ ದೈತ್ಯರಿಗೆ ನಮೋ ನಮ. ನಮೋ ನಮ. ನಿಮ್ಮ ಯೋಗ್ಯತೆ ನೋಡಿ ಆಸನ ಇರಿಸಿದ್ದೇನೆ. ಆಸನ ತಿನ್ನುವುದಕ್ಕೆ ವ್ಯವಸ್ಥೆ ಅಲ್ಲಿ ಮಾಡಿ. ಅಲ್ಲಿ ಮಾಡಿದ್ದೀರಿ. ಕುಡಿಯುವುದಕ್ಕೊಂದು ಬೇಡ. ನಾನು ಬರುವಾಗಲೇ ಕುಡ್ತೇ ಬಂದು. ಗೊತ್ತಾಗ್ತದೆ. ಎಂತದ್ದು? ತಂಪಾದ ಪಾಣಿ. ಹೇಗೆ ನಮ್ಮ ನಿಮ್ಮ ಸುಧಾರಿಕೆ ಕೇಳಲಿಕ್ಕಿಲ್ಲ. ಅದು ಕೇಳಲಿಕ್ಕಿಲ್ಲ. ಅಯ್ಯ, ಬಂದವರು ನೀವು ಯಾರು? ಇಲ್ಲಿಗೆ ಯಾಕೆ ಬಂದರು? ನನ್ನಿಂದ ನಿಮ್ಮ ಭಕ್ತಿ ವಿಶ್ವಾಸ ನಿಮ್ಮನ್ನು ಕಾಪಾಡ. ನಾವು ಯಾರು? ಅನ್ಯರಲ್ಲ, ನಿನ್ನ ಜಾತಿ ಮಕ್ಕಳು. ನನ್ನ ಜಾತಿ ಬಂದವರು ಇಷ್ಟು ಮಂದಿ. ಯಾರು? ಅವರೆಲ್ಲ ಜಾತಿ ನಾವು ಮಾತ್ರ. ನಾವು ಮಾತ್ರ ಅವರೆಲ್ಲ ಇಲ್ಲ. ಅವರಲ್ಲೇ ಇರಲಿ. ಹೌದು. ಅಯ್ಯೋ, ಇದೇ ಶೋಣಿತಾಪುರದಲ್ಲಿ ಹುಟ್ಟಿ ಬೆಳೆದವ ನಾನೇ. ಶಂಕಾಸುರ, ದುರ್ಗಾಸುರ, ಶಿಕ್ಷುರಾಸುರ, ಶಿಶಿಲಾಸುರ ಅವ ಇಲ್ಲ. ಅಯ್ಯೋ, ಇವರನ್ನೆಲ್ಲ ಕೂಡಿಕೊಂಡು ಇಲ್ಲಿವರೆಗೆ ಬರುವುದಕ್ಕೆ ಕಾರಣ ಉಂಟು. ಒಂದೊಮ್ಮೆಗೆ ನಾವು ಸ್ವರ್ಗಲೋಕವನ್ನು ಏರಿಕೊಂಡವರು. ನಾವು ಅಲ್ಲಿರುವಂತ ಇಂದ್ರಾದಿ ಸಮರಸನೆಲ್ಲ ಬೆಳೆದೊಳಿಸಿ ಸೂರ್ಯಪೀಠವನ್ನು ನಮ್ಮದಾಗಿಸಿಕೊಂಡೆವು. ಆದ್ರೆ ಸೋತಂತ ಇಂದ್ರ ಸುಮ್ಮನೆ ಇರಲಿಲ್ಲ, ನೇರವಾಗಿ ಹರಿಯಲ್ಲಿ ದೂರಿಟ್ಟ. ಹರಿ ಬರಲಿಲ್ಲ, ಕೈಲಿದಂತ ಚಕ್ರವನ್ನೇ ಕಳುಹಿಸಿಕೊಟ್ಟ. ಅಂಗಾಂಗವನ್ನು ಕಳೆದಂತ ನಾವೆಲ್ಲರೂ ಗಿರಿಗುವೆ ಗಮನದಲ್ಲಿ ಅಡಗಿ ಕುಳಿತುಕೊಂಡು ವರ್ತಮಾನವನ್ನು ಕೇಳಿಸಿಕೊಂಡು ಶೋಣಿತಾಪುರದಲ್ಲಿ ಮಾನನಿಗೆ ಮಗನಾಗಿ ಮೈಸೂರನ್ನು ಹುಟ್ಟಿಕೊಂಡಿದ್ದಾನೆ. ಹುಟ್ಟಿದ್ದು ಮಾತ್ರವಲ್ಲ, ಅಜನನ್ನು ಭಜನೆಯ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರವನ್ನು ಸಂಪಾದಿಸಿದಾನಂತೆ. ನಮ್ಮ ಕಷ್ಟ ಪರಿಹಾರಕ್ಕೆ ನೀನೇ ಎಂಬುದನ್ನು ತಿಳಿದು, ನಮಗೊಬ್ಬ ಸಮರ್ಥ ನಾಯಕ ನೀನೇ ಎಂಬುದನ್ನು ತಿಳಿದು, ಅಲ್ಲಿಂದ ಇಲ್ಲಿವರೆಗೆ ಪಾದಾರ್ಪಣೆಯನ್ನು ಮಾಡಿಕೊಂಡು ಬಂದವರು. ಕತೆ ಮುಗಿಯಿತಲ್ಲ. ಎಂತದ್ದು ಕತೆ ಮುಗಿದದ್ದು ಇನ್ನೂ ಉಂಟು. ಈಗ ಸಂಕಷ್ಟ ಬಂದದ್ದು ನಮಗೆ ಮಾತ್ರ. ಬಂದಿಲ್ಲ ಅಂತ ಅಪ್ಪರನ್ನು ಕೊಂದದ್ದು
ಬಲ್ಲಿರೇನಯ್ಯ ಸ್ವರ್ಗಲೋಕಕ್ಕೆ ಯಾರೆಂದು ಕೇಳಿದ್ದೇನೆ. ನಾನೇ ಸರಿ ಅನೇಕವಿದೆ ಅನೇಕವಿದೆ. ಮಾತನ್ನು ಮಾಲಿನಿ ಸುಕುಮಾರನಾದಂತಹ ಮನುಷ್ಯನು ಸಕಲ ಸೇನೆಯನ್ನು ಕೂಡಿಕೊಂಡು ನಮ್ಮ ಈ ನಾಲ್ಕಲಕ್ಕಕ್ಕೆ ದಾಳಿಯನ್ನು ಮಾಡಿದ್ದಾನಂತೆ. ಅಂತವನನ್ನು ಸುಮ್ಮನೆ ಬಿಡಬಾರದು. ನಮ್ಮ ಪರಾಕ್ರಮ ಏನು ಎಂಬುದನ್ನು ಅವನಿಗೆ ತೋರಿಸಿಕೊಡಬೇಕು. ತಡ ಮಾಡುವುದು ಸರಿಯಲ್ಲ. ನಿಮ್ಮ ಶಕ್ತಿ ಆಯುಧಗಳನ್ನು ಹಿಡಿಯಿರಿ. ನಿಮ್ಮ ವಾಹನವನ್ನು ಏರಿ ತೆರಳೋಣ ಯುದ್ಧರ.
ಬಂದಯ ಕೈಯಲ್ಲಿ ವಜ್ರ ಹಿಡಿದಯ ನನ್ನ ಅಪ್ಪನು ಕೊಂದಯ. ಹೌದು. ಏ ಪಾತಕಿ ಏನು? ಏ ನಂಟಿನ ಪುರುಣ ಅದನ್ನೇ ತಿಳಿದು ಬಂದವ. ಮಾಲಿಲಿ ಸಂಜಾತ ಮಹಿಷಧಾನ ನನ್ನದಾದಂತಹ ಸ್ವರ್ಗದ ಅಧಿಕಾರವನ್ನು ಪಡೆಯುವುದಕ್ಕಾಗಿ ಬಂದಂತಹ ನಿನ್ನ ತಂದೆಯನ್ನು ಕೊಂದು ಯಮನಾಲಯ ಕಟ್ಟಿತವನು ನಾನು. ಅದನ್ನು ವಿಚಾರಿಸುವುದಕ್ಕಾಗಿ ನೀನು ಬಂದೇ ಅಲ್ಲ. ನಿನ್ನನ್ನು ಬಿಡುವೆನೆಂದು ಭಾವಿಸಿದೆಯಾ? ನಿನ್ನನ್ನು ಅಲ್ಲಿಗೆ ಕಳಿಸುತ್ತೇನೆ ಬಾ. ಇದು ನಮ್ಮ ಪಾಲಿಗೆ ಆದಂತಹ ಮಂಗಳ. ಇದು ನಮ್ಮ ಪಾಲಿಗೆ ಮಂಗಳ. ಅಯ್ಯೋ ಶಂಕರಕರೇ, ಬ್ರಹ್ಮದೇವನ ವರಬಲ, ನಿಮ್ಮೆಲ್ಲರ ಭುಜ ಬಲ ಒಂದಾಗಿ ಸೇರಿತು. ಸ್ವರ್ಗ ಮತ್ಯ ಪಾತಾಳ, ಈಗ 3 ಲೋಕವೇ ನಮ್ಮ ಪಾಲಿಗೆ. 3 ಲೋಕಕ್ಕೆ ಮಹಿಷ ದಾನವ. ಅಯ್ಯ, ಅರ್ಪಣ ತರ್ಪಣ ಯಾರಿಗೆ? ಮಹಿಷಾರ್ಪಣಿಗೆ. ಆವಿರ್ಭಾಗ ಎಲ್ಲವೂ ನಿನ್ನ ಪಾಲಿಗೆ. ಅಯ್ಯ, ನಿಮ್ಮ ಸಾಧನೆಯಿಂದ ನಾಕವನ್ನು ಏರುವಂತ ಆ ಪ್ರಸಂಗ ಬಂತು ನಮಗೆ. ಹೌದು, ಇನ್ನು ನಿಮ್ಮ ಅಗತ್ಯ ಇಲ್ಲ. ನಿನ್ನ ಕೆಲಸ ಆದ್ಮೇಲೆ ನಮ್ಮ ಅಗತ್ಯ ಇಲ್ಲ ನಿನಗೆ. ಹಾಗಲ್ಲ, ಮತ್ತೆ 3 ಲೋಕ ನಮ್ಮ ಸ್ವಾಧೀನವಾಗಿದೆ. ಓಯ್, ಪಾತಾಳಕ್ಕೆ ನೀನು, ಭೂತಾಳಕ್ಕೆ ನೀವಿರು, ಸ್ವರ್ಗಲೋಕಕ್ಕೆ ನಾನು. ಹೌದು, ಹಾಗೆ ಹೋಗಿ ವಿಶ್ರಾಂತಿ ಪಡಿ. ವಿಶ್ರಾಂತಿ ಪಡಿತ ನಭಮಂಡಲದಲ್ಲಿ ಸೂರ್ಯ ಮತ್ತು ಚಂದ್ರ ಏಕಕಾಲದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅವರ ಸಂಚಾರವನ್ನೇ ಅಲ್ಲೇ ನಿಲ್ಲಿಸಿದ್ದೇನೆ. ಮುಂದೆ ಏನಾಗ್ತದೆ ಎಂಬ ನಿರೀಕ್ಷೆ. ಕಲಾಭಿಮಾನಿಗಳ ವಿಜ್ಞಾಪನೆ. ಇವತ್ತಿನ ಕಲಾಸೇವೆ ನಡೆಸಿಕೊಟ್ಟಂತಹ ಮಹನೀಯರಿಗೆ ನಮ್ಮ ಆರಾಧ್ಯ ಮೂರ್ತಿಯಾದ ಘಟಿ ಋಷಿ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಸುಖ ಸಂಪತ್ತು ನೀಡಲಿ ಎಂಬುದಾಗಿ ಬೇಡಿಕೊಡುತ್ತಾ ಇದ್ದೇವೆ. ಹಾಗೆ ಬರುವ ರತ್ನ ವಜಿಪೆ ಸುಂಕದಕಟ್ಟೆಯಲ್ಲಿ ಶ್ರೀದೇವಿ ಮಹಾತ್ಮ ಕಥಾನಕವನ್ನು ಆಡಿ ತೋರಿಸಿದ್ದೇವೆ. ಅಲ್ಲದೆ 5/3/22 ಗುರುವಾರದಂದು ದಿವಂಗತ ಧೂಮಣ್ಣ ಬಿ ಮಡಿವಾಳ ಹಾಗೂ ದಿವಂಗತ ಕೂಸು ಧೂಮಣ್ಣ ಮಡಿವಾಳರಿವರ ಸ್ಮರಣಾರ್ಥವಾಗಿ ಮಕ್ಕಳು ಹಾಗೂ ಮೊಮ್ಮಕ್ಕಳ ಬಾಪ್ತು 10ನೇ ತೋಕೂರು ಕಮಲಬೆಟ್ಟು ಸುಬ್ರಹ್ಮಣ್ಯ ನಿವಾಸ ಮುಂಭಾಗದಲ್ಲಿ ಸರ್ವಾರ್ಥ ಸಿದ್ಧಿ ಕಾಳಗ ಹಾಗೂ ಮದರಾಂಗಿ ಕಲ್ಯಾಣ ಎಂಬ ಕಥಾನಕ ನಡೆಯಲಿದೆ. 8/3/22 ಆದಿತ್ಯವಾರದಂದು ಹೋಳಿದೇವರ ಬೀರ್ನಕೋಳಿ ಸಾಯಿ ನಿವಾಸ ವಠಾರದಲ್ಲಿ ಶ್ರೀಮತಿ ವನಿತಾ ಮತ್ತು ಶ್ರೀ ನೀಲಾಧರ ಶೆಟ್ಟಿಗಾರ್ ಹಾಗೂ ಕುಟುಂಬಿಕರ ಬಾಪ್ತು ಶ್ರೀದೇವಿ ಮಹಾತ್ಮ ಎಂಬ ಕಥಾನಕ ನಡೆಯಲಿದೆ. ಅಲ್ಲದೆ ಇದೊಂದು ವಿಶೇಷವಾದಂಥ ಪ್ರಕಟಣೆ. ಇದೇ ಬರುವ 20ನೇ ತಾರೀಕಿನಂದು
ನಡೆಯಬೇಕಾಗಿದ್ದಂತಹ ನಡುಗೋಡು ಬ್ರಾಹ್ಮರಿ ಪುಷ್ಪ ಮನೆ ಮುಂಭಾಗದಲ್ಲಿ ಶ್ರೀ ಗಣೇಶ್ ವಿ ಶೆಟ್ಟಿ ಐಕ್ಕಡ ಮಾಡರ ಮನೆ ಕಿಲಂಜೂರು, ಶ್ರೀಮತಿ ದಿವ್ಯಶ್ರೀ ಜಿ ಶೆಟ್ಟಿ ನಾರ್ಯ ಮುಂಡಾಡಿಗುತ್ತು ಹಾಗೂ ಮಕ್ಕಳ ಬಾಪ್ತು ನಡೆಯಬೇಕಾಗಿದ್ದಂಥ ಯಕ್ಷಗಾನವನ್ನು ಕಾರಣಾಂತರಗಳಿಂದ 13/3/22 ಶುಕ್ರವಾರದಂದು ನಡೆಸುವುದಾಗಿ ನಿಶ್ಚಯಿಸಿರುತ್ತಾರೆ. ಆ ಪ್ರಯುಕ್ತ ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಚಂದ ಕಾಣಿಸಬೇಕಾಗಿ ಅಪೇಕ್ಷಿಸುತ್ತಾ ಕಥೆ ಮಧ್ಯೆ ಬಂದು ರಥಭಂಗ ಮಾಡಿದಕ್ಕಾಗಿ ಕ್ಷಮಿಸುತ್ತಾ ಕಥೆಯನ್ನು ಮುಂದೆ ಸಭೀಕರಣ ಅಪ್ಪಣೆ ಹಚ್ಚುತ್ತಿದ್ದೇವೆ. ಯಕ್ಷಗಾನ ವಾಣಿನಾಥ ಕಮಲ ಸಂಜಾತ ನೀವೇ ರಕ್ಷಿಸಬೇಕು ದೇವ. ಏನಾಯ್ತು ನಿಮಗೆಲ್ಲ? ದೇವ, ನಿಮ್ಮಿಂದ ವರವನ್ನು ಪಡೆದಂತಹ ಮಹಿಷನು ಸಕಲ ಸೇನೆಯನ್ನು ಕೂಡಿಕೊಂಡು ನಮ್ಮ ನಾಲ್ಕಲೋಕಕ್ಕೆ ದಾಳಿಯನ್ನು ಮಾಡಿ ಸಮರದ ಮೂಲಕ ನಮ್ಮೆಲ್ಲರನ್ನು ಸೋಲಿಸಿ ಆಗದ ಪೀಠವನ್ನು ವಶಪಡಿಸಿಕೊಂಡಿದ್ದಾನೆ. ಆತನಿಂದ ನಮ್ಮ ಪಾಲಿಗೆ ಕಷ್ಟವಾಗಿದೆ, ನಮ್ಮನ್ನು ನೀವೇ ಬರೆಯಬೇಕು. ಆದರೂ ನಮ್ಮ ಪ್ರಯತ್ನವನ್ನು ಬಿಡಬಾರದು. ಪಾಲನಾಕರ್ತೃವಿನಲ್ಲಿಗೆ ಹೋಗೋಣ, ಅವನಿಗೊಂದು ಸರಿಯಾದ ಗತಿಯನ್ನು ಕಾಣಿಸಿ ಅವನು ಬನ್ನಿ. ಪರಮೇಶ ಬಾವಯ್ಯ, ದುರುಳ ಮಹಿಷನ ವಧೆ ಕುರಿತಾಗಿ ಚರ್ಚಿಸಬೇಕೆನ್ನುವ ಕಾರಣಕ್ಕಾಗಿ ಒಂದಾದವರು ನಾವು. ಹೌದು, ಇನ್ಯಾಕೆ ತಡ ಕಾಯುತ್ತಿದೆ. ಚಂದ್ರಕಾಂತ ಶಿಲೆ ಏರುವ ನಳಿನ ಭಾವ ದೇವ ಹರಿದರ್ಶನಾಕಾಂಕ್ಷೆಯಿಂದ ವೈಕುಂಠಕ್ಕೆ ಬಂದರೆ ಹರಿಯು ಲಭ್ಯವಿಲ್ಲನಾಗಿದ್ದಾನೆ. ಕೈಲಾಸಕ್ಕೆ ಹೋಗೋಣವೇ? ಬಳಿಕ ಕೈಲಾಸ ಹರನು ಗಿರಿಯನ್ನು ತೊರೆದಿದ್ದಾನಾದ್ದರಿಂದ ಏನು ಮಾಡುವುದು ಏನು ಮಾಡುವುದು? ಕೇಳಿಸಿಕೊಂಡಿರಲ್ಲ, ನಾವೆಲ್ಲರೂ ಹೋಗಿ ಅವರನ್ನು ಸೇರಿಕೊಳ್ಳಬೇಕಾಗಿದೆ. ಬನ್ನಿ ಬನ್ನಿ. ಪದ್ಮಗಳಿಗೆ ನಮೋ ನಮಃ. ಹೇಳಿ, ಏನು ಬಂದಿರಿ ಹೇಳಿ. ಶಂಕರ ನಾರಾಯಣರೇ, ಮಾಲಿನಿ ಸಂಜಾತನಾದಂತಹ ಮಹಿಷಾಖ್ಯನು ನನ್ನಿಂದ ವರಗಳನ್ನು ಪಡೆದುಕೊಂಡು ಪ್ರಮತ್ತನಾಗಿ ತ್ರಿಲೋಕಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದಾನೆ. ಧರ್ಮವಂತರಾದಂತಹ ದೇವತೆಗಳನ್ನು ಬಡಿದು ಧಿಕ್ಕಡಿಸಿದ್ದಾನೆ. ಸರ್ವತ್ರ ಲೋಕದ ಧರ್ಮ ಶಾಂತಿಗಳನ್ನೇ ನಾಶ ಮಾಡಿದ್ದಾನೆ.
ಅವನ ಭೀತಿಯಿಂದಾಗಿ ತರಹರಿಸುತ್ತಿದ್ದೇವೆ, ಪೊರೆಯಬೇಕು. ನಾಶಕ್ಕೋಸ್ಕರವಾಗಿ ನನ್ನಂತರ್ಗತವಾದ ಮಹಾ ತೇಜಸ್ಸನ್ನೇ ಹೊರಗಡೆ ಹಿಡಿದರೆ ರುಳನನ್ನು ವಧಿಸುವುದಕ್ಕೆ ಬೇಕಾಗಿ ನನ್ನಲ್ಲಿ ಅಂತಸ್ಥವಾಗಿರುವಂತಹ ಮಹಾ ತೇಜಸ್ಸನ್ನು ಹೊರಗಡೆ ವಿನಾಶಕ್ಕಾಗಿ ನನ್ನದಾದಂತಹ ದಿವ್ಯ ತೇಜವನ್ನು ಹೊರಗಿಡುತ್ತೆ. ದಿಕ್ಪಾಲಕರೇ, ಆ ಕಳನ ವಧೆಗಾಗಿ ನಮ್ಮಲ್ಲಿ ಅಂತಸ್ಥವಾಗಿರುವ ದಿವ್ಯ ತೇಜಸ್ಸನ್ನು ಹೊರಗಿಡೋಣ. शक्ति महेश्वरी योग जय योग संभूते आदिमाये नमोस्तुते जय 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 जय
ಮಹೇಶ್ವರ ಮಾತೆ ಇಂದ್ರಾದಿ ಸುಮನಸರೇ ಜಗನ್ಮಾತೆ ಏಳಿ ಎದ್ದೇಳಿ ಧೈರ್ಯವನ್ನು ತಾಳಿ ನೀವೆಲ್ಲರೂ ಒಂದಾಗಿ ನಿಮ್ಮ ದೇಹದೊಳಗವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಡೆ ಅದೆಲ್ಲವೂ ನಭೋಮಂಡಲದಲ್ಲಿ ಒಂದಾಗಿ ನಾರೀ ರೂಪವನ್ನಂತೂ ಅಷ್ಟಭುಜೆಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಕಪ್ಪಲದಲ್ಲಿ ಕಣ್ಣೀರು ಹೆಪ್ಪುಗಟ್ಟಿದೆ, ದೇಹದಲ್ಲಿ ನಡುಕ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ಕಂದನಾದಂತಹ ಮಹಿಷನಾಮಕ ವಿಧಿಯಿಂದಲೇ ವರವನ್ನು ಪಡೆದು ಪ್ರಚೋದಿತನಾಗಿ ಲೋಕಮೂರರಲ್ಲಿ ಅಧರ್ಮದ ಧ್ವಜವನ್ನು ಸ್ಥಾಪಿಸಲೋಸುಗವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡ ಪರಿಣಾಮ ಸುರ ಸಂತತಿಯೆಲ್ಲವೂ ಕಂಗೆಟ್ಟಿದೆ. ನಾವೆಲ್ಲರೂ ಭೀತರಾಗಿದ್ದೇವೆ. ಕೂಡನಾದರೂ ನಿರ್ಭೀತರಾಗಿದ್ದಾರೆ. ಲೋಕಮಾರಕನಾಗಿರುವ ಮಹಿಷನನ್ನು ಲೋಕಕ್ಷೇಮವನ್ನು ಸಾಧಿಸಿ ತಿಳಿದೆ ಅದನಿಂದ ವರವನ್ನು ಪಡೆದುಕೊಂಡು ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಪಂಚಮಹಾಪಾದಗಳನ್ನು ಸಗಿದ್ದಾನೆ. ಅರಿತೆ ಶಂಕದುರ್ಗಾದಿಗಳ ಬಲವೆಂಬ ಶಂಕದುರ್ಗರೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯ ತಾಳಿ ಧೈರ್ಯ ತಾಳಿ ಧೈರ್ಯ ತಾಳಿ. ಏನೋ ಜಯ ಜಯ ಎಂದು ಏನೋ ಜಯ ಜಯವೆಂದು ಸಕಲ ಮಣಿಯಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಎನಲು ಜಯ 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 जय 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 जय
ರಾಜ ಭವ ಸುರಪ ಮುಖ್ಯರೇ, ಅಂಬರ ಪಥದಲ್ಲಿ ತಾನೊಂದಾದಂತಹ ಮಹಾ ತೇಜಸ್ಸು ಕುಂಬಿನಿಗಿಳಿದು ಬಂದು ಮಂಗಳಕರಳು ಆಗಿ ಅಭಯವಾಕ್ಯಗಳನ್ನು ಆಡಿದಾಗ ಶೋಷ ಮಾನಸಿಕರಾಗೆಲ್ಲ ನಾವೆಲ್ಲರ ಆಕೆಯ ಪದಪಯೋಜಗಳಿಗೆ ನೆತ್ತಿಯನ್ನು ಒತ್ತುತ್ತಾ ಹಾಕುವಂತಹ ಜಯಕಾರ ಶುಭ ಶಂಖ ಧ್ವನಿಯಾಗಿ ಪವಿತ್ರ ಮೌನದ ದಿಗಂತಗಳಲ್ಲಿ ಅನುರಣಿತಗೊಳ್ಳುತ್ತಾ ಇದೆ. ಇದೇ ಸಂದರ್ಭದಲ್ಲಿ ಆಗಮಿಸಿದಂತಹ ವಿಶ್ವಕರ್ಮನು ಘನತರವಾದ ವಸನ್ನ ಭೂಷಣಗಳನ್ನು ಸಮರ್ಪಿಸಿ ಮುಡಿವಾಗಿಸಿ ನಿಂತಿದ್ದಾನೆ. ದೇವ ಸ್ತ್ರೀಯರೆಲ್ಲರೂ ಕೂಡ ಶ್ರೀಮಾತೆಯನ್ನು ಸಿಂಗರಿಸುವುದಕ್ಕೆ ತೊಡಗಿಸಿಕೊಂಡಂತಹ ಹೊತ್ತು ದುಂದುಬಿ ಕುಳ ನಗುತ್ತಿದೆ. ದೇವ ದುಂದುಬಿ ಮೊಳಗುತ್ತಿದ್ದಂತೆ ವೈಶಾಂತಕ್ಕೆ ಆಗುತ್ತೇನೆ ಅಂತ ಹೊರಟು ನಿಂತಹ ನಮ್ಮವ್ವನಿಗೆ ನಮ್ಮ ಕೈದುಗಳನ್ನು ಸಮರ್ಪಿಸಿ ಕೃತಾರ್ಥರಾಗೋಣ. ಕರದ ಚಕ್ರವ ಚಕ್ರಾಯುಧವ ಕನಕ ಗರ್ಭನು ಬ್ರಹ್ಮದಂಡವನಿತು ಸುರಪ ವಜ್ರವ ಸ್ವೀಕರಿಸಮ್ಮ. ಉಳಿದ ದಿಕ್ಪಾಲರು ಏನರು ಜಯ 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 ವಿಧಿ ಶರ್ವ ಬಿಡುಗಣ್ಣ ಬರ್ದಿಲ್ಲರೆ ಅಷ್ಟ ಭುಜಗಳಲ್ಲಿ ಅಷ್ಟಾಯುಧ ಪಾಣಿಯಾದಂತಹ ಈ ಮಹಾಮಂಗಲೆಯನ್ನು ಕಣ್ತುಂಬಿಸಿಕೊಂಡಾಗ ಇನ್ನೇನು ಬೇಕು ನಮ್ಮ ನೇತ್ರ ನಿರ್ವಾಣೋತ್ಸವದ ಮಹಾ ಸೌಭಾಗ್ಯ. ಒಟ್ಟ ಕುಂಕುಮ ನೊಸೊಳ್ಳೆ ಇಟ್ಟ ಪೊನ್ನೋಲೆ ಕಿವಿಯೋಲೆ ಪವಳದ ಕೈ ಕಟ್ಟು ಕಂಕಣ ಕೈಬಳೆ ತೊಟ್ಟ ಕುಪಸಬಿಗೆ ದೊಡ್ಡ ಪೀತಾಂಬರ ಗಟ್ಟಿ ವಡ್ಯಾಣಕ ನಂದಿಕೆ ಕಿರುಗೆಚ್ಚಿ ಇಟ್ಟು ಶೋಭಿಸುವಂತಹ ಅಷ್ಟ ಸಂಪನ್ನೆ ಕೂಡನಾಶಕ್ಕಾಗಿ ಹೊರಟು ನಿಂತಹ ಈ ಮಂಗಳದ ಸುಮುಹೂರ್ತದಲ್ಲೇ ಅದು ಪರ್ವತರಾಜನೇ ಮೃಗರಾಜನಾಗಿ ವಾಹನವಾಗುತ್ತೇನೆ ಅಂತ ಬರ್ತಾರೆ.
ಕೆಂಡದ ಮಳೆ, ಮತ್ತೊಂದೆಡೆ ರಕ್ತದ ಹೊಳೆ, ಕಾಗೆ ಕೂಗೆಗಳ ಸಂಚಾರ, ನರಿ ನಾಯಿಗಳ ಓಡಾಟ. ಅಪ್ಪಾ ತೂವದಿ ಶಾಯಿಸಿದಾಗ ನಮ್ಮ ಹೊರದ ಶಂಕತೃಕರು ಅಳಿಯುತ್ತಾ ಇದ್ದಾರೆ. ನನ್ನ ಕರ್ಣಗಳಿಗೆ ಶಂಕಧ್ವನಿ ಕೇಳ್ತುಂಟು. ಎಲ್ಲಿಂದ ಯಾವ ಕಡೆಯಿಂದ ಅರಸುತ್ತಾ ಮುಂದೋಗ್ತೇನೆ. ನಮ್ಮವರಾದ ಶಂಕರಗಳನ್ನು ಕೊಂದೆಯ ಅದನ್ನು ತಿಳಿದೇ ಬಂದವ ಮಾಲಿನಿ ಸಂಜಾತ ಮಹಿಷ ಪಂಚಮಹಾಪಾತ್ರದ ಸಗಿದಂತ ನಿನ್ನ ಶಿರವನ್ನ ಸುಮರಸ ಪರ್ಯೋದಕ್ಕೆ ಸುರನನ್ನು ಪಡೆಯಲು ಬಂದೆಯ ಸುರನನ್ನು ಕಾಪಾಡಲು ಬಂದೆಯ ನೀನು ಬಂದದ್ದು ಒಳ್ಳೆ ಯಾಕೆ ಪ್ರಗರಾಜ ಆಯುಧವನ್ನು
ಶಕ್ತಿ ಸಮನ್ವಿತೆ ವಯೋಗ್ಯಸ್ತ್ರಾಹಿನೋ ದೇವಿ ದುರ್ಗಾ ದೇವಿ ನಮೋಸ್ತುತೆ ಜಯ 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 ಅಮ್ಮ ಮಹಿಷಾಂತಕಿಯೇ ಶಾಂತಳಾಗಮ್ಮ ತಾಯೇ ಶಾಂತಳಾಗು ಸುರಪ್ಪ ಕೊಲ್ಲುವುದಕ್ಕೆ 9 ದಿವಸಗಳೇ ಬೇಕಾಯಿತು. ಈ 9 ದಿವಸಗಳಲ್ಲಿ 9 ರೂಪವನ್ನು ತಾಳಿದವಳು ನಾನು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಭೂಷ್ಮಾಣಿನಿ, ಚಂದ್ರಘಂಟ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಎನ್ನುವಂತಹ 9 ರೂಪವನ್ನು ತಾಳುವುದರ ಮೂಲಕ ಕೂಡರನ್ನು ವಧಿಸಿ ಈ 9 ದಿವಸಗಳನ್ನು ಇನ್ನು ಮುಂದೆ ಲೋಕದಲ್ಲಿ ನವರಾತ್ರಿ ಎಂದು ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂತಹ ಇಂದು ದುರುಳಮೈಷರು ಶಿರವನ್ನೇ ಹುವಿಗೆ ಚಂಡಾಡಿ ವಿಜಯವು ನಮ್ಮ ಪಾಲಿಗಾಯಿತು. ಈ ವಿಜಯೋತ್ಸವದ ಸಂಭ್ರಮವನ್ನು ವಿಜಯದಶಮಿ ಎಂದು ಆಚರಿಸಲಿ. ಯಾರು ಶ್ರದ್ಧಾವತ್ತಿಂದ ಆಚರಿಸುತ್ತಾರೋ ಅಂತವರ ಕಷ್ಟವನ್ನು ಪರಿಹರಿಸ್ತೇನೆ. ನಾಕದ ಪೀಠ ನನಗೆ ಸ್ಥಿರಗೊಳಿಸಿದ್ದೇನೆ. ಹೋಗಿ ಮಕ್ಕಳೇ. ಅಮ್ಮ, ಆ ದುಷ್ಟರಿಂದ ಕಷ್ಟ ಬಂದರೆ ಏನು ಮಾಡಬೇಕು? ನೇರವಾಗಿ ತುಫಿನಗಿರಿಯನ್ನು ಏರಿಕೊಳ್ಳಿ. ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿದರೆ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ನಿಮ್ಮ ಕಷ್ಟವನ್ನೇ ದೂರೀಕರಿಸ್ತೇನೆ. ಹೋಗಿ ಮಕ್ಕಳೇ, ನಿಮಗೆಲ್ಲರಿಗೂ ಶುಭವಾಗಲಿ.
ರಾಕ್ಷಸ ಕುಲೋದ್ಧಾರಕ ಇರುವಂತಹ ಸ್ಥಳ ಶೋಣಿತಾಪುರಕ್ಕೆ ಯಾರೆಂಬುದಾಗಿ ಕೇಳಿದ್ದೇವೆ. ಶುಂಭ ನಿಶುಂಭರು ಅಂತ ಕೇಳಿದ್ದೇವೆ. ನಾವೇ ಸರಿ ಹೊರಟು ಬಂದಿರುವ ಕಾರ್ಯಕಾರ ಅನೇಕವಿದೆ ತಮ್ಮ. ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಮೊದಲಾಗಿ ಈ ಮೂಲಕ ಆ ಬಳಿಕ ಪಾತಾಳ ಲೋಕ, ಎರಡು ಲೋಕವೇ ನಮ್ಮ ಸ್ವಾಧೀನವಾಗಿದೆ. ಬ್ರಹ್ಮದೇವನನ್ನು ಭಕ್ತಿಯಿಂದ ಮೆಚ್ಚಿಸಿ ಬೇಕಾದಂತ ವರವನ್ನು ಪಡೆದವನು ಯೋನಿ ಸಂಜಾತರಿಂದ ಆಗಲಿ ಮೂರು ಮೂರ್ತಿಗಳಿಂದ ಆಗಲಿ ವರುಣವೇ ಬರಬಾರದು ಅಂತ ವರವನ್ನು ಪಡೆದವರು. ಸರಿ, ನಂತರ ಹೊರಟಿದೆ ದಿಗ್ವಿಜಯಕ್ಕಾಗಿ. ಸತ್ಯ, ಮೊದಲಾಗಿ ಭೂಲೋಕ, ನಂತರ ಪಾತಾಳ ಲೋಕ, ಎರಡು ಲೋಕ ಈಗಾಗಲೇ ನಮ್ಮ ಉಳಿದಿದೆ ಅಲ್ಲ ಒಂದು ಲೋಕ. ಹಿರಿಯವರಾದ ಸೇರಬೇಕಾದಂತಹ ಸ್ವರ್ಗದ ಅಧಿಕಾರ. ಸರಿ, ಏನು ಆಜ್ಞೆಯನ್ನು ಕೊಟ್ಟೆ ಅಂತಾದ್ರೆ ಅಧಿಕಾರವನ್ನು ಕೊಡಿಸ್ತೇನೆ. ಅನುದಿನವು ಬಿಟ್ಟ ಕಣ್ಣಿನಿಂದ ನೋಡುತ್ತಿರುವನು. ಎದುರಿಗೆ ಬಂದವರು ಯಾರು ಗೊತ್ತೇ? ಯಾರು? ಶೋಣಿತಾಪುರಾಧೀಶ ಶುಂಭ ಮತ್ತು ಅವನ ತಮ್ಮಣಿ ಶುಂಭ. ಹಿರಿಯವರಾದ ನಮಗೆ ಸೇರಬೇಕಾದಂತ ಸ್ವರ್ಗದ ಅಧಿಕಾರ ನೀನಾಗಿ ಬಿಟ್ಟು ಕೊಟ್ಟೆ ಅಂತಾದ್ರೆ ಬದುಕುವುದಕ್ಕೆ ಅವಕಾಶ ಇಲ್ಲವಾದ್ರೆ ಹೊಡೆದಾಡ್ತೇನೆ. ಶುಂಭನೆ, ನೀನು ಕೇಳಿದ ಕೂಡಲೇ ಈ ಸ್ವರ್ಗದ ಅಧಿಕಾರವನ್ನು ಬಿಟ್ಟುಕೊಡುತ್ತೇನೆ ಎಂದು ಭಾವಿಸಿದೆಯಾ? ನಾವು ಭಕ್ತಿಯಿಂದ ಪಡೆದಂತಹ ಈ ಸ್ವರ್ಗದ ಅಧಿಕಾರವನ್ನು ಶಕ್ತಿಯಿಂದ ಪಡೆಯುವುದಕ್ಕೆ ಮುಂದಾದಿಂದಾದ್ರೆ ನನ್ನ ಆಯುಧದ ರುಚಿ ನೋಡಬೇಕಾದಿತ್ತು. ಜಾಗ್ರತೆ, ಶಕ್ತಿಯ ನೋಡೋಣ.
ತಾನೇ. ಅದಕ್ಕಾಗಿಯೇ ಸ್ವರ್ಗಲೋಕದ ಸರ್ವಾಧಿಕಾರ ನಮ್ಮ ಪಾಲಿಗೆ ಸಿಗಬೇಕು. ಇದನ್ನು ಪಡೆಯುವಂತ ಛಲದಿಂದಲೇ ಬಂದ ಬೇರೆ ಶೋಣಿತವಡೆ ಶುಂಭಾಸುರನಲ್ಲಿ ಯುದ್ಧಕ್ಕಾಗಿ ಬಂದಿನಿ. ಇಂದ್ರ, ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೆ ಕೊಡು. ನಿನಗೆ ಬದುಕಿನ ಆಶೆ ಉಂಟಾದ ನೀನು ಬಯಸಿದ್ದು ಹೇಗಾಯ್ತು ಬಲ್ಲೆ? ಹೇಗಾಯ್ತು? ಕೋತಿಯೊಂದು ಮರದ ತುದಿಯನ್ನು ಏರಿ ಅಂಬರದಲ್ಲಿರುವ ಶಶಿಯನ್ನು ಬೈತಿದ ಹಾಗೆ ಆಯ್ತು. ಸಾಧ್ಯವಿಲ್ಲದ ವಿಷಯ ಅದು. ವಿಚಾರವನ್ನು ತಿಳಿದು ಬಂದಿದ್ದೀಯಲ್ಲ, ಸಾರಿ ಹೇಳುತ್ತೇನೆ ಕೇಳಿ. 100 ಯಾಗವನ್ನು ಮಾಡಿ 3 ಮೂರ್ತಿಗಳ ಅನುಗ್ರಹದಿಂದ ಪಡೆದ ಈ ನಾಕವನ್ನು ಶಕ್ತಿಯಿಂದ ಪಡೆಯುವುದಕ್ಕೆ ಮುಂದಾದಿದ್ದಾದ್ರೆ ಆ ಹಿಂದೆ ಆದ ದಾನವರ ಗತಿ ನಿನಗೂ ಏನೋ ವಿಧಿಯಿಂದ ವರವನ್ನು ಪಡೆದುಕೊಂಡು ಬಂದವ ನಾನಾಗಿದ್ದೇನೆ. ಸ್ವರ್ಗದ ಅಧಿಕಾರ ನೀನು ಕೊಡದಿದ್ರೆ ನಿನ್ನ ಕೈಯಿಂದ ಹೇಗೆ ಪಡೆಯಬೇಕು ಚೆನ್ನಾಗಿ ಗೊತ್ತುಂಟು ನನಗೆ. ಬಿಸಿಯಾಗದೆ ಬೆನ್ನೆ ಕರಗಲಿಕ್ಕಿಲ್ಲ, 4 ಬೀಳದೆ ನೀನು ಯಾವತ್ತು ಸರಿಯಾಗಲಿಕ್ಕಿಲ್ಲ. ನನ್ನ ಪೇಟಿನ ರುಚಿ ನಡೆಯುತ್ತೆ ನನಗೆ ಪಡಿಬೇಕು. ಜಯವಾಗಲಿ ಅಸುರಗುಲದ ಕಣಿ, ಜಯವಾಗಲಿ ಶುಭವಾಗಲಿ 3 ಲೋಕದ ಒಡೆಯಣಿ, ಜಯವಾಗಲಿ ಶುಭವಾಗಲಿ ಮಂಗಳವಾಗಲಿ. ನೋಡಿದ್ದೆ ತಮ್ಮ, ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲಿ ನೋಡಲಿ 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 ಇಂದ್ರಾದಿ ದೇವತೆಗಳೆಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ಏನಾಗಲಿ ತಮ್ಮ, ಓಡಿ ಹೋದವರನ್ನು ಬೆನ್ನಟ್ಟು ಸರಿಯಲ್ಲ. ನಮಗೆ ಬೇಕಾದ ಯಾವುದು? ಸ್ವರ್ಗದ ಅಧಿಕಾರ, ಸ್ವರ್ಗದ ಪೀಠ ನಮ್ಮ ಪಾಲಿಗೆ ಸಿಕ್ಕಿದೆ. ಅಮ್ಮ, ಇಂದಿನ ದಿವಸ ಸ್ವರ್ಗದ ಸಿಂಹಾಸನ ಏರಿದ ಕ್ಷಣದಲ್ಲೇ ನಮ್ಮವರೆಲ್ಲರೂ ಶುಂಭಾನಿ ಚುಂಬರಿಗೆ ಜಯವಾಗಲಿ ಶುಭವಾಗಲಿ ಎನ್ನುವಂತಹ ಜಯಘೋಷವನ್ನು ಈ ವೇಳೆಯಲ್ಲಿ 3 ಲೋಕವೇ ನಮ್ಮ ಸ್ವಾಧೀನವಾಗಿದೆ. ಇನ್ನು ಮುಂದೆ ಹೊಸ ಅಧಿಕಾರ ತಮ್ಮ ಇಲ್ಲಿದ್ದಂತ ಅಂಗನವನ್ಯ ರಂಬೆ, ಉರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಗೋಚೆ ಇವರೆಲ್ಲರನ್ನು ನಮ್ಮ ಸೇವೆಗಿರಿಸಿದ ಬಳಿಕ ನೋಡ ಭೂಲೋಕದಲ್ಲಿ ಕೆಲವರು ಬ್ರಾಹ್ಮಣರು, ಕೆಲವರು ಋಷಿಗಳು ಅಲ್ಲಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ದಾರೆ. ಯಾರಿಗೆ ಅಂತ ಕೂಡದದು ಇನ್ನು ಮುಂದೆ ಅರ್ಪಣವಾಗಲಿ ತರ್ಪಣವಾಗಲಿ ನಮ್ಮ ಪಾಲಿಗೆ ಸೇರ್ಬೇಕು ಅಲ್ವೇ? ಒಂದು ವೇಳೆ ನಮ್ಮ ಮಾತಿಗೆ ಯಾರಾದ್ರೂ ವಿರೋಧವಾಗಿ ನಡೆದರೆ ಆ ಬಳಿಕ ನೋಡಲಿ ಸೂರ್ಯಚಂದ್ರರ ಸಂಚಾರವನ್ನಲ್ಲೇ ನಿಲ್ಲಿಸಿ ಅಮ್ಮ ಇಂದಿನ ದಿವಸ ಸ್ವರ್ಗಲೋಕ ನಮ್ಮ ಪಾಲಿಗಾದ ಸಂತೋಷವಿದೆ. ದೇವತೆಗಳು ಯುದ್ಧ ಮಾಡಿದ ಆಯಾಸ, ಸ್ವಲ್ಪ ವಿಶ್ರಾಂತಿ. ದೇವಿ ಸರ್ವ
ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ ಜಯ 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 ರಕ್ಷಿಸಬೇಕು ತಾಯೇ ರಕ್ಷಿಸಬೇಕು ಮಹಿಷನನ್ನು ವಧಿಸಿ ನಾಕದ ಪೀಠವನ್ನು ಸ್ಥಿರಗೊಳಿಸುವಳು ನಾನೇ. ಹುಣ್ಣಿಮೆಯ ಚಂದ್ರನಂತೆ ಶೋಭಿಸಬೇಕಾದಂತಾಯಿನ ಮುಖ ಇಂದು ನಿಶಾ ಕಮಲದಂತೆ ಬಾಡಿ ಹೋಗಿದೆ ಅಲ್ಲ ಮಗನೇ. ಏನಾಯ್ತಪ್ಪ? ಯಾರಿಂದ ಕಷ್ಟ ಬಂತು ಹೇಳು ನನ್ನಲ್ಲಿ. ಅಮ್ಮ ಏನಾಯ್ತು ಮಗನೇ? ನಮ್ಮ ನಾಗಲೋಕಕ್ಕೆ ದಾಳಿಯನ್ನು ಮಾಡಿ ಸಮರದ ಮೂಲಕ ನಮ್ಮೆಲ್ಲರನ್ನು ಸೋಲಿಸಿ ನಾಗದ ಪೀಠವನ್ನು ವಶಪಡಿಸಿಕೊಂಡಿದ್ದಾರೆ ತಾಯಿ. ಓಹೋ, ಇವರು ಮಹಿಷನಿಗಿಂತಲೂ ಘನ ಪರಾಕ್ರಮಿಗಳಾಗಿ ಮೆರೆಯುತ್ತಾ ಇದ್ದಾರೆ. ಅವರಿಂದ ನಮಗೆ ನೆಮ್ಮದಿ ಇಲ್ಲ, ಬದುಕಲು ಅವಕಾಶವೇ ಇಲ್ಲದಂತಾಗಿದೆ. ಆ ದುಷ್ಟರಿಂದ ನಮ್ಮನ್ನು ನೀವೇ ರಕ್ಷಿಸಬೇಕು. ಭಯ ಕರುಣಿಸುತ್ತಲ ಭಯವನು ನುಡಿದಳು, ಕರುಣಿಸುತ್ತಲ ಭಯವನ ನುಡಿದಳು, ಕಿರಿದು ಸಮಯದಿ ತರಿದು ದೈತ್ಯರ, ಕಿರಿದು ಸಮಯದಿ ತರಿದು ದೈತ್ಯರ, ನೆರವಿಯನು ಹೊರೆಯುವೆನು ನಿಮ್ಮನು ಮರೆಯ ನೋಡುವುದೆನ್ನ ಲೀಲೆಯ, ಇರುತ್ತ ನೋಡುವುದೆನ್ನ ಲೀಲೆಯ, ಹರುಷದೊಳಗೆಂದೆನುತ ತ್ರಿದಶರಿಗರು ಶ್ರೀದೇವಿ ಶ್ರೀದೇವಿ ಅಮರೇಂದ್ರ, ವಾಮ ಮಾರ್ಗಾವಲಂಬಿಯಾದ ಶುಂಭನಾದರೂ ಏಕೋದೇವ ಅನ್ನಿಸಿಕೊಂಡಿರಬೇಕು. ಜಗತ್ತನ್ನೇ ನಿಯಂತ್ರಿಸುವಂತಹ ಶಕ್ತಿ ಒಂದು ಉಂಟು ಅಂತ ಆತನಿಗೆ ಗೊತ್ತಿಲ್ಲ. ಅದು ಏನು ಎಂಬುದನ್ನು ಪ್ರಪಂಚಮುಖಕ್ಕೆ ನಾನು ತೋರಿಸಿಕೊಡುತ್ತೇನೆ. ಯಾವ ರೀತಿ ಗೊತ್ತೇ? ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ಶುಂಭಾನಿಶುಂಭರನ್ನು ಕಿರಿದ ಸಮಯದೊಳಗಾಗಿ ಸಂಹರಿಸಿಕೊಡುತ್ತೇನೆ. ಧೈರ್ಯ ತಾಳಿ. ಇಷ್ಟು ಸಮಯದ ಕಾಲ ನಾವು ಎಲ್ಲಿರಬೇಕು? ನಿಮ್ಮ ನಿಜವನ್ನು ಮರೆಸಿ ನನ್ನ ಬಳಿಯಲ್ಲೇ ಇದ್ದುಕೊಳ್ಳಿ. ಒಬ್ಬೊಬ್ಬ ಕಳ್ಳನನ್ನು ಒಂದೊಂದು ರೂಪದಿಂದ, ಒಂದೊಂದು ವಿಧದಿಂದ, ಒಂದೊಂದು ಆಯುಧದಿಂದ ಕೊಲ್ಲುವಂತ ಚಂದವನ್ನು ಕಣ್ತುಂಬ ಕಾಣಬೇಕು. ಹೋಗಿ ಮಕ್ಕಳೇ, ನಿಶ್ಚಿಂತರಾಗಿ. ಜಯ 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 ಜಯ. ಅಳಬೇಡ, ಅಳುವ ಸುಮನ ಸರಿಂಗೆ ಧೈರ್ಯವಾದಿಳು, ಅಳುವ ಸುಮನ ಸರಿಂಗೆ ಧೈರ್ಯವಾದಿಳು, ಬಳಿಕ ಶಕ್ತಿ ರೂಪಿಣಿ ಧೈರ್ಯವ ತಿಳುಹಿ, ಬಳಿಕ ಶಕ್ತಿ ರೂಪಿಣಿ ಗೆಲುವಡ ಸಾಧ್ಯವೆಂದರುತ, ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದರುತ, ತಿಳಿದಳ ಕ್ಷಣದೊಳಗೆ, ತಿಳಿದಳ ಕ್ಷಣದೊಳಗೆ
ಸುಲಭವೆಂದಲಿ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಾಮಾಯೆ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ಕಳುಹಿದ್ದಾಯಿತು. ಧನುಜರನ್ನು ದಮನಿಸುವ ಮೂಲಕ ಧರ್ಮವನ್ನು ಉದ್ಧರಿಸಬೇಕಾದ್ದು ನನ್ನ ಕರ್ತವ್ಯವೇ ಸರಿ. ದೈತ್ಯರನ್ನು ಕೊಲ್ಲುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ. ಕೇವಲ ಸಂಕಲ್ಪ ಮಾತ್ರದಿಂದ ಕೊಲ್ಲಬಹುದು. ಆದರೆ ಇಲ್ಲಿ ಸ್ವಲ್ಪ ನೀವು ಯೋಚನೆ ಮಾಡಬೇಕು. ಜಗನ್ಮಾತಾಂತರ ನೀ ಯೋಚಿಸುವಂತಹ ಪ್ರಮೇಯವನ್ನು ಒದಗಿ ಬಂತಲ್ಲ. ಇಷ್ಟಕ್ಕೆಲ್ಲ ಯಾರು ಕಾರಣರು? ಯಾರು ಯಾರನ್ನು ದೂರಿ ಪ್ರಯೋಜನವಿಲ್ಲ. ನನ್ನ ಮಗನಾದ ಬ್ರಹ್ಮದೇವರಾಗಿದ್ದಾನೆ. ಈ ಹಿಂದೆ ಶುಂಭನ ಪಕ್ಷದ ಚಂಡ ಮುಂಡರ ಬ್ರಹ್ಮದೇವನ ಮೆಚ್ಚಿಸಿ ವಿಶೇಷವಾದ ವರನ್ನು ಪಡೆದಿದ್ದಾರೆ. ಬ್ರಹ್ಮಚರ್ಯ ಎಷ್ಟವರೆಗೆ ಕಾಪಾಡಿಕೊಂಡು ಬರ್ತಾರೋ ಅಷ್ಟರವರೆಗೆ ಮರಣವಿಲ್ಲ. ಹಾಗಿದ್ರೆ ಕೊಲ್ಲುವ ಪರ್ಯಂತು ಯೋಚಿಸಿ ನಾ ತೀರ್ಮಾನಕ್ಕೆ ಬಂದೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರರಲ್ಲಿ ಒಂದಕ್ಕೆ ಪ್ರಪಂಚದಲ್ಲಿ ಮಾರು ಹೋಗಿದ್ರು ಯಾರಿಲ್ವಂತೆ. ಶುಂಭನ ಪಕ್ಷದವರಿಗೆ ಹೊನ್ನಿನ ಆಸೆ ಉಂಟೆ? ಇವರಿಗೆಲ್ಲ ಮಣ್ಣಿನ ಆಸೆ ಉಂಟ? ಇಲ್ಲ. ರಕ್ಕಸರಿ ಆಸೆಯನ್ನು ಹುಟ್ಟುವುದು ಹೆಣ್ಣಲ್ಲಿ ಮಾತ್ರ ಬಂತೆ. ಸರಿ, ಅದರ ನೆಪವಾಗಿರಿಸಿಕೊಂಡಂತಹ ನಾನು ಈ ರೂಪವನ್ನೇ ಮರೆಗೊಳಿಸಿ ಮೂರು ಲೋಕವನ್ನೇ ಮೋಹಿಸುವಂತಹ ಮೋಹಿನಿ ರೂಪವನ್ನ ಅಂತೂ ಕೌಶಿಕವನ್ನು ಅಮ್ಮನರಿಸಿಕೊಂಡು ಈ ಕದಂಬ ವನದಲ್ಲಿ ಇರಬೇಕೆಂದು ಆಸೆ ಪಟ್ಟವಳು ನಾನು. ಎಲ್ಲ ಸರಿ, ಕುಳಿತುಕೊಳ್ಳೋದಕ್ಕೆ ಯೋಗ್ಯವಂತ ಸ್ಥಳ ಬೇಕು. ನಿರ್ಜನ ಪ್ರದೇಶ, ಕತ್ತಲೆಯ ತುಂಬಿಕೊಂಡಿದೆ. ಏನು ಮಾಡುವುದು? ಜಗದ ಮಾತೆ ಅಂತ ನಾನು ಯೋಚಿಸುವುದಲ್ಲ, ಮನಸ್ಸಲ್ಲೊಂದು ಸಂಕಲ್ಪ ಮಾಡಿದ್ದೇನೆ. ಕಾಣುತ್ತಾ ಉಂಟು ಕನಕದ ಉಯ್ಯಾಲೆ. ಈ ಉಯ್ಯಾಲೆ ಏರಿ ಕುಳಿತುಕೊಂಡು ಗಾಯನವನ್ನು ಹಾಡುತ್ತೇನೆ. ತನಗೊಂದುವನ್ನೇ ಗಾಳಿಗೆ ಪಸರಿಸ್ತೇನೆ. ಕಳ್ಳರು ಮೃಗಬೇಟೆಗೆಂದು ಬರುವಂತಹ ಸಂದರ್ಭದಲ್ಲಿ ಪರವನ್ನಾಗ್ರಾಡಿಸಿ ಯಾರು ಎಂಬುದಾಗಿ ಹುಡುಕಿಕೊಂಡು ಬರ್ತಾರೆ. ಅದೇ ವೇಳೆಯಲ್ಲಿ ರೂಪ ಎನ್ನುವಂತ ಬಲೆಯನ್ನು ಬೀಸಿ ಕಾಮುಕರನ್ನು ಸಾಧ್ಯವಾಗುತ್ತದೆ. ತಡ ಮಾಡುವುದಲ್ಲ, ಕೈ ಬೀಸಿ ಕರೀತಾ ಉಂಟು ಕನಕದ ಉಯ್ಯಾಲೆ. ಯಾರಿಗೊಳ್ಳುತ್ತೇನೆ
ಏನ ಅಷ್ಟಾಗುವಾಗ ಹೊಟ್ಟೆ ತುಂಬಿತಾ ಹೊಟ್ಟೆ ತುಂಬುವಾಗ ಅನ್ನ ನೆನಪಾಯ್ತು. ಏನು ಕೊಂಡು ಹೋಗೋಣ ಎಂಬುದಾಗಿ ಹೇಳಿದಂತಾದ್ರೆ ಪೊದರೆ ಎಡೆಯಲ್ಲಿ ಚಿಗರೆಗಳನ್ನು ಕಂಡ. ಅದನ್ನೇನು ಮಾಡಿದೆ? ಹಿಡಿದಪ್ಪಲ್ಲಿ ಅಲ್ಲಲ್ಲಿ ಹಿಡಿದಿಟ್ಟಿದ್ದೇನೆ. ಅದೆಲ್ಲ ನಿನ್ನ ಕೆಲಸ. ಎಲ್ಲ ನಿನಗಾಗಿ. ಒಳ್ಳೆ ನಿನ್ನ ಬೇಟ ವಿಶೇಷತೆ ಏನು? ಆನಂದ ದಿಕ್ಕನ್ನು ಹಿಡಿದು ಮುಂದುವರಿದ. ಮುಂದುವರಿಯುವಂತಹ ಸಂದರ್ಭದಲ್ಲಿ ಆನೆ ಎಂದು ಗೋಚರಿಸಿತು. ಬಿಡುವೇನೆ ಏನು ಮಾಡಿದ? ಅದರ ಸೊಂಡಿಲಲ್ಲಿ ಕಲ್ಲಿಗೆ ಬಡಿದ. ಕಪ್ಪು ಕಲ್ಲು ಅಲ್ಲಿಗೆ ಕೆಂಪಾಯ್ತು. ರಕ್ತ ರಕ್ತ ಚೆಮ್ಮಿತು. ಮಾಂಸ ಎಲುಬು ಚರ್ಮ ಎಲ್ಲ ತಿಂದೆ. ಹೌದೌದೌದು. ಹೊಟ್ಟೆ ತುಂಬಿತ್ತು. ನಿನ್ನ ನೆನಪಾಯ್ತು. ಏನು ಮಾಡಿದೆ? ನಿನಗೆ ತಮ್ಮನಿಗೆ ಆನೆ ಎಂತದು? ಆನೆಯ ಕಾಲು ಭಾಗ ತಂದಿದ್ಯೋ? ಆನೆಯ ಕಾಲನ್ನೇ ತಂದ. ಹೌದಾ? ಹೌದೌದು. ಒಳ್ಳೆದಾಯ್ತು. ಭರ್ಜರಿ ಬೇಟೆ ಹೌದಲ್ವಾ? ಏ ತಮ್ಮ, ಒಂದಿಷ್ಟು ಮಾಂಸ. ಯಾವುದರದ್ದು? ಮೊಲದ ಮಾಂಸ. ಅದು ಯಾಕೆ? ಶಂಭನಿಗೆ ನಿನ್ನ ಭಾಗದ್ದು. ಹೌದೌದೌದು. ಒಳ್ಳೆದಾಯ್ತು. ಒಂದಿಷ್ಟು ಇಟ್ಕೊಂಡಿದ್ದೆ. ಹೌದಾ? ಭರ್ಜರಿ ಬೇಟೆ ಇರ್ಲಿ. ಸ್ವಲ್ಪ ಹೆಚ್ಚಾಯ್ತಾ ಅಂತ. ಹೌದಾ? ಹೌದಲ್ವಾ? ಒಂದು ತೊಂದರೆ ಮಾಡ್ತೀಯ. ಯಾರು? ಸ್ವಲ್ಪ ಗಾಳಿ ಹಾಕ್ತೀಯ. ಯಾರಿಗೆ? ನನಗೆ. ನಿನಗೆ? ನಿನಗೆ ಗಾಳಿ ಹಾಕ್ಲಿಕ್ಕೆ ಗೊತ್ತಿಲ್ಲ. ಅದು ನನ್ನಿಂದ ಆಗ್ಲಿಕ್ಕಿಲ್ಲ. ಆಗುದಿಲ್ಲ. ಯಾಕೆ? ನಿನ್ನ ಹಾಗೆ ದುಡಿದವನಾರು. ನಿನಗೆ ಗಾಳಿ ಹಾಕಿದ್ರೆ ನನಗೆ ಗಾಳಿ ಹಾಕುವ ಯಾರು? ಹಾಗಿದ್ರೆ ಇರುವವರೆಗೂ ಆಯಾಸ ಆಗಿದೆ. ಅಧಿಕವಾಗುತ್ತಾ ಇದೆ. ನೀನು ನನಗೆ ನಾನು ನಿನಗೆ ಎನ್ನುವ ಹಾಗೆ ವಾದ ಮಾಡಿದ್ರೆ ಗಾಳಿ ಬರ್ತದ? ಬರುವುದಕ್ಕೆ ಸಾಧ್ಯ ಉಂಟು. ಗಾಳಿ ಬರ್ಬೇಕಿದ್ರೆ ಏನು ಮಾಡು? ಒಂದೇ ಉಪಾಯ. ಯಾವುದು? ನಮ್ಮ ಅಡಿಯಾಳಾಗಿದ್ದಾರೆ ದೇವತೆಗಳು. ಅದರಲ್ಲಿ ವಾಯು. ನಾವು ಹೇಳಿದ ಹಾಗೆ ಕೇಳಬೇಕು. ಗಾಡಿಗೆ ಅದೃಷ್ಟ ದೇವ. ಹೌದಲ್ವೇ? ಖಂಡಿತ. ಎಷ್ಟು ಬೀಸ್ತಾನೆ ಅನ್ನೋದು ನೋಡ್ಬೇಕು. ನೋಡ್ಬೇಕಿದ್ರೆ ಇಲ್ಲಯ್ಯ? ತಗ್ಗು ಪ್ರದೇಶ ಬೇಡ ಬೇಡ. ಏನು ಮಾಡು? ಎತ್ತರವಾದಂತಹ ತುಹಿನಗಿರಿ. ಈ ಸಮಯ ತಳುವದ ಸಮಯದಲ್ಲಿ ಹೋಗಿದೆ ಅಂತ ಗೊತ್ತಾ? ಎರಡನೇ ಜಾರಿ ಹೋಗಿದೆ. ಇನ್ನೊಮ್ಮೆ ಬೇಟೆ ಎಲ್ಲಿಗೆ? ಒಮ್ಮೆ ಮೇಲೆ ಏರಿದವರು ಇನ್ನೊಮ್ಮೆ ಕೆಳಗೆ ಇಳಿಯುವುದಕ್ಕುಂಟೆ. ಏನ್ ನಿಂದ ಕಿವಿ ಕೊಡ್ತೀಯೇನು? ನನಗೆ ಬೇಡ. ಹಾಗಲ್ಲೋ, ಮತ್ತೆ ಹೇಗೆ? ಗಾಳಿ ಬೀಸುವ ಕಡೆ ನನಗೆ ಬೇಡ.
ಗಾಳಿ ಬೀಸುವ ಕಡೆ ಸ್ವಲ್ಪ ಆಲಿಸಂತೆ. ಯಾಕೆ? ಅದು ಎಂತದು? ರಭಸವಾಗಿ ಬೀಸುತ್ತಿರುವಂತಹ ಗಾಳಿಗೆ ಬಿದಿರಿದಾಗಿ ಬರುವಂತಹ ಸ್ವರ. ಬಿದಿರಿನ ಸ್ವರ. ಬಿದಿರಿನ ಸ್ವರ ಏರಿಳಿತವಾಗುತ್ತದೆಯೋ? ಓ, ಅದಿಲ್ಲ. ಖಂಡಿತವಾಗಿ ಅದಲ್ಲ. ಅಲ್ಲ ಅಂತಾದ್ರೆ ಯಾವುದೆಂಬುದಾಗಿ ಬೇಕಲ್ಲ. ಒಂದು ವೇಳೆ ಹೌದಂತಿದ್ರೆ ಇದ್ರೆ ವೀರರಾದಂತಹ ಚಂಡಮುಂಡರು ಕದಂಬಗಾಂತರವನ್ನು ಬಂದು ಸೇರಿದ್ದಾರೆ. ಬೇಟೆ ಆಯಾಸ ಹೊಂದಿದ್ದಾರೆ. ಅವರ ಆಯಾಸವನ್ನು ಕೇಂದ್ರೀಕರಿಸುವಂತಹ ಉದ್ದೇಶದಿಂದ ಕೋಗಿಲೆಗಳು ಪಂಚಮದ ಇಂಚರದಲ್ಲಿ ಹಾಡುತ್ತಿರಬಹುದು. ಇದು ಕೋಗಿಲೆಯ ಸ್ವರವ ಅಲ್ವಾ? ಖಂಡಿತವಾಗಿ ಆಗಿರ್ಬೇಕು, ಸಾಧ್ಯವೇ ಇಲ್ಲ. ಯಾಕಲ್ಲ? ಮತ್ತೊಮ್ಮೆ ಮಗದೊಮ್ಮೆ ಮಧ್ಯಮದಲ್ಲಿ. ಹಾಗಿದ್ರೆ ಇದು ಯಾವುದು? ಯಾವುದು? ನಿನಗೆ ಗೊತ್ತಾಗ್ಲಿಲ್ಲ? ಗೊತ್ತೇ ಆಗ್ಲಿಲ್ಲ. ಇದು ಬಹುಶಃ ಅವಳೇ.
ತ್ರಿಲೋಕೇಶನ ಮಡದಿ ಬ್ರಹ್ಮಣ ರಾಣಿ ಹಾ ಪಣಿವೇಣಿ ಪುಸ್ತಕ ಬಾಣಿ ಕಲ್ಯಾಣಿ ವಾಣಿ ವಾಣಿ ಇಲ್ಲಿಗೆ ಬಂದು ಹಾಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಬರ್ಲಿಕ್ಕೆ ಸೃಷ್ಟಿಕರ್ತನಂತ ಬ್ರಹ್ಮದೇವನ ಸೃಷ್ಟಿಕಾರ್ಯ ಆಗಬೇಕೆಂದಾದ್ರೆ ಪೂರಕವಾಗಿ ವಾಣಿ ಮಡದಿ ಜೊತೆಯಲ್ಲೇ ಬೇಕಂತೆ. ಒಂದು ವೇಳೆ ಇಲ್ಲದಿದ್ರೆ ಎಲ್ಲವೂ ಅಸ್ತವ್ಯಸ್ತ ಆಗುವುದಕ್ಕೆ ಸಾಧ್ಯತೆ ಇದೆ. ಹಾಗಿದ್ರೆ ವಾಣಿ ಅಲ್ಲ ಅಲ್ಲೇ ಬೇರೆ ಗೊತ್ತಾಯ್ತು. ಇದು ಅವನೇ ಕುದುರೆ ಮುಖದವ, ಕುದುರೆ ಮುಖವುಳ್ಳವ, ದೇವಲೋಕದ ಗಾಯಕ ತುಂಬುರ. ತುಂಬುರ ಇಲ್ಲಿಗೆ ಬಂದದ್ದು ಕದಂಬವನಕ್ಕೆ ಹಾಡ್ತಾ ಇದ್ದಾನೆ. ಕದಂಬವನಕ್ಕೆ ಚಂಡಮುಂಡರ ಪ್ರವೇಶ ಆಗಿದೆ ಅಂತ ಗೊತ್ತಾದ್ರೆ ತುಂಬುರ ಬರುವುದಕ್ಕೆ ಸಾಧ್ಯ ಉಂಟೆ? ಬಂದರು ಹಾಡುವುದಕ್ಕೆ ಸಾಧ್ಯ ಉಂಟೆ? ಏನದು ಭಯ ಹೆದರಿಕೆ. ಹೌದೌದು. ಹಾಗಾಗಿ ಅವ ಅಲ್ಲ ಅಲ್ಲ ಅಂತಾದ್ರೆ ಬಿಡುವ. ಮತ್ತೊಬ್ಬ ಇದ್ದಾನೆ ದೇವರ್ಷಿ ಭಗವತೋತ್ತಮೆಂದೆನಿಸಂತಹ ನಾರದ. ನಾರದ ಹಾ ದೇವರ್ಷಿ ಕರದಲ್ಲಿಗೆ ಬಾರದ ನಿಕ್ಕಲ್ಲಿ ನಿಲ್ಲದ ಗಾನ ವಿಶಾರದ ಶಾರದ ಕಲಹ ಪ್ರಿಯ ನಾರದ. ನಾರದವೇ ಬಂದು ಹೊರಡುತ್ತಾ ಇದ್ದಾನೆ. ಅವ ಬರೋದಕ್ಕೆ ಸಾಧ್ಯ ಉಂಟೆ? ಯಾಕಿಲ್ಲ? ನಿಂತಲ್ಲಿ ನಿಲ್ಲದೆ ಎನ್ನುವ ಹಾಗೆ ನೀನೇ ಆಡಿದೆ ಅಲ್ವಾ? ನಿಂತಲ್ಲಿ ನಿಲ್ಲುವುದಿಲ್ಲ ಯಾಕೆ? ದಕ್ಷ ಬ್ರಹ್ಮನ ಶಾಪ ಅಪಗ್ರಸ್ತ 3 ಮುಕ್ಕಾಲುಗಳಿಗೆ ಅಲ್ಲಿ 3 ಲೋಕವನ್ನು ಸಂಚರಿಸಿ ಎನ್ನುವ ಹಾಗೆ ಅಂದಿನಿಂದ ಇಂದಿನವರೆಗೆ ನಾರದನ ತಿರುಗಾಟ ಮುಗಿಲಿಲ್ಲ. ಖಂಡಿತ ನಿತ್ತಲ್ಲಿ ನಿಲ್ಲುವವನಲ್ಲ. ಈ ಸ್ವರ ಒಂದೇ ಕಡೆಯಿಂದ ಕೇಳಿ ಬರ್ತಾ ಇದರಿಂದ ಅರ್ಥ ಏನು? ಇದು ನಾರದ ಅಲ್ಲ ಎನ್ನುವುದು ಸ್ಪಷ್ಟ. ವೀಣೆ ಬಿಡಿದಿರುವ ವಾಣಿ ಅಲ್ಲ, ತುಂಬುರ ಅಲ್ಲ, ನಾರದ ಅಲ್ಲ, ಅದು ಅಲ್ಲ, ಇದು ಅಲ್ಲ. ಇಂಪಾಗಿ ಕೇಳ್ತಾ ಇದೆ ಸ್ವರ, ಅದನ್ನೇ ಸ್ವರ ನಡೆದರ ವಿಷದರೋಚನಚಾರಿಣಿ ತ್ರಿಲೋಕುಟುಂಬಿನಿ ತ್ರಿಪುರ ಸುಂದರಿ ಆಶ್ರಯೇ ನಾಗ
ಮತ್ತೆ ಯಾವಾಗ ಹೇಳುದು ಅಲ್ವಾ? ಹೌದಲ್ವೇನೋ? ದೃಶ್ಯ ಆ ರೀತಿ ಇತ್ತು. ಏನೋ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇವೆ. ಸರ ಬಿಡದು ಮುಂದುವರೆದು ಬಂದೆ ಅಂತಾದ್ರೆ ಒಬ್ಬಳಕ್ಕೆ ಸೌಂದರ್ಯವತಿ ಚಿನ್ನದ ಉಯ್ಯಾಲೆಯಲ್ಲಿ ಗಾನವನ್ನು ಮಾಡ್ತಾ ಇದ್ದಾಳೆ. ಖಂಡಿತ ಅಪ್ರತಿಮವಾದಂತಹ ಸೌಂದರ್ಯವತಿ. ನೋಡಿದವಾಗ್ಲೇ ಹರರೆ 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 ಎಂಬ ಉದ್ಗಾರ. ಹರರೆ ಹರರೆ ಇನ್ನಿವೆಳಂತಹ ವಿಠಗಾರೆ ನೋಡೆ ಶರಣ ಕೂರ್ಗನಿ ಅಂತ ಹೇಳು ನೀರು ಸರಸಿಜ ವದನೆ ಹರಿನಾನಾದ್ರೆ ಕೆಲವು ತರುಣಿ ಮಣಿ ವಿಮಾನ ಗಾತ್ರೆ ಯಾರಾಗಿರಬಹುದು? ಮಂದ ಮನೆ ಮಂದ ಹೊಸ ಕುಂದರದನೆಯ ಕುಟಿಲಾವಲೋಕದ ಬಂದಿಗೆ ತುಟಿಯಾಳ ಏನೆಂಬೆ. ಹೌದೌದು ಅಮ್ಮಮ್ಮ ಇಂತಹ ಸೌಂದರ್ಯವತಿಯನ್ನು ಇದುವರೆಗೂ ನಾನು ನೋಡಿದವರೇ ಅಲ್ಲ. ಈ ಸೌಂದರ್ಯವತಿ ಕಾಡಿನಲ್ಲಿ ಬಂದು ಕುಳಿತುಕೊಳ್ಬೇಕೆಂದಾದ್ರೆ ಯಾರಿವಳು ಯಾರಿವಳು ಮನೆ ಮರುಗಳ ಬಿಟ್ಟು ಹೇಳಕ್ಕೆ ಕಾಡಿನಲ್ಲಿ ಬಂದು ಕುಳಿತು ಹೇಳಕ್ಕೆ ಏಕೆ ಏಕೆ ಯಾಕೆ ಯಾಕೆ ಎಂಬುದಾಗಿ ನಾವೇ ವಾದ ಮಾಡುದಲ್ಲ. ಎಲ್ಲ ಸ್ವಲ್ಪ ತಿಳಿಬೇಕಿದ್ರೆ ಹೋಗಿ ನೋಡಿ ಬರ್ತೇನೆ. ಏನಾಯ್ತಾ? ಗೊತ್ತಾಯ್ತು. ಗೊತ್ತಾದ್ರೆ ಹಾಗೆ ಹೌದೌದು. ಏನಾಯ್ತು? ಯಾರು ಬಲ್ಲೆ? ಯಾರು? ನಾರಾಯಣ ಇದ್ದಾನಲ್ಲ. ನಿನ್ನ ತಲೆ ನಿನ್ನ ಯಾಕೆ ಪುಣ್ಯ? ನಾರಾಯಣ ಅವ ಬರ್ಲಿಕ್ಕೆ ಉಂಟೇನೋ? ನಾರಾಯಣ ಅಲ್ಲೂ ಅವಳ ಹೆಂಡತಿ ಲಕ್ಷ್ಮೀದೇವಿ. ಲಕ್ಷ್ಮಿ ಸಮುದ್ರ ಮಥನದ ಕಾಲದಲ್ಲಿ ಹುಟ್ಟಿಕೊಂಡವಳು. ಹೌದೌದು. ನಿನಗೇನು ಬೇಕು? ನಿನಗೇನು ಬೇಕು? ಯಾರಿಗೆ ಪುಣ್ಯ ಅಂದ ಲಕ್ಷ್ಮಿಯಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ನಾರಾಯಣ ಕೇಳಿ ವಕ್ಷ ಸ್ಥಳದಲ್ಲಿ ಜಾಗವನ್ನು ಕೇಳಿದ್ದಾಳೆ. ಖಂಡಿತ ಅಷ್ಟು ಒಳ್ಳೆಯ ಜಾಗ ಬಿಟ್ಟು ಈ ಕಾಂತಾರಕ್ಕೆಲ್ಲ ಬರ್ಲಿಕ್ಕಿಲ್ಲ. ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಅವಳಲ್ಲ ಕುಲದೇವಂತ ಶಂಕರ ಅರಸಿ ಪಾರ್ವತಮ್ಮ ಈಕೆ ಒಬ್ಬಳಿಗೆ ಅಂಗಮನಿತ ಶಿವನಲ್ಲಿ ಪತ್ತ ಅಂತಹ ಪರಮೇಶ್ವರ ತನ್ನ ಸತಿಯನ್ನು ಕಳಿಸಿಕೊಡುವುದಕ್ಕೆ ಸಾಧ್ಯ ಉಂಟೆ? ಹಾಗಿದ್ರೆ ಇದು ಅವಳು ಅಲ್ಲ. ಅವಳಲ್ಲ. ಹಾಗಿದ್ರೆ ಗೊತ್ತಾಯ್ತು ಯಾರು? ಇದು ಅವಳೇ. ಯಾರು? ರತಿಯೇ ಧರಿಗಳಿದು ಬಂದದ್ದು. ಒಂದೊಮ್ಮೆಗೆ ಹೌದು ಅಂತಾಯ್ತು ನೀನು ಹೇಳುವಾಗ. ಮತ್ತೆ ಯಾಕೆ? ಆದ್ರೆ ಇದಲ್ಲ. ಯಾಕೆ? ಕಾಮರತಿಯರ ಮೇಳ ಸತಿಯ ಬಿಟ್ಟಿರಲಾರ ಸುಪ್ರಿಯ ಕೊಂಡಾಡುತ್ತಾ ಇದ್ದಾರೆ ಜೊತೆಯಲ್ಲಿಯೇ ಹೋಗು. ಅವರ ಮೇಳ ಬರುದಿದ್ರು ಒಟ್ಟಿಗೆ. ಹಾಗಿದ್ರೆ ಹಾಗಾಗಿ ಇದು ಕಾಮರತಿಯರ ಮೇಳ. ಮತ್ತೆ ಯಾರು ಎಂಬುದಾಗಿ ಬೇಕಲ್ಲ. ಹೌದಲ್ವೇ? ಯಾರು? ಇಂತಹ ಸೌಂದರ್ಯವತಿಯೊಬ್ಬಳು ಇಲ್ಲಿದ್ದಾಳಂತಾದ್ರೆ ನೀನು ಸ್ವಲ್ಪ ಇಲ್ಲೇ ಇರು. ಸಾಹಿತ್ಯ ಪುಣ್ಯಾತ್ಮ ಮಾತಾಡಿದ್ರೆ ಸಾಹಿತ್ಯ ಅಂತ. ಯಾಕೆ? ಬ್ರಹ್ಮದೇವನವರವೇ ಹಾಗೆ ಎಲ್ಲಿಯವರೆಗೆ ಅಖಂಡವಂತ ಬ್ರಹ್ಮಚಾರ್ಯವನ್ನು ಪರಿಭಾವಿಸಿರು ಅಲ್ಲಿಯವರೆಗೆ ಬರೋಣದ ಭೀತಿಯೇ ಇಲ್ಲ. ಓಹೋ, ಬ್ರಹ್ಮಚರ್ಯ ಕೆಡಬಾರದು. ಹಾಗಿದ್ರೆ ಏನು ಮಾಡೋಣ? ಇಂತಹ ಸೌಂದರ್ಯವತಿಯೊಬ್ಬಳು ಕದಂಬವನಕ್ಕೆ ಬಂದಿದ್ದಾಳಂತಾದ್ರೆ ನಮ್ಮ ತದಂತ ವ್ಯಾಪ್ತಿಗೆ ಬಂದಿದ್ದಾಳೆ ಎನ್ನುವುದು ಸ್ಪಷ್ಟ. ಖಂಡಿತ ನಮ್ಮ ಅರಮನೆಗೆ ಬರಬೇಕು.
ನಮ್ಮೊಡೆಯ ಶುಂಭ ಅವನಲ್ಲೇ ಹೇಳೋ. ಎಲ್ಲಿ ನೋಡಿದ್ರಲ್ಲಿ ಕೊಂಡಾಡ್ತಾರೆ, ಪೂಜಿಸ್ತಾರೆ. ಯಾವ ಯಜ್ಞಾದಿಗಳ ಬಾಲಿಗೆ ಶುಂಭಾರ್ಪಣ ಮಸ್ತು ಹೊಗಳಿದವರ ಜೊತೆಗೆ ತೇಗಾಳಿಯವರ ಶಿರ 3 ಲೋಕ ಸಂಚಾರ ಮಾಡಿದಂತಹ ದೆಸೆಯಿಂದಲಾಗಿ ಹಸಿವೆ ತೃಷೆ ಏನು ಮಾಡಿದ್ದೀರಿ? ನಮ್ಮದಾದಂತಹ ಕದಂಬಾಂಗಣದಲ್ಲಿ ಬೇಕಾದ ಹಾಗೆ ಮೃಗಬೇಕು. ಆಮೇಲೆ ಒಂದು ವಿಶೇಷ. ಏನು ವಿಶೇಷ? ಪರಿಹಾರಕ್ಕಾಗಿತ್ತು ಹಿನಾದ್ಯ ತುತ್ತ ತುದಿಯನ್ನು ಏರಿದವೆಂದಾದ್ರೆ ಸ್ವರವೊಂದು ಕೇಳಿ ಬರುತ್ತೆ. ಯಾರ ಸ್ವರ? ಎಲ್ಲಿಂದ ಎಂಬುದಾಗಿ ಅರಸುತ್ತ ಕದಂಬಕಾಕಾರದ ಮಧ್ಯಭಾಗವನ್ನು ಪ್ರವೇಶ ಮಾಡಿದವಾಗ ತರುಣಿಯರುಳು ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ಗಾನವನ್ನು ಮಾಡುತ್ತಾ ಇದ್ದಾಳೆ. 3 ಲೋಕದಲ್ಲಂತಹ ಸೌಂದರ್ಯವತಿಯನ್ನು ಇದುವರೆಗೂ ನೋಡಿದವರು ನಾವಲ್ಲ. ಆಕೆಯನ್ನು ಕಂಡಂತಹ ನಾವೊಂದು ತೀರ್ಮಾನಕ್ಕೆ ಬಂದವರು. 3 ಲೋಕಾಧೀಶರಾದಂತಹ ನೀನು ಆಕೆಯನ್ನು ಕರೆತಂದು ಮದುವೆಯಾಗಬೇಕನ್ನ ಇದಕ್ಕೆ ಕಾರಣ ಏನೆಂದು ಆಲೋಚಿಸಿದರೆ ಇದಕ್ಕೆಲ್ಲ ಕಾರಣ ಅವನಲ್ಲಿದ್ದಂತಹ ಪಂಚಚರಗಳನ್ನು ಪ್ರಯೋಗಿಸಿದ ದೆಸೆಯಿಂದಾಗಿ ಬಗಲಿ ಬೆಂಡಾದೆ ತಮ್ಮಂದಿರೇ, ಬಗಲಿ ಬೆಂಡಾದೆ. ಏನು ತೀರ್ಮಾನ ಕೈಗೊಂಡ? ವನಜ ಲೋಚನೆಯನ್ನು ತಂದು ವರಿಸಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವಲ್ಲ. ಅವಸರ ಮಾಡಬೇಡಿ, ಅವಸರ ಮಾಡಬೇಡಿ. ಆ ವಿಚಾರ ನನಗೆ ಬಿಟ್ಟದು. ಇದು ನಿಮ್ಮಿಂದ ಆಗುವ ಕೆಲಸವೇ ಅಲ್ಲ. ಅದಕ್ಕೆ ಬೇರೆ ವ್ಯವಸ್ಥೆ ನಾನು ಮಾಡ್ತೇನೆ. ನೀವೆಷ್ಟಾದ್ರೂ ಬೇಟೆ ಆಯಸಪಟ್ಟವರು ವಿಶ್ರಾಂತಿ ಪಡೆದುಕೊಳ್ಳಿ. ಬೇಕಾದಾಗ ನಿಮ್ಮನ್ನು ಕರೆಸಿಕೊಳ್ಳಿ. ಮುಖ್ಯವಾದ ವಿಷಯವನ್ನು ಹರವುದಕ್ಕೆ ನಿನ್ನನ್ನೇ ಬರ ಹೇಳಿದ. ಯಾವುದದು? ತಮ್ಮಂದಿರಾದ ಚಂಡಮುಂಡರು ಬೇಟೆಗಾಗಿ ಹೋದವರು ಕದಂಬಾವನದಲ್ಲಿ ಹೆಣ್ಣೊಬ್ಬಳು ಚಿನ್ನದ ಉಯ್ಯಾಲೆ ತೂಗುವಂತಹ ದೃಶ್ಯವನ್ನು ಕಂಡನು. ಹೌದೇ? ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆ ಆಗಬೇಕು, ನನ್ನ ಜೀವನ ಸಂಗಾತಿ ಅನ್ನಬೇಕೇನು ಆಸೆಯನ್ನು ಪಟ್ಟವ ನಾನಿದ್ದೇನೆ ಸುಗ್ರೀವ. ಅದಕ್ಕಾಗಿ ಏನು ವಯೋವೃದ್ಧಲು ಜ್ಞಾನ ಸಂಪನ್ನನಾದ ನೀನು ಈ ಕ್ಷಣವೇ ಕದಂಬಾವನಕ್ಕೆ ತೆರಳಿ ನನ್ನ ಬಗ್ಗೆ ಆಕೆಯಲ್ಲಿ ಚೆನ್ನಾಗಿ ವಿವರಿಸಿ ಆದಷ್ಟು ಬೇಗ ಆಕೆಯನ್ನು ಕರೆದುಕೊಂಡು ಪ್ರಯತ್ನ ಮಾಡ್ತೇನೆ. ತೆರಳು ಕದಂಬವನ್ನು.
ನೇರವಾಗಿ ಕದಂಬವನದೆಡೆಗೆ ನಾನು ಧಾವಿಸಿ ಬಂದವ. ಅವನೇ ಹೇಳಿದ ಪ್ರಕಾರವಾಗಿ ಕಾಡಿನಲ್ಲಿ ಓರ್ವಳಾಕಿ ತರುಣಿ ಇದ್ದಾಳೆ, ನೋಡಿ ಮಾತನಾಡಿಸು, ಸಂಧಾನ ಮುಖೇನವಾಗಿ ಕರೆದುಕೊಂಡು ಬಾ ಸುಗ್ರೀವ. ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಅಂತ ನೋಡ್ತಾ ಇದ್ದೇನೆ. ಅಬ್ಬಬ್ಬ, ಏನನ್ನು ನನ್ನ ಕಣ್ಣ ದೃಷ್ಟಿಯಿಂದ ನಾನು ಕಾಣ್ತಾ ಇದ್ದೇನೆ. ಅಂಬರ ಪಸದಿಂದಲೇ ಕೆಳಗಿಳಿದಿದೆ ಚಿನ್ನದ ಉಯ್ಯಾಲೆ. ಆ ಉಯ್ಯಾಲೆಯಲ್ಲಿ ಕುಳಿತು ಕೈಯಲ್ಲಿ ಒಂದು ವೀಣೆಯನ್ನು ಹಿಡಿದು ಇಂಪಾಗಿ ಗಾಯನವನ್ನು ಪಾಡುತ್ತಾ ಇದ್ದಾಳೆ. ಶಿವ 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 ಶಿವ. ಇವಳು ತರುಣಿಯೇ, ತನ್ನ ಕಣ್ಣ ಕೊನೆಯ ಮೊನೆಯ ಅಂಚಿನಿಂದಲೇ ಸಕಲವನ್ನು ತಿಳಿಯಬಲ್ಲಂತಹ ಸಾಮರ್ಥ್ಯವುಳ್ಳವಳು. ಈ ಪ್ರಪಂಚವನ್ನೇ ರಂಗಸ್ಥಳವನ್ನಾಗಿಸಿ ಸೂರ್ಯಚಂದ್ರನನ್ನು ಬೆಳಕನ್ನಾಗಿಸಿ ನಮ್ಮನ್ನೆಲ್ಲ ಕುಣಿಸುವಂತಹ ಸೂತ್ರಧಾರಿಣಿ. ಕೇವಲ ಚಂಡಮುಂಡರು ಆಡಿದಂತಹ ಮಾತುಗಳನ್ನು ಕೇಳಿ ಇವಳನ್ನು ನೋಡದೆಯೇ ಮನ್ಮಥನ ಶರಹತಿಗೆ ಸಿಲುಕಿ ಕಾಮಾತುರನಾಗಿ ಇವಳನ್ನು ಬಯಸಿದ್ದು ಮಾತ್ರ ಅಲ್ಲ, ಅವ ಕೆಟ್ಟದ್ದಲ್ಲ, ನಮ್ಮನ್ನೆಲ್ಲ ಕೆಡಿಸಿದ ಅನ್ನುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ಆದರೆ ಏನು ಮಾಡೋಣ, ಅವನ ಆಜ್ಞೆಯನ್ನು ಮೀರಿ ನಡೆಯುವುದಕ್ಕೆ ನಾನು ಎಷ್ಟರವ. ಮಾತನಾಡಿಸಿ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡ್ತೀನಿ. ಅಮ್ಮ ಬಹಳಷ್ಟು ದೂರದಿಂದ ನಾನು ಬಂದೆನಮ್ಮ. ಅಂದ್ರೆ ಶೋಣಿತಾಪುರ, ಅಲ್ಲಿ ನಮ್ಮ ಒಡೆಯನಾದಂತಹ ಶುಂಭ ಇಲ್ಲಿಯವರೆಗೆ ಕಳುಹಿಸಿಕೊಟ್ಟಿದ್ದಾನೆ. ತಾಯಿ, ನಿನ್ನನ್ನು ನೋಡಿದ್ರೆ ಯಾಕಮ್ಮ ಹೀಗೆ? ಇದು ಘೋರವಾದಂತಹ ಅರಣ್ಯ, ಮೃಗ ಪಕ್ಷಿಗಳು ಅತ್ತಿಂದಿತ್ತ ಓಡಾಡುತ್ತಾ ಉಂಟು. ನೀನಾದರೂ ಇಂಪಾಗಿ ಗಾಯನವನ್ನು ಪಾಡುತ್ತಾ ಇದ್ದೀಯಾ? ಇಂತಹ ಒಳ್ಳೆಯ ಸ್ವರವನ್ನು ಕೇಳಬೇಕಾದವರು ಯಾರು? ನಮ್ಮಂಥವರು ತಾಯಿ. ಆದರೆ ಶುಂಭನ ಬಗ್ಗೆ ಹೇಳುವಾಗ ನಾನು ಮುಂದೆ ಹೇಳಬೇಕಾಗುತ್ತದಮ್ಮ. ಯಾಕೆ ಅಂತ ಹೇಳಿದರೆ ಇಷ್ಟರವರೆಗೆ ಅವನಿಗೆ ಮದುವೆಯೇ ಆಗಲಿಲ್ಲ. ಯಾಕೋ ನೀನಿಲ್ಲಿರುವಂತಹ ವಿಚಾರವನ್ನು ತಿಳಿದು ಈ ಸಲ ಮದುವೆ ಆಗಬೇಕು ಅನ್ನುವ ಹಾಗೆ ಯೋಚನೆಯನ್ನು ಮಾಡಿದ್ದಾನೆ. ಆದ್ದರಿಂದಲೇ ನಾನು ಓರ್ವನೇ ಬಂದದ್ದಲ್ಲ ತಾಯೇ, ಇದು ಚಿನ್ನದ ಅಂದಣವೇ ಇಲ್ಲಿಯವರೆಗೆ ಬಂದಿದೆ ಅಮ್ಮ. ಯಾಕೆ ಅಂತ ಹೇಳಿದರೆ ಶೋಣಿತಾಪುರಕ್ಕೆ ಬರುವಾಗ ನೀನು ನಡ್ಕೊಂಡು ಬರಬಾರದು. ಇದರಲ್ಲಿ ಕುಳಿತರೆ ಹೆಗಲು ಕೊಟ್ಟು ಶೋಣಿತಾಪುರಕ್ಕೆ ಕರೆದುಕೊಂಡು ಹೋಗುತ್ತೇನಮ್ಮ. ತದನಂತರದಲ್ಲಿ ನಮ್ಮ ಒಡೆಯನನ್ನು ನಾವು ದೇವ ಅಂತ ಕರೆಯುವುದು. ಈ ದೇವಿಯನ್ನು ಕರೆದುಕೊಂಡು ಹೋಗುವಂತಹ ಭಾಗ್ಯ ನನಗೆ ಸಿಕ್ಕಿತಲ್ಲ. ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ಸರ್ವರ ಸಮ್ಮುಖದಲ್ಲಿ ಶುಂಭನಿಗೂ ನಿನಗೂ ಒಂದು ಮದುವೆಯ ಚಂದ. ಸುಗ್ರೀವನಾಡಿದ ಮಾತನ್ನಾಲಿಸಿದಾಗ ಮುಖದಲ್ಲೊಂದು ಕಿರುನಗೆ ಉಕ್ಕಿ ಹೋಯಿತು. ನನ್ನ ನಗೆ ತನಗೆ ದಗೆಯಾಗಿ ಹೋಯಿತಲ್ಲ. ಧರೆಯಲ್ಲಿ ಈತ ಸತ್ತು ಬಿದ್ದಿದ್ದಾನೆ ಪಾಪ. ಈತ ನಡೆದನೆಂದಾದರೆ ಆ ಧೂರ್ತ ಶುಂಭನಿಗನ ವಿಚಾರ ತಿಳಿಸುವುದಕ್ಕಾಗಿ ಬೇರೆ ದೂತನ್ನು ನಾನು ನೇಮಿಸಬೇಕಾಗುತ್ತದೆ. ಹಾಗಾಗ ಕೂಡದು. ನಿಗ್ರಹ ಮತ್ತು ಅನುಗ್ರಹ ಎರಡೂ ಶಕ್ತಿಯನ್ನು ಹೊಂದಿದವಳು ನಾನು. ಆದುದರಿಂದಲೇ ಕರುಣಾರಸವನ್ನು ಮೀರಿ ಈತನು ಎಬ್ಬಿಸುತ್ತಾರೆ ನೋಡುವ. ಇವನೇ ಕ್ಷಣ ಮಾತ್ರದಲ್ಲಿ ಏನು ನಡೆದು ಹೋಯಿತು. ಮದುವೆ ಅಂತ ಹೇಳುವಾಗ ಅವಳು ನಗಾಡಿದಳು. ನಾನು ಸತ್ತು ಹೋದೆ, ಪುನರಪಿ ಎದ್ದು ಕುಳಿತಿದ್ದೇನೆ, ನನ್ನನ್ನು ಬದುಕಿಸಿದ ಇವಳೇ ತಾನೇ. ತಪ್ಪು ಮಾಡಿದಂತಹ ತಪ್ಪಿಗಾಗಿ ಕ್ಷಮೆಯನ್ನು ಕೇಳಬೇಕು. ಅಮ್ಮ ಸುಗ್ರೀವ, ನಗಾಡಬೇಡಮ್ಮ. ಹೆದರಿಕೊಂಡಿಯಾ? ಇನ್ನೊಮ್ಮೆ ನಗಾಡಿದ್ರೆ ನಾನು ಸಾಯ್ತೇನೆ. ಮತ್ತೆ ಹೀಗೆ ಆಗು. ಈ ಸಾಯಬಾರದು. ಏನು ಅಮ್ಮ, ಆದ್ರೆ ಅಷ್ಟು ದೂರದಿಂದ ಬಂದಿದ್ದೇನೆ, ಅವನಿಗೊಂದು ಉತ್ತರ ಕೊಡ್ಬೇಕಲ್ಲ ಸುಗ್ರೀವ. ಸುಮಾ
ನಾನು ಆವಾಗಲೇ ತೀರ್ಮಾನಕ್ಕೆ ಬಂದೆ. ಕತ್ತಿ ಕಾಳಗದಲ್ಲಿ ಯಾರು ನನ್ನನ್ನು ಗೆಲ್ಲುತ್ತಾರೋ ಅಂತವರ ಕರುಳಿಗೆ ಸುಮದ ಮಾಲೆಯನ್ನು ಹಾಕಿ ವರಿಸುತ್ತೇನೆ ಎನ್ನುವುದಾಗಿ ಕೊನೆಯದಾಗಿ ಹೇಳುತ್ತಾ ಇದ್ದೇನೆ. ಶುಂಭನಾಗಲಿ ನಿಶುಂಭನಾಗಲಿ ಅವರಿಬ್ಬರ ವಿಷಯ ಬಿಡು. ಪ್ರತ್ಯಕ್ಷ ಶಂಭುವೆ ದರಗಿಳಿದು ಬಂದರು ಧುರಕ್ಕೆ ಅಂಜೋಳು ನಾನಲ್ಲ. ಹೋಗಿ ಹೇಳು. ಈ ಮಾತನ್ನು ಸ್ಪಷ್ಟವಾಗಿ ಶುಂಭನನ್ನು ತಿಳಿಯಪಡಿಸ್ತೇನಮ್ಮ. ಸರಿ. ಕೊನೆಯದಾಗಿ ಒಂದು ಬೇಡಿಕೆ ತಾಯಿ. ಏನಪ್ಪ? ಶುಂಭನ ಜೊತೆಯಲ್ಲಿ ಇದ್ದೆ, ವರ್ಷಗಳು ತುಂಬಾ ಕಳೆದಿತ್ತಮ್ಮ. ಆದ್ರೆ ಏನು ಒಳ್ಳೆಯದನ್ನು ನಾನು ಮಾಡ್ಲಿಲ್ಲ. ದುಷ್ಟರ ಸಹವಾಸ ಮಗನೇ. ಅಮ್ಮ, ಈ ಸನ್ನಿಧಿಗೆ ಬಂದ ಮೇಲೆ ಭಜನೆ ಮಾಡಬೇಕು ಅಂತ ಆಶೆಯಾಗಿದೆ ತಾಯಿ. ದೇವಿಯ ಭಜನೆ ನೀನು ಮಾಡು. ನೀನು ಬರುವಾಗ ಶುಂಭನ ದೂತ, ಹೋಗುವಾಗ ನೀ ದೇವಿ ದಾಸ. ದೇವಿ ದಾಸ. ನಿನ್ನನ್ನು ಬಯಸಿದಿರುತ್ತೆ. ಸಂಧಾನಕ್ಕೆ ಬೇಕಾಗಿ ಸುಗ್ರೀವನನ್ನು ಕಳಿಸಿಕೊಟ್ಟರೆ ನಿನ್ನ ಮುಂದೆ ಎಂತವ ಸಾಮಾನ್ಯವಾಗಿ ಭಾವಿಸಬೇಡ. ದುರದಿರ ಧೂಮ್ದಾಶ ನಾನಿದ್ದೇನೆ. ಸಿದ್ಧವಾಗಿದೆ 16,000 ಸೇನೆ. ಯಾರು ಬಂದಿರತ್ತವ?
ಅದಕ್ಕಾಗಿ ತಲೆ ಮಾಡು ಸರಿಯಲ್ಲ. ಉತ್ತಮವಾದ ಮಣಿರಥ ಆಯುಧ ಸಿದ್ಧವಾಗಿದೆ.
ರಕ್ತಬೀಜನ ಪ್ರಣಾಮಗಳು. ಇದಾನು ವಿಪರೀತ. ಅಂಬರವೇ ಕುಸಿಯಿತು, ಕುಂಬಿಳಿಯೇ ಇಬ್ಬಾಗವಾಯಿತು, ನವ ಕಂಡ ವೃತ್ತಿಗಳು ಸಿಕ್ಕು ಹೋಯಿತು ಎಂಬ ಸಿಡಿಲ ಪರದ ಗರ್ಜನೆ ಓಡಾಡಿಕೊಂಡು ಬಂದೆ. ಇಲ್ಲಿ ಬಂದು ಇನ್ನು ನೋಡಿದ್ರೆ ಕಾಲಾರಗದಂತೆ ಮುಸುಗಟ್ಟುತ್ತಾ ಇದ್ದಿ. ಸಿದ್ಧವಾದ ರಥ, ಬದ್ಧವಾದ ಸೇನೆ, ಎಲ್ಲಿಗೆ ಪ್ರಭಾ? ನಿನ್ನ ಮನದಲ್ಲಿ ಮೂಡಿದ ಬಯಕೆ ಏನು ಮಾಡಿದೆ? ಅದಕ್ಕಾಗಿ ನೋಡು, ಸಂಧಾನಕ್ಕಾಗಿ ಸುದಿಯರನ್ನು ಕಲಿಸಿಕೊಟ್ಟಿದ್ದೇನೆ. ಸುಗ್ರೀವನ ಸಂಧಾನ ಫಲಿಸಿದೆ ಪ್ರಭು. ಸಂಧಾನ ವಿಫಲವಾಗಿ ಹೋಯಿತು. ನೀನೇನು ಮಾಡಿದೆ? ಆ ಬಳಿಕ ಧೂಮ್ರಾಕ್ಷರನ್ನು ಕಲಿಸಿಕೊಟ್ಟಿದೆ. ಯಾಕೆ? ತರುವುದಕ್ಕಾಗಿ. ಏನದು ತಂದನೆ ಧೂಮ್ರಾಕ್ಷ? ಕಲಿಸಿಕೊಟ್ಟಂತಹ ಧೂಮ್ರಾಕ್ಷರನ್ನು ಓಂಕಾರದಿಂದ ಸತ್ಯವಾದಿಗಳೇ ಧೂಮ್ರಾಕ್ಷರನ್ನು ಸುಟ್ಟೂರಿ ಧೂಮ್ರಾಕ್ಷರವಾಗಿ ಹೋಯ್ತು. ಅಲ್ಲಿಗೆ ನಿನ್ನ ಪ್ರಯತ್ನ ಹತ್ತದಲ್ಲಿ ನಿಂತು ಹೋಯ್ತಾಳ ಮುಂದುವರಿತಾ? ತಮ್ಮಂದಿರಾದ ಗಂಡುಗಲಿಯಾದ ಚಂಡಮುಂಡರನ್ನು ಕಲಿಸಿಕೊಟ್ಟಿ ಏನಾದರೂ ಸಾಧಿಸಿದರೆ ಪ್ರಭು? ಚಂಡಮುಂಡರು ಅಳಿದು ಹೋದರೆ ನಮ್ಮ ಪಾಲಿಗೆ ಚಂಡಮುಂಡರು ಇಲ್ಲವಾದ್ರೆ ದೊರೆಯೇ ಒಂದೇನು? ಅದಕ್ಕಾಗಿ ಆಕೆಯನ್ನು ಕರೆತರುವುದಕ್ಕಾಗಿ ನಾನು ಹೊರಟಿದ್ದೇನೆ ಪ್ರಭು. ಒಂದೆರಡು ಮಾತಿಗೆ ಅವಕಾಶ
ನೋಡುವಾಗ ಮನ ತುಂಬಿ ಬರುತ್ತಾ ಉಂಟು. ಹೌದೇ? ದಾನವ ಕುಲದಲ್ಲಿ ನಿನಗಿಂತಲೂ ಪೂರ್ವದಲ್ಲಿ ಅದೆಷ್ಟೇ ಮುಂದೆ ಹುಟ್ಟಿ ಬಾಳಿ ಬೆಳಗಿದ್ರು ಧನುಜೇಶನವಂತ ಅನ್ನೊತ್ತನಾಮ ನಿನಗೆ ಮಾತ್ರ ಸಲ್ಲಲ್ಪಟ್ಟ. ನಿನ್ನಂತ ವ್ಯಕ್ತಿ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟುವುದಕ್ಕೂ ಸಾಧ್ಯವಿಲ್ಲ. ನ ಭೂತ ನ ಭವಿಷ್ಯತ್ ಎಂಬ ಹಾಗೆ ಒಂದು ಕಾಲದಲ್ಲಿ ದಾನವ ಕುಲಕ್ಕೆ ನೆಲೆಯೇ ಇಲ್ಲ ಎಂಬಂತ ಹಂಗದಲ್ಲಿ ಧನುದೇವಿಯ ಗರ್ಭಾಮುದಿಯನ್ನು ಪಾವನಗೊಳಿಸಿ ಇಳೇ ಬೆಳಕನ್ನು ಕಂಡಂತ ಚಂಡ ವಿಕ್ರಮಿಣಿಯನು ನಿಜ. ಹುಟ್ಟಿನಿಂದಲೇ ಧೈರ್ಯ ಸಾಹಸ ಸಾಲದಕ್ಕೆ ಬ್ರಹ್ಮನ ಅಭೇದ್ಯವಾದಂತಹ ವರಬಲ. ನೀನು ಪಡೆದಂತಹ ವರಬಲವನ್ನು ಕೇವಲ ನಿನ್ನ ಸ್ವಾರ್ಥಕ್ಕಾಗಿ ಬಳಸದೆ ಅಖಂಡವಾದಂತಹ ದಾನವ ಸಮಾಜಕ್ಕೆ ತ್ಯಾಗ ಮಾಡಿದಂತಹ ತ್ಯಾಗಮೂರ್ತಿ ನೀನು. ಸತ್ಯ. ದಾನವರಿಗೆ ಭದ್ರವಾದಂತಹ ನೆಲೆಯನ್ನು ಒದಗಿಸಿಕೊಡುವಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವ ನೀನು. ನಿಜ. ನೀನು ಏರಿದಂತಹ ಎತ್ತರವೆಷ್ಟು ಬೀರಿದಂತಹ ಪ್ರಭಾವವನ್ನು ಮಾಡಿದಂತಹ ಸಾಧನೆ ಏನು. ಇಂದ್ರಾದಿ ದೇವತೆಗಳನ್ನು ದೆಸೆಗಿಳಿಸಿ ದೇವತೆಗಳ ಚಿತ್ತದಲ್ಲಿ ಭಯದ ಬೀಜವನ್ನು ಬಿತ್ತಿದವ. ಸರಿ. 3 ಮೂರ್ತಿಗಳು ಕೂಡ ನಿನ್ನ ಪರಾಕ್ರಮವನ್ನು ಕಂಡು ಕಂಗೆಟ್ಟು ಹೋಗಿದ್ದಾರೆ ಪ್ರಭಾ. ಸಾಧನಾ ಪ್ರಪಂಚದಲ್ಲಿ ಬಹಳಷ್ಟು ಎತ್ತರಕ್ಕೆ ಏರಿಬಿಟ್ಟಿದ್ರಿ ಪ್ರಭು. ಆದ್ರೆ ಅಷ್ಟೇ ಸುಲಭದಲ್ಲಿ ಜಾರಿ ಬಿಟ್ಟಿಯಲ್ಲ. ಏನಾಯ್ತು ಈಗ? ಚಂಡಮುಂಡರ ಮಾತನ್ನು ಕೇಳಿದಂತ ನೀನು ಕಂಡರಿಯದ ಚೆಲುವೆಗಾಗಿ ಹಂಬಲಿಸಿದ್ದೇನೆ. ಏನು ಈಗ? ಅವಳು ಯಾರು, ಅವಳ ಕುಲ ಯಾವುದು, ಅವಳ ಗೋತ್ರ ಯಾವುದು ಒಂದನ್ನು ನೀನು ವಿಚಾರ ಮಾಡಿಲ್ಲ. ಅಗತ್ಯವೇ ಇಲ್ಲ ನನಗೆ. ಲೋಕದಲ್ಲಿ ಸೌಂದರ್ಯವತೆ ಅಂತ ಹೆಣ್ಣನ್ನು ಕಂಡು ಪುರುಷನಾದವ ಮರಳಾದ್ರೆ ಅದು ಪ್ರಕೃತಿ ಸಹಜವಂತ ಉಂಟಲ್ಲ ನಿನಗಿದು. ನೀನೇನು ಆಕೆ ನೋಡ್ಲಿಲ್ಲ, ಆಕೆಯಲ್ಲಿ ಮಾತಾಡಿಲ್ಲ. ಆದ್ರೂ ಅವಳ ಬಗ್ಗೆ ನಿನ್ನಂತರಂಗದಲ್ಲಿ ಅನುರಾಗ ಅಳಿತಂದ್ರೆ ಕಾಲಸ್ಯ ಕುಟಿಲಾಗತಿ ಎನ್ನದ ವಿಧಿ ಇಲ್ಲ. ಲೋಕವನ್ನೇ ನಡೆಸಂತ ನೀನು ಮನಸ್ಸು ಜನ ಶರಕ್ಕೆ ಮನಸ್ಸೋತ ಹೋಗಿ ಹೋಗಿ ವರವಣಿತೆಯನ್ನು ಬಯಸಿಬಿಟ್ಟೆಯಲ್ಲ ಪ್ರಭಾ. ನೀನೀಗ ಆಕೆಯ ಬಗ್ಗೆ ಹೇಳಿದ? ಹೌದು. ನೀನು ಆಕೆಯ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಅವಳೊಬ್ಬಳು ಬರೇ ತರುಣಿ ಅಂದ್ರೆ ಅವಳು ಎಲ್ಲ ದೊರೆ ಮತ್ತೆ ಯಾರನ್ನು? ಆಕೆ ಗಂಡೋ ಹೆಣ್ಣು ಎಂಬಂತ ಲಿಂಗ ಪ್ರಭೇದವನ್ನು ಈವರೆಗೆ ಕಂಡುಹಿಡಿದವರು ಯಾರೂ ಇಲ್ಲ. ಕೇವಲ ಹೆಣ್ಣಿನಂತೆ ಗೋಚರಿಸ್ತಾಳೆ ಮಾತ್ರ. ಮನು ಮುನಿಗಳ ಮನೋಮತಿಗೆ ನಿಲುಕಲಾರದ ಸಿಲುಕಲಾರದ ಪರಂಜ್ಯೋತಿ ಸ್ವರೂಪಿ. ಅಕಾರ ಉಕಾರ ಮಕರ ಸಂಯೋಗದಿಂದ ಉಂಟಾದ ಓಂಕಾರ ಯಾವುದದು? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ. ಬ್ರಹ್ಮಾಂಡದ ಚರಾಚರ ಜೀವಿಗಳಲ್ಲಿ ಚೇತನವನ್ನು ತುಂಬಂತಹ ಮಹಾಶಕ್ತಿಯಾಗಿದ್ದಾಳೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಮೇಧಾಶಕ್ತಿ, ಅಂತರಂಗದಲ್ಲಿ ಆತ್ಮಶಕ್ತಿಯಾಗಿ ಸರ್ವ ಶಕ್ತಿಗಳ ಉತ್ತುಂಗ ಪ್ರಾಂತ ಆಕೆಯನ್ನು ದೇವಿ ದುರ್ಗೆಂದ್ರಲ್ಲಿ ಎಲ್ಲರೂ ಕೊಂಡೊಡ್ತಾ ಇದ್ದಾರೆ. ವರ್ತಮಾನ ಕಾಲದಲ್ಲಿ ದೇವತೆಗಳ ಮಾತನ್ನು ಆರಿಸಂತ ಆಕೆ ಧನುಜಾರಣ್ಯಕ್ಕೆ ತಲವಾಗಿಯಾಗಿ ನಮ್ಮನ್ನೆಲ್ಲ ಗುತ್ತಿಕೊಳ್ಳುತ್ತಾ ಇದ್ದಾರೆ. ಸಾಮಾನ್ಯ ಹೆಣ್ಣಾಗ್ತಿದ್ರೆ
ನಮ್ಮಂತ ಎಂಟದೇ ಭಟರು ಕೂಡ ಏಕಾಂಗಿಯಾಗಿ ಕದಂಬಾವನಕ್ಕೆ ಹೋಗುವುದಕ್ಕೆ ಹಿಂಜರಿತಾರೆ. ಅಂತದಲ್ಲಿ ಸಾಮಾನ್ಯ ಹೆಣ್ಣೊಬ್ಬಳು ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತು ಸುಲಲಿತವಾಗಿ ಗಾನವನ್ನು ಪಾಡುವುದಕ್ಕೆ ಸಾಧ್ಯವಾಗುತ್ತೆ. ಬೇಡ, ವಯೋವೃತ್ತನು ಜ್ಞಾನವೃತ್ತಂತಹ ಸುಗ್ರೀವ ನಿನ್ನ ಗುಣಗಾನವನ್ನು ಆಕೆಯ ಸಮ್ಮುಖದಲ್ಲಿ ಮಾಡುವಾಗ ಅವಳಿಗೆ ನಗು ಬಂದು ಹೋಯ್ತಂತೆ. ಆ ನಗುವೆ ನಿನ್ನ ಅಮಾತ್ಯನಿಗೆ ತೆಗೆಯಾಗಿ ಪರಿಣಾಮ ದಿಸೆಯಿಂದಾಗಿ ಅಲ್ಲಿಯೇ ಮೃತಪಟ್ಟನಂತೆ. ತನ್ನ ಸಂದೇಶವನ್ನು ಸುಮ್ಮನಿಗೆ ತಿಳಿಸುವವರು ಮತ್ತೊಬ್ಬರಿಲ್ಲ ಎಂದು ತಿಳಿದಂತ ಆಕೆ ಮರಳಿ ಪ್ರಾಣವನ್ನು ಅನುಗ್ರಹಿಸಿದಂತೆ. ಇದರ ಅರ್ಥ ಏನು? ನಿಗ್ರಹ ಶಕ್ತಿಯನ್ನು ಆಕೆ ಹೊಂದಿದ್ದಾಳೆಂಬುದೇ ಸ್ಪಷ್ಟವಲ್ವೇ? ಆ ಬಳಿಕ ಅಲ್ಪನೇ ದೊಂಬಚರನು ತನ್ನ ಕಡೆಗಣ್ಣ ನೋಟದಿಂದ ಆ ಸಂಕುಲವನ್ನೇ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಅಂತಹ ಧೂಮ್ರಾಕ್ಷಿಯನ್ನು ಕೇವಲ ಹುಂಕಾರ ಮಾತ್ರದಿಂದ ಸುಡುಕರಿಗಳ ಅರ್ಥವೇನು? ಏನು? ಪಂಚಭೌತಿಕವಂತಹ ತತ್ವವನ್ನು ಆಕೆ ಅಳವಡಿಸಿಕೊಂಡಿದ್ದಾಳೆಂದು ಬೇರೆ ಹೇಳಬೇಕೆ? ಇನ್ನು ಚಂಡಮುಂಡರು ನಿನ್ನ ಮುಖದ ಎರಡು ಕಣ್ಣುಗಳಂತೆ ದೇಹದ ಎರಡು ತೋಳುಗಳಂತೆ ಇದ್ದವರು ನಭಮಂಡಲ ನಿಂತು ಭೂಮಂಡಲವನ್ನೇ ಅಲ್ಲಾಲ ಕಲ್ಲಾಳ ಮಾಡುವಂತಹ ಯೋಗ್ಯತಾವಂತರು. ಯೋಗಾದಿಗಳಿಂದ ಕಾಯಕಲ್ಪ ಮಾಡಿದ್ದಾರೆ. ಬ್ರಹ್ಮನಿಂದ ಅಜೇಯವಾದ ಅಭೇದ್ಯವಾದಂತಹ ವರಬಲ ಉಂಟು. ಎಲ್ಲಿಯವರೆಗೆ ಕಾಯನವಾಚ ಮನಸ ತ್ರಿಕರಣಪೂರ್ವಕವಾಗಿ ಬ್ರಹ್ಮಚರ್ಯವನ್ನು ಪರಿಪಾಲಿಸಿಕೊಂಡು ಬರ್ತಾರೋ ಅಲ್ಲಿಯವರೆಗೆ ಮರಣದ ಭೀತಿಯೇ ಇಲ್ಲ. ಅಂತ ಚಂಡಮುಂಡರನ್ನು ಭದ್ರಕಾಳಿಯಾಗಿ ಬಂದು ಅವರ ರುಂಡಮುಂಡವನ್ನು ಕಡಿದು ಚೆಲ್ಲಾಡಿದರೆ ಆಕೆ ಸಾಮಾನ್ಯ ಹೆಣ್ಣಾಗುವುದಕ್ಕೆ ಸಾಧ್ಯ ಉಂಟು. ಪ್ರಭಾ, ಏನು ಬ್ರಹ್ಮನವರ ಸುಳ್ಳಾಯ್ತೆ? ಚಂಡಮುಂಡರೇನು ಸಂಸಾರಿ ಆದ್ರೆ ಆದ್ರೂ ಸತ್ರಲ್ಲ. ಅವಳ ರೂಪವನ್ನು ಕಂಡು ಮನಸೋತ ದಿಶೆಯಿಂದಾಗಿ ಮಾನಸಿಕವಾದಂತಹ ವ್ಯಭಿಚಾರಕ್ಕೆ ಒಳಗಾದ್ದರಿಂದ ಅವರ ನೈಷ್ಠಿಕವಾದಂತಹ ಬ್ರಹ್ಮಚರ್ಯ ಕೆಟ್ಟು ಹೋಯಿತು, ಅವರು ಸತ್ತು ಹೋದ್ರು. ಇಷ್ಟೆಲ್ಲಾ ಪ್ರಕರಣಗಳು ನಮ್ಮ ಕಣ್ಣ ಮುಂದೆ ಇದ್ದರೂ ಕೂಡ ಇನ್ನೂ ಆಕೆಯನ್ನು ಗೆದ್ದೇ ವರಿಷ್ಠೆ ಎಂದು ಹೇಳ್ತಾ ಇದ್ದಿರಲ್ಲ. ನಮ್ಮ ವಂಶವನ್ನೇ ಮಾರಣ ಮಾಡುವಂತಹ ಹೆಣ್ಣನ್ನು ಮದುವೆಯಾಗುವುದಕ್ಕಾಗಿ ಹಮ್ಮಳಿಸ್ತೀಯ? ಕಲ್ಲಿನ ದೋಣಿನಲ್ಲಿ ಕುಳಿತು ಹೊಳೆದಾಟುವ ಯೋಚನೆಯನ್ನು ಮಾಡಬೇಡ. ನಿನ್ನ ಮನಸ್ಸಿಗೆ ಆವರಿಸಿದಂತಹ ಭ್ರಮೆಯನ್ನು ಬಿಡು. ಮೂರು ಲೋಕದ ಉಡತಿ ಎಂಬಂತಹ ಪರಮ ಸತ್ಯವನ್ನು ತಿಳಿ. ಬ್ರಹ್ಮ ದೇವನು ಕೊಟ್ಟ ವರದ ತೆರದಲ್ಲಿ ಮುಂದಿನ ಬದುಕಬೇಕೆಂಬ ಆಸೆ ಇದ್ರೆ ಆ ಪ್ರಣವ ರೂಪೆಯನ್ನು ಪ್ರಣಯಕ್ಕಾಗಿ ಬಯಸಬೇಡ. ಇಡೀ ಕಾಲ ನಿನ್ನ ನಾಲಿಗೆ ಬೈದು ಬಿಡ್ತೇನೆ. ಅಧಿಕ ಪ್ರಸಂಗಿ, ಸರುಗೆ ಕೊಟ್ಟೆ ಬಹಳ ಮಾತಾಡ್ತಾ ಇದೆಯಲ್ಲ, ಹೆಚ್ಚಾಯ್ತಾ? ಇಷ್ಟರವರೆಗೆ ನಿನಗೆ ಸಭೆಯಲ್ಲಿಗೆ ಮಾತಾಡುತ್ತ ಅವಕಾಶ ಕೊಟ್ಟದ್ದೇ ನಾನು ಹೆಚ್ಚಿಗೆ. ನನ್ನ ಭಾಗ್ಯ ಅದು. ಯಾಕೆ ಕೊಟ್ಟಿದ್ದೇನೆ? ನನ್ನ ತಂಗಿ ಮಗ ನನ್ನ ಅಲಿಯನೆನ್ನುವ ಕಾರಣಕ್ಕಾಗಿ ಬಿಟ್ಟಿದ್ದೇನೆ. ಈಗಲೂ ಬಾಂಧವ್ಯದ ಸೆಳೆ ಉಂಟು. ಏನು ಸಲುಗೆಯ? ಸಲುಗೆ ನನಗೆ ಇಲ್ಲವಾದರೆ ನೀನು ಮೊನ್ನೆ ಹುಟ್ಟಿದವ. ನೀನು ನಿನ್ನ ಮಂತ್ರಿಮಂಡಲದ ಸದಸ್ಯ, ಮರೆಯಬೇಡ. ಏನು ನಿನ್ನ ನೀತಿ ಮಾತನಾಡಿಗೆ ಅಗತ್ಯವಿಲ್ಲ. ಆ ಕಾಡಿನಂತ ಬಡ ಹುಡುಗಿ ಆಕೆ ನೀನು ಬಹಳವಾಗಿ ಹೊಗಳ್ತಿದ್ದೀರ. ಯಥಾರ್ಥ ಸ್ಥಿತಿ ಹೇಳಿದ್ದೇನೆ. ಏನು ಆಕೆ ಬಗ್ಗೆ ನಾನೇನು ತಿಳಿಯಂತೆ ವರ್ತಿಸಿಕೊಂಡೆಯಾ? ನೀನೇನು ತಿಳಿದಿರುವೆ? ಎಲ್ಲ ವಿಚಾರವನ್ನು ತಿಳಿದುಕೊಂಡವ ನಾನು. ಸತ್ತವರ ಬಗ್ಗೆ ನಾನು ಯಾವತ್ತೂ ಆಲೋಚಿಸುವುದಿಲ್ಲ. ಬೇಡ ಬಿಡು. ಯಾಕೆ ಈ ಪ್ರಪಂಚದಲ್ಲಿ ನಾನು ಕೂಡ ಒಬ್ಬ ಗಂಡುಗಲಿಯಾಗಿ ಹುಟ್ಟಿದವ ನೋಡು. ಗಂಡುಗಲಿಯಾಗಿ ಹುಟ್ಟಿದ್ದೇನೆ, ಗಂಡುಗಲಿಯಾಗಿ ಬೆಳೆಯುತ್ತೇನೆ, ಗಂಡುಗಲಿಯಾಗಿ ಸಾಯ್ತೇನೆ. ಇದು ನಿನ್ನ ಜೀವನದ ಕೊನೆಯ ನಿರ್ಧಾರ. ಅದಕ್ಕೆ ನೋಡು, ಛಲವನ್ನು ಯಾವತ್ತು ಬಿಡುವವ ನಾನಲ್ಲ. ಲೋಕಾಧೀಶ ಸರಿ ಎನ್ನುವಂತ ಹೆಸರನ್ನು ಗಳಿಸಿದವ ನಾನು. ನಿನ್ನ ಈ ಕಟ್ಟು ಕಥೆಗಳನ್ನು ಕೇಳಿದ ಕ್ಷಣದಲ್ಲಿ ಏನು ಮೂರು ಲೋಕಾಧೀಶನಾಗಿರುವಂತ ಶುಂಭ ಹೆದರಿ ಸುಮ್ಮನೆ ವಹಿಸಿಕೊಂಡೆಯ? ನೀನೊಬ್ಬ ರಣಹೇಡಿ ಎಂಬುದರಲ್ಲಿ ಸಂದೇಹವಿಲ್ಲ. ನನ್ನ ಯೋಗ್ಯತೆ ಏನೆಂದು ನೀನು ತಿಳಿದುಕೊಂಡಿದ್ದೀಯೆ. ಕೇವಲ ಹಸಿ ಮಾಂಸ ಹುಲಿ ಎಂಡವನ್ನು ಕುಡಿಯುವಂತ ಭಾವಿಸಿಕೊಂಡೆಯ?
ದೇವತೆಗಳ ಪಂಥೆಯಲ್ಲಿ ಕುಳಿತು ಅವಿಷ್ಟನ್ನು ಸ್ವೀಕರಿಸುವಂತ ಯೋಗ್ಯತೆ ನನಗುಂಟು. ಶುಂಭ ಗೊತ್ತುಂಟಲ್ಲ, ಈಗ ನೋಡಿದ್ದೆ ಅಂತಾದ್ರೆ ನೀನು ನಮ್ಮ ವಂಶದಲ್ಲಿ ಹುಟ್ಟಿದೆ ಬಾರಿ ವ್ಯಕ್ತವಾಗಿ ಹೋಯ್ತು. ಅದು ಹೇಗಾಯ್ತು ಗೊತ್ತುಂಟಾ? ಹೇಗಾಯ್ತು? ಶಿವಗಳ ಜೊತೆಯಲ್ಲಿ ಜಂಬು ಅಂತ ಆಯ್ತಪ್ಪ. ನಿನ್ನ ಮಾತಿನ ಅರ್ಥ ಏನೆಂದು ನಾನು ಈಗ ತಿಳಿದುಕೊಂಡಿದ್ದೇನೆ. ಏನು? ಈ ಮೊದಲು ಕಲಿಸಿಕೊಟ್ಟಂತಹ ವೀರರು ಎಲ್ಲರೂ ಅಳಿದು ಹೋಗಿದ್ದಾರೆ. ಸರಿ, ಅವರಾಗೆ ಸಾಹಿತ್ಯ ಅಂತ ಭಯ ಅಲ್ವೇ ನಿನಗೆ? ನನ್ನ ಮಗದಲ್ಲಿ ನಿನ್ಗೆ ಭಯದ ಭೀತಿ ಕಂಡು ಮತ್ತೆ ಅದಕ್ಕಾಗಿಯೇ ನಿನ್ನಲ್ಲೇ ಹೇಳು, ಅಂತ ಭಯ ನಿನ್ನಲ್ಲಿ ಉಂಟೆ ಅಂತ ಆದ್ರೆ ನೀನೊಂದು ಕೆಲಸ ಮಾಡು. ಏನು? ಕೈಗೆ ಬಲೆಯನ್ನು ತೊಡು, ಸೀರೆ ನೋಡು. ನೀನೊಬ್ಬರನ್ನು ಹೇಳಿ ಅಂದೆ. ಬಂಡು ಮಾತಾಡುವ ಚಂಡಮುಂಡರಿಗೆ ಗಂಡುಗಲ್ವಾ? ಮುಚ್ಚುಬಾಯಿ, ಚಂಡಮುಂಡರ ಹೆಸರೆತ್ತಿದ್ರೆ ಜಾಗ್ರತೆ. ನಿನ್ನಾಗೆ ಚಂಡರೆಲ್ಲವರು ಗಂಡುಗನಿಗಳು ಗೊತ್ತುಂಟ. ಬೇವು ಮೆಚ್ಚಿದ ಕಾಕಿಗೆ ಮಾವು ಮೆಚ್ಚು. ಇನ್ನಿದ್ದರೆ ನಿನ್ನ ಮನವು ಅನುಮಾನ ಯಾಕೆ? ಹೋಗು.
ಶಬ್ದಕ್ಕೆ ಅರ್ಥವೇ ತಿಳಿಯದಂತ ರಕ್ತಬೀಜ ನಡುಗಿ ಹೋಗಿದ್ದಾನೆ. ನಿಂತ ನೆಲವೇ ಕುಸಿದು ಹೋಯಿತು ಎಂಬ ಹಾಗೆ ಭಾಸವಾಯಿತು. ಸಾವರಿಸಿ ನೋಡಿದರೆ ನಿಂತ ನೆಲ ಕುಸಿದದ್ದಲ್ಲ, ರಕ್ತಬೀಜನ ಅಂತಃಸತ್ವವೇ ಕುಸಿಯುತ್ತಾ ಉಂಟಲ್ಲ. ಏನು ವಿಶೇಷವನ್ನು ಕಾಣುತ್ತಾ ಇದೆ. ನೆರಹಿ ಕೋಟಿ ದೈತ್ಯರ ಮಣಿರಥವನ್ನು ಏರಿಕೊಂಡು ತ್ವರಿತ ಗತಿಯಿಂದ ಕದಂಬವನಗಳಿಗೆ ಬಂದರೆ ಏನು ವಿಪರ್ಯಾಸವನ್ನು ಕಾಣುತ್ತಾ ಇದ್ದೇನೆ. ನಕ್ಷತ್ರ ಮಂಡಲವೇ ಕುಸಿದು ಬಿದ್ದ ಹಾಗೆ ಪ್ರಖರವಾದಂತಹ ಕಿರಣಗಳಿಂದ ಬೆಳಗುತ್ತಾ ಇದೆ ಈ ಕದಂಬಾವನ. ಬೆಳಕೆಂಬುದು ಸತ್ಯದ ಸಂಕೇತ. ಹಾಗಾದ್ರೆ ಇಲ್ಲಿಗೆ ಬಂದವರಿಗೆಲ್ಲ ಸತ್ಯದರ್ಶನವಾಗಲಿ ಎಂಬಂತ ಮುನ್ಸೂಚನೆಯನ್ನು ಕೊಡುತ್ತಾ ಉಂಟು. ಕೇವಲ ಕಾಣುವುದಕ್ಕೆ ಬೆಳಕು ಮಾತ್ರವಲ್ಲ, ಕೇಳುವುದಕ್ಕೆ ಓಂಕಾರ ಎಂಬಂತ ನಿನಾದ. ನೋಡಬಾರದೆ ಈ ಕದಂಬ ಮರದ ಎಲೆಗಳಲ್ಲೂ ಕೂಡ ಓಂಕಾರ ಎಂಬಂತ ನಿನಾದ. ಕದಂಬ ವನದ ಮುಳ್ಳಿನ ಗಿಡದಲ್ಲೂ ಕೂಡ ಮಲ್ಲಿಗೆ ಕಂಪು ಬೀರುತ್ತಾ ಉಂಟು. ಹಾಗಾದ್ರೆ ಪ್ರಪಂಚದ 24 ತತ್ವಗಳಿಗೂ ಅಧಿದೇವತೆಯಾದಂತಹ ಓಂಕಾರ ಮೂರ್ತಿಯ ಸಾಕಾರ ಇಲ್ಲಿ ಇದೆ ಎಂಬುದು ಸ್ಪಷ್ಟವಾಗಿ ಅರ್ಥವಾಗುತ್ತಾ ಉಂಟು. ಹಾಗಾದ್ರೆ ಇದರ ಮೂಲೆಯಲ್ಲಿ ಅದನ್ನು ತಿಳಿಯಬೇಕೆಂಬಂತಹ ಉದ್ದೇಶದಿಂದ ಪದವನ್ನು ಉತ್ತರಿಸಿ ಮುಂದೆ ಬಂದರೆ ಶಿವ 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 ಶಿವ, ಕಂಡವರ ಕಣ್ಣಿನ ಕಲ್ಮಶವನ್ನು ಕಳೆವ, ಜನ್ಮ ಜನ್ಮಾಂತರದ ಪಾಪವನ್ನು ತೊಳೆವಲ್ಲ ಭವ್ಯ ಮೂರ್ತಿ ನನ್ನ ಕಣ್ಣ ಮುಂಭಾಗದಲ್ಲಿ ಬೆಳಗುತ್ತಾ ಉಂಟು. ಆಕಾಶದಿಂದ ಇಳಿಬಿಟ್ಟಂತಹ ಬಂಗಾರದ ಉಯ್ಯಾಲೆಗೆ ಚತುರ್ವೇದ ಎಂಬಂತಹ ಸಂಕೋಲೆಯನ್ನು ಬಿಗಿದು ಅಂಬರದಿಂದ ಕುಂಬಿನಿಗೂ ಕುಂಬಿನಿಯಿಂದ ಅಬರಕ್ಕೂ ಆರೋಹಣ ಅವರಣಕ್ಕೆ ಸರಿಯಾಗಿ ತೂಗುತ್ತಾ ಇದ್ದಾಳೆ. ಅವಳು ಯಾಕೆ ಈ ರೀತಿಯಾಗಿ ತೂಗುತ್ತಾಳೆ ಎಂಬುದನ್ನು ಮತನಶೀಲವಂತಹ ಮತಿಯಿಂದ ಮನಬಾರದ್ರೆ ಸರಿ ಏಕಕಾಲದಲ್ಲಿ 3 ಲೋಕವನ್ನು ತೂಗುವಂತಹ ಸಾಮರ್ಥ್ಯವಂತಳು ಎಂಬುದನ್ನು ತೋರಿಸಿಕೊಡ್ತಾ ಇದ್ದಾಳೆ. ಕೈಯಲ್ಲಿ ಹಿಡಿದಂತಹ ತ್ರಿಶೂಲವನ್ನು ಕಂಡರೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಸಂಕಲ್ಪ ಮಾತ್ರದಿಂದ ಮಾಡಬಲ್ಲ ಸಮರ್ಥ ಎಂಬುದನ್ನು ತೋರಿಸಿಕೊಡ್ತಾ ಇದ್ದಾಳೆ. ಸೂರ್ಯ ಶಶಾಂಕ ನೆನೆಯಾಗಿ ಏನು ಗಾಢ ಗರ್ವದಿಂದ ಕುಳಿತುಕೊಂಡಿದ್ದಾಳೆ. ಸರಿ ಲೋಕದ ಮಾತೆಯಾದಂತಹ ಈಕೆಗೆ ಗಾಢ ಗರ್ವ ಎಂಬುದು ಭೂಷಣವಂತ ಯೋಚನೆ ಮಾಡಿದರೆ ಖಂಡಿತ ಅಲ್ಲ. ಹಾಗಾದ್ರೆ ಯಾಕೆ ದುಷ್ಟ ಅಂತ ದಾನವರು ಈಕೆಯ ನೆಲೆಯನ್ನು ಅರಿತು ಒಂದು ವೇಳೆ ಶರಣ ಬಂದರೂ ಕೂಡ ಸರ್ವತಾ ಪೊರೆಯಲಾರೆ ಎಂಬಂತ ದೃಢ ಸಂಕಲ್ಪದಿಂದ ಗಾಢ ಗರುದಿಂದ ಕುಳಿತುಕೊಂಡಿದ್ದಾಳೆ. ತಿಳಿದು ನೋಡಿದರೆ ಈಕೆ ಮಾನಿನಿಯೇ ಸರ್ವತಾ ಅಲ್ಲ. ಈಕೆಯನ್ನು ಬಯಸಿ ಶುಂಭ ಕೆಟ್ಟು ಹೋದ. ಶುಂಭ ಒಬ್ಬನೇ ಕೆಟ್ಟದ್ದಲ್ಲ, ಸಮಗ್ರವಾದಂತಹ ದಾನವ ಸಮಾಜವನ್ನೇ ಕೆಡಿಸಿಬಿಟ್ಟ. ಮಾಡಲಿನ್ನೇ ನಕಟ ಶುಂಭನ ಕೂಡೆ ಒರೆದು ಭಾಷೆ ಬಂದಿದ್ದೇನೆ. ಮಹಾಮಾತೆ ಎಂದು ತಿಳಿದರೂ ಕೂಡ ಈಕೆಗೆ ಶರಣಾಗುವಂತಿಲ್ಲ. ಶುಂಭನ ಉತ್ಪನ್ನದ ಋಣ ನನ್ನನ್ನು ಬಾಧಿಸ್ತಾ ಇದೆ. ನಾನೇನು ಮಾಡಲಿ ಶಿವನೇ ಅಂತ ಯೋಚನೆ ಮಾಡಿದ್ರೆ ಸರಿ ಅಂತರಂಗದಲ್ಲಿ ಭಕ್ತಿ, ಬಹಿರಂಗದಲ್ಲಿ ಶಕ್ತಿಯನ್ನು ಪ್ರಕಟಿಸ್ತಾ ತನ್ನ ತನವನ್ನು ಮಹಾಮಾತೆಯ ಪಾದ ಧೂಳಾಗಿಸಿಕೊಳ್ತೇನೆ. ಅದಲ್ಲದೆ ನಮಗೆ ಬೇರೆ ದಾರಿಯೇ ಇಲ್ಲ. ಇನ್ನು ನಾವೆಷ್ಟು ಹೋರಾಡಿದರೂ ಕೇಡು ನಮಗಿದು ಬತ್ತವು ಸಿದ್ಧವಾಗಿದೆ. ಆದ್ರೆ ಒಂದು ನೆಮ್ಮದಿ ಉಂಟು, ಪಂಚಭೂತಾತ್ಮಕವಾದಂತಹ ಕಾಯವಿರುವಾಗಲೇ ಈ ದಿವ್ಯಮಂಗಳ ಮೂರ್ತಿಯನ್ನು ಕಂಡು ಕೃತಾರ್ಥನಾದೆ, ಸಾನಂದ ನೇತನಾದೆ, ಪುಳಕಿತಾನಂದ ಗಾತ್ರನಾದೆ. ಬದುಕಿಗೆ ಬೆಳೆಗಟ್ಟುವ ಬಂಗಾರದ ಕಡೆಗೆ ಒದಗಿ ಬಂದಾಗ ಮಹಾಮಾತೆಯ ದಿವ್ಯನಾಮಸ್ಮರಣೆಯನ್ನು ಮಾಡದಿದ್ರೆ ನರಕಭಾಜನಾಗುವುದಿಲ್ಲ. ಅದಕ್ಕೆ ಮಹಾಮಾತೆಯನ್ನು ಮನಸಾ ಸ್ಮರಿಸುತ್ತೇವೆ. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೆ ತಲೆಯ ಮೇಲಿನ ಭಾರ ಕೆಳಗೆ ಇಳಿಸಿದಂತಾಯ್ತು. ಏನು ತಂಗಾಳಿ, ಏನು ತಂಬೆಳಕು. ಈ ತಂಬೆಳಕು ಎಲ್ಲಿಂದಂತ ಅಂಬರ ನೋಡಿದರೆ ಅಂಬರದಲ್ಲಿ ಏನಾಂಕ ಇಲ್ಲ, ಬದಲಾಗಿ ಈಕೆಯ ಮುಖಮಂಡಲದಲ್ಲಿ ವಿಜೃಂಭಿಸ್ತಾ ಇದ್ದಾನೆ. ಈಕೆಯಲ್ಲಿ ಮಾತಾಡಿಸುವರೆ ಹಾಗೇ ಸಂಭವಿಸ್ತೇನೆ. ಓ ಏನಾಂಕನೇ ಹೋಗ್ತೇ
ನಭಾಮಂಡಲಿ ಪೂರ್ಣಚಂದ್ರನು ಯಾವ ರೀತಿಯಾಗಿ ಕಂಗೊಳಿಸ್ತಾನೋ ಅದೇ ರೀತಿಯ ಮುಖಮಡ ನಿನ್ನದು. ನಿನ್ನ ಮುಖ ಎನ್ನುವಂತಹ ಕನ್ನಡಿಯಲ್ಲಿ ಲೋಕಲೋಕವೇ ಕಂಗೊಳಿಸನ್ನು ಕಾಣುತ್ತಾ ಇದ್ದೇನೆ. ನೀನ್ಯಾರು ನೀನೆಷ್ಟು ಎಂಬುದನ್ನು ಅಂತರಂಗದಿಂದ ಅರಿತಂತಹ ನಾನು ಶಿರ ಭಾಗಿಸಿದ್ದೇನೆ, ಕರ ಜೋಡಿಸಿದ್ದೇನೆ. ಗೆದ್ದೇಳು ನನ್ನನ್ನು ಹೆತ್ತಂತಹ ತಾಯಿ ಕಲಾದೇವಿ, ಅನ್ನ ಕೊಟ್ಟ ದೊರೆ ಶುಂಭನಿಗಲ್ಲದೆ ಮತ್ತೊಬ್ಬರಿಗೆ ಮಣಿದ ಶಿರವಲ್ಲ, ಜೋಡಿಸಿದ ಕರವಲ್ಲ. ಆದ್ರೆ ನಿನ್ನನ್ನು ಕಂಡಾಗ ಅದೆಲ್ಲವೂ ಯಾಂತ್ರಿಕವಾಗಿ ನಡೆದು ಹೋಯಿತು. ಅಮ್ಮ ಎಂಬಂತಹ ಉದ್ಗಾರ ನನಗರಿವಿಲ್ಲದೆ ಬಂದು ಹೋಯಿತು. ಒಳ್ಳೆಯದು. ಅದರ ಮೂಲ ರೂಪವೇ ಓಂಕಾರ. ಹರಿಯುವ ನೀರು, ಸುರಿಯುವ ಮಳೆ, ಉರಿಯುವ ಬೆಂಕಿ, ಯಾವುದಕ್ಕೂ ಕಿವಿಗೊಟ್ಟರು ನಮಗೆ ಸಿಗುವುದು ಓಂಕಾರ. ಖಂಡಿತ. ನಮ್ಮ ಎದೆಯ ಬಳಿತಕ್ಕೆ ಕಿವಿಗೊಟ್ಟರು ಕೂಡ ನಮಗೆ ಸಿಗುವುದು ಓಂಕಾರ. ಅದು ನೀನೇ ಎಂಬುದನ್ನು ಸ್ಪಷ್ಟವಾಗಿ ಅರಿತು ಬಂದವ ನಾನು. ರಕ್ತ ಬೀಜ. ಊರು ಶೋಣಿತಾಪುರ. ದೊರೆ ಶುಂಭ ಸಂಬಂಧ. ಅವ ಮಾವ ನಾನು ಅಳಿಯ, ಅವ ಅರಸ ನಾನು ಮಂತ್ರಿ. ಬಂದ ಉದ್ದೇಶ ಅಮ್ಮ, ನಿನ್ನ ಇರವನು ಚಂಡಮುಂಡರಿನರ್ಥ ನಮ್ಮ ದೊರೆ ಶುಂಭ ಸಾಡುರಾಗೆಂದು ಬಯಸಿದರೆ ನೀನು ಚೂನಿಯನ್ನು ಬಯಸಿಬಿಟ್ಟೆಯ? ನಿಜ. ಶುಂಭನಾದರೆ ಶುಂಭನಾದರೆ ಸಾಕ್ಷಾ ಶಂಭುವೇ ಬರಲಿ ಹೇಳಿದವಳು ನಾನೇ. ಅಮ್ಮ, ನೀನು ಕಳಿಸಿದಂತ ರಾಯಸ ನಿಶಿತೆ ಕೂರ್ಗನೆಯಾಗಿ ಸ್ವಾಭಿಮಾನಿಯಾದಂತ ನಮ್ಮೊಡೆಯ ಶುಂಭನ ಎದೆಯನ್ನು ಚುಚ್ಚಿತು. ಏನಾಯಿತು? ರೊಚ್ಚಿಗೆತ್ತ ಮತ್ತೆ ಕಳಿಸಿದ ಧೂಮ್ರಾಕ್ಷರ ನೋಡವಸ್ತೆ ಹುಂಕಾರ ಮಾತಿಂದ ಸುಟ್ಟು ಬಿಟ್ಟೆ. ಚಂಡಮುಂಡರು ಬಂದರೆ ರುಂಡವನ್ನೇ ಚಂಡಾಡಿದ್ದೇನೆ. ಮತ್ತೆ ನಾನು ಬಂದರೆ ಯಾಕೆ ಏನಾಂಕ ನಿಭಕ್ತಿಯಾಗಿ ಆಲಿಸ್ತಾ ಇವೆ? ಅವರವರ ಭಾವಕ್ಕೆ ತಕ್ಕಂತೆ ತೋರುವವಳು ನಾನು. ಹಾಗಾದ್ರೆ ಲೋಕದ ಪ್ರತಿಯೊಂದು ಜೀವಿಯ ಭಾವನೆಗೆ ಬೆಲೆ ಕೊಡುವವಳು ಅಂತ ಅರ್ಥವಾಯ್ತು. ಖಂಡಿತ. ಅಮ್ಮ, ನಮ್ಮ ಶುಂಭನನ್ನೇನು ಅಲ್ಪನೆಂದು ತಿಳಿಯಬೇಡ. ಏನು ಮಹಾ ಚಾರು ಚತುರ್ದಶ ಗೋಣದಲ್ಲಿ ತನ್ನದೇ ಆದಂತಹ ಅಧಿಕಾರ ಉಂಟು. ನಕ್ಷತ್ರ ಮಣದಲ್ಲಿ ವಾಸ, ದೇವತೆಗಳ ಪಂಕ್ತಿಯಲ್ಲಿ ಹವಿರ್ಭೋಜನ, ಪರಶಿವನ ಸರಿಮಂಚದಲ್ಲಿ ವಾಸವನ ಸಮಗದ್ದುಗೆಯಲ್ಲಿ, ಸರಸಿಜಾತ್ಮವನ ತೊಡೆ ಸೋಂಕಿನಲ್ಲಿ ಕುಳಿತುಕೊಳ್ಳುವಂತಹ ಎಲ್ಲಾ ಅರ್ಹತೆ ಉಂಟು. ಆದ್ರೆ ಬುದ್ಧಿಯೇ ಸರಿ ಇಲ್ವಲ್ಲ ಮಗನೇ. ಕಾರಣ ನೀನಮ್ಮ. ಯಾಕೆ? ಮಾಯದ ಬಲೆಯನ್ನು ಬೀಸಿದೆ ನೀನು. ಬೇಡನೊಬ್ಬನ ಬಲೆಗೆ ಸಿಕ್ಕಿದಂತಹ ಮೊಲವೊಂದು ಯಾವ ರೀತಿಯಾಗಿ ವಿಲವಿಲನ ಒದ್ದಾಡ್ತದೋ ಅದೇ ರೀತಿ ನಿನ್ನ ಪ್ರೇಮ ಭಾಷೆಗೆ ಸಿಕ್ಕಿದಂತ ಆತ ಬಾಲ ಸುಟ್ಟ ಬೆಂಕಿನಂತೆ ಇತಿನಿಂದ ಹೋಗ್ತಾ ಇದ್ದಾನೆ. ಇನ್ನು ಹೆಚ್ಚು ಹೊತ್ತಿಲ್ಲ ಮಗನೇ. ಅಮ್ಮ, ಅವನಿಗೂ ಒಂದು ಸತ್ಯದರ್ಶನವಾಗಬೇಕು. ಇಲ್ಲಿಗೆ ಬಂದು ನನಗೆ ಯಾವ ರೀತಿಯಾಗಿ ಸತ್ಯದರ್ಶನವಾಯ್ತು, ನೀನು ಅಲ್ಲಿಗೆ ಬಂದು ಅವನಿಗೆ ಒಂದು ಸತ್ಯದರ್ಶನ ಮಾಡಬೇಕು. ಅದಕ್ಕಾಗಿ ಅಮ್ಮ, ಏನು ಬಂಗಾರದ ಅಂದಣವನ್ನು ತಂದಿದ್ದೇನೆ. ಅದ್ಯಾಕೆ? ಬಂಗಾರದ ಉಯ್ಯಾಲೆಯಿಂದ ಇಳಿದು ಅದರಲ್ಲಿ ಕುಳಿತುಕೋ. ಹೆಗಲು ನಾನು ಕೊಡ್ತೇನೆ. ಹಾರಾಗ್ಲಿಕ್ಕಿಲ್ವಾ? ಅಮ್ಮ, ನಿನ್ನ ಕರುಣೆ ಹೊಂದಿದ್ರೆ ಮೇರು ಪರ್ವತ ಕೂಡ ಮಲ್ಲಿಗೆಯ ದಂಡೆಯಾದಿತ. ಇವರೆಲ್ಲ ಭಜನೆ ಮಾಡ್ತಾರೆ. ಯಾರು? ಕುಟುಂಬದವರ ಎಲ್ಲ ನಮ್ಮವರೇ. ಇಷ್ಟೇ ಒಂದಿಯ ಅಲ್ಲ, ಉಳಿದವರು ಊಟ ಮಾಡಿ ಮಲಗಿದ್ದಾರೆ. ಹಾಗೆ ಅಮ್ಮ, ಏನೇ ಆಗಲಿ ಶುಂಭ ನಿನಗಾಗಿ ಕಟ್ಟಿದಂತ ಯಾವ ಪ್ರೇಮ ಮಂದಿರ ಉಂಟು ಅದು ದುರ್ಗಾ ಮಂದಿರವಾಗಬೇಕೆಂಬಂತ ಬಯಕೆ ಉಂಟು. ಸರಿ. ಆದ್ದರಿಂದ ರಕ್ತ ಬೀಜ, ನಿನ್ನನ್ನು ಹುಮ್ಮನೆನ್ನಬೇಕು, ಪ್ರಾಜ್ಞನೆನ್ನಬೇಕು. ರಸಭಾವಿಯಲ್ಲಿ ಅದ್ಯಂತ ಕಪ್ಪಿನ ಮತ್ತೆ ಯಾವ ಕಾಲದಲ್ಲೂ ಮತ್ತೆ ಕಬ್ಬಿಣವಾಗುದುಂಟೆ? ನಾ ಯೋಚನೆ ಮಾಡುದು ಮಗನೇ, ಏನು ಈ ಕಾಸರಕನ ಮರದ ಬುಡದಲ್ಲಿ ಶ್ರೀಗಂಧದ ಮರ ಹೇಗೆ ಹುಟ್ಟಿತೋ ಎನ್ನುವುದನ್ನು. ಅಮ್ಮ, ಅದು ಎಲ್ಲಿ ಹುಟ್ಟಿದೆ ಎಂಬುದು ಮುಖ್ಯ ಅಲ್ಲ, ಆ ಗಂಧ ತನ್ನ ಪರಿಮಳವನ್ನು ಬಿಡಲಿಲ್ಲ ಎಂಬುದನ್ನು ತಿಳಿದುಕೋ. ಸ್ಮಶಾನದಲ್ಲಿ ಹುಟ್ಟಿದ ತುಳಸಿ ಗಿಡ ಪೂಜೆಗೆ ಯೋಗ್ಯವೇ? ನಿನ್ನ ಮನದಂಗಳಲ್ಲಿ ನೆಟ್ಟರೆ ಪವಿತ್ರತೆ ಬಂದಿತ್ತು. ಪಣದ ವಿಚಾರಿತು ಒಡೆಯ ದುರಕ್ಕಾಗಿ ಬರಬೇಕಿತ್ತು. ಅದರ ಬದಲು ಅಲ್ಪರ ಅಂತ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ ನನ್ನ ಕೈಯಿಂದಲೇ ಕೊಲ್ಲಿಸಿದ ರಣಹೇಡಿ ಅಂತ ಅರಮನೆ ಒಳಗೆ ಕುಳಿತುಕೊಂಡಿದ್ದಾರಲ್ಲ ನಿನ್ನ ಒಡೆಯನೊಬ್ಬ ಚಂಡ ಹೊಗಳುವಡಿರ.
ಎನ್ನುವಂತಹ ದುಷ್ಟೇ ಕರದ ಕುಳಿಸದಿಂದ ನನ್ನ ತಲೆಗೆ ಹೊಡೆದು ಬಿಟ್ಟು ಹೇಗಿತ್ತು ಬಿಟ್ಟು ತಲೆ ಹೊಡೆದು ರಕ್ತ ಚಿಮ್ಮುತ್ತಾ ಇದೆ. ಚಿಮ್ಮುತ್ತಿರುವಂತಹ ರಕ್ತವನ್ನು ನನ್ನ ಯಾವ ಕರ್ಮಕ್ಕೆ? ಬ್ರಹ್ಮದೇವನವರ ಏನು ಬಿಂದು ಮಾತ್ರ ರಕ್ತ ಕುಂಬಿನಿಯ ಸ್ಪರ್ಶವಾದರೆ ನನ್ನಂತೆ ಕೋಟ್ಯಾನು ಕೋಟಿ ರಕ್ತ ಬೀಜ ಉದಿಸಿ ಬರ್ತಾರೆ. ಬ್ರಹ್ಮನ ಹೊರಬಲದ ಪ್ರಭಾವ ಏನು ಎಂಬುದನ್ನು ದುಷ್ಟೇ ನಿನ್ನ ಕಣ್ಣ ಮುಂದೆ ತೋರಿಸ್ತೇನೆ. ಶೀಘ್ರಡು ಉಳ್ಳಾಳ್ತಿನ ದೇವಡು ದಿಗರಯೋಗ ಕೂಡಿ ಬರ್ಕೊಂಡು ಆಳೋದು ಬಲ ಅವನ ಹೆಣ್ಣು ಮಾತ್ರ ದಂಕುಂದ ಕೆತ್ತಣ್ಣ ಕಣ್ಮುಟ್ರು ಪೋ ಜಾಗ್ರತೆ ಮಾಡ್ತಾನು ಸ್ವರ್ಗಕ್ಕೂ ಪೋ ಈ ಸ್ವರ್ಗಗೆ ಸೇರಿ ಇನ್ನಿತ ಕಾರ್ಯ ಎಂದು ಕರ್ತನ ಇದ್ರ ಶ್ರೀಮತಿ ಕೂಸು ಪಂಚು ಶೆಟ್ಟಿಗಾರ್ರೇ ಸಂತೋಷಾಂಡ್ ಸಮಾಧಾನ ಇಲ್ಲಾಳ್ದಾಕಿನ ಒಟ್ಟು ಸೇರ್ತಾ ಒಂದು ಕಟ್ಟಿಲ್ದ ಉಳ್ಳಾಳ್ರ ಸೇವೆಯನ್ನು ಬರೀ ಭಕ್ತಿರ್ ಮಲ್ಪೇರು ಗೌಜಿರ್ ಮಲ್ಪೇರು ನಿಗ್ಲು ಮಲ್ಪಾಯ್ತಿನ ಸೇವೆ ಅಪ್ಪನ ಭಂಡಾರಕ್ಕೂ ಸಂಧ್ಯಾತಿನ ಸಂದೇಹ ಐತಿ ಅಂಚಾದ ಕಂಜಿ ಕೈ ಕಂಜಿ ಪುಳ್ಳ ಸಲ್ಲೆ ಒಂದು ಸಂಸಾರ ಕೂಡು ಬಿಟ್ಟು ಆರಬಾರ್ದೊಟ್ಟಿಗೂ ನಿಗ್ಲ ವ್ಯಾಪಾರ ವ್ಯವಹಾರ ಆರೋಗ್ಯ ವೃದ್ಧಿಯಾದ ಕೊಯ್ನಲ್ಪ ಬತ್ತನಲ್ಪ 100,000 ವರ್ಷ ಉಳ್ಳಾಳ್ದಿ ಬೇರೆ ಸ್ವಲ್ಪ ಬತ್ತನ್ನ
ಹಾಗಾದ್ರೆ ಬಾರಿ ಮತ ಬಂಡಾರಿ ದತ್ತೆ ಅವಡಿಚಿನಪ್ಪ ಸೇವೆನೆ ಮಟ್ಟ ಬತ್ತರ್ನಾಡ ಬಾಲಿಪ್ಪ ಶಿವಶಂಕರ ಭಟ್ನ ಬದಟೆಗೆ ಅಂತ ಬಂದ್ಪಾವೆ ಇರ ನಾಲ್ಕೇಳು ಸರಸ್ವತಿ ದೇವಿ ಯಾವ್ದು ರೂಪಾವೆ ಬಲಿಪ ಪರಂಪರೆ ಕೀರ್ತಿನಿ ಒರ್ತುಗೂ ರೂಪವೇ ಅಂತಗಾರ ಬಾರಿ ಬಟ್ಟ ರಂಗನಾಲಿಗೆ ಹೆಚ್ಚು ಕಡಿಮೆ ಮಿತ್ರ ಸಮತು ಕೂಡ ಬೊಟ್ಟದ್ದು ಆಡನ್ ಮಿತ್ರ ಬಾಡಿ ಸಂತೋಷ ಆಂಡವೆ ಕೊಟ್ಟಾಯ್ನಿ ಯಾನು ಎನ್ನ ಕಾರ್ನಿಕ್ಕವು ಆಡಿಸಿನಪ್ಪಳು ಸೇವನೆ ಮಾಡ್ತಮೇಲೆ ಇರ ಕೈಟ ಉಳ್ಳಾಳ್ದು ಶಕ್ತಿಯ ಆರೋಗ್ಯ ಭಾಗ್ಯ ನಳದಿ ಕಾಪಾಡಾಡು ಪಕ್ಕಲ್ಲ ಸರಿಗಾರು ಬಾರಿ ಬಟ್ಟೆ ಬಾರಿ ಉತ್ತರ ಸಂತೋಷ ಸಮಾಧಾನ ಆಡಿಸಿನಪ್ಪಳು ಸೇವನೆ ಮಾಡ್ತಿದ್ಮೇಲೆ ಹೆಚ್ಚೆಚ್ಚಿಗೆ ಕಾರ್ಯಕ್ರಮಕ್ಕೆ ಉಳ್ಳಾಳ್ದು ನಾನು ಹಾಗಾದ್ರೆ ಬ್ರಹ್ಮ ಸಭೆ ಗೊತ್ತು ಬರ್ಗಂದ್ರೆ ಭಾರಿ ಮಲ್ಲ ಸಭೆ ಕಾಶಿಗೆ ಬಳಿ ಬಡ್ಗ ಅಂದೆ ಅವಡೆ ಶಿರುಡ್ದ ಕೇರ್ಮುಟ್ಟ ಅಪ್ಪಿನ ಸೇವೆನ ಭಕ್ತಿ ಭಾವಡು ಕುಲ್ಲುದು ತೂಯಿನ ನಿಕ್ಲಿಕ್ಕೆ ಮಾತಾಡಿಲ್ಲ ಕಟೀಲ್ದ ಉಳ್ಳಾಳ್ದಿನ ಅನುಗ್ರಹ ಪಡ್ಬೋದು ನಂಬಿಕೆ ಹಾಗಾದ್ರೆ ಸೇರಿದ್ರೆ ಮಾತ್ರ ಪಾತ್ರ ತಪ್ಪು ಕುರಿಯೇ ಎನ್ನ ಉಡ ತಪ್ಪು ಬೊಂಡ ಉಂಡ ಬಲೆ ಬಲೆ ಅವಳು 20 ಯಾನವಾರ ರೂಪಾಯಿ ಎನ್ನ ಕಾರ್ಮಿಕವು 20 ಅದು ಒಟ್ಟು ಭರವಸೆ ಮಾಡ್ತಾರತ್ತೆ ಅಷ್ಟು ಆರೋಗ್ಯ ಭಾಗ ಲಡ್ಡು ಕಾಪಾಡೋಣ ಭಕ್ತಿ ಬಾಡು ಕೊನೆ ಕಾಣಿಕೆ ಸ್ವೀಕಾರ ಮಾಡ್ತಾನು ಮಾಯದ ಧರ್ಮ ಪೂರ್ಣಕ ಕೃಷಿ ಭಾಗ್ಯ ಒದ್ದ ಕಾಡು ಉಂಡಾಳು ತಂಪುಡು ಕಾಣಿಕೆ ಸ್ವೀಕಾರ ಮಾಡ್ತಾನೆ ಮಾಯ ಮಾಡಿ ಬಂದ ಯುದ್ಧವನ್ನು ಮಾಡುವಂತಹ ಸಂದರ್ಭದಲ್ಲಿ ಭೀಕರವಾದಂತಹ ಚಂಡೀಕಳೆಯ ರೂಪ ಅದನ್ನು ಕಂಡಂತಹ ನಾನು ಬದುಕಬೇಕೆಂಬ ಆಶೆಯಿಂದ ಓಡಿಕೊಂಡು ಬಂದವನಿದ್ದಾನೆ. ಬದುಕಬೇಕು ಈ ಅರುಣಾಸುರ, ಬದುಕಿ ಏನಾದರೂ ಸಾಧನೆ ಮಾಡಬೇಕು. ಮುಂದೊಂದು ದಿನ ಆ ಚಂಡಿಕೆಗೆ ಗತಿಯನ್ನು ಕಾಣಿಸಬೇಕು. ಬದುಕಬೇಕಂತಾದ್ರೆ ನಾನು ಏನು ಮಾಡ್ಲಿ ಇದ್ದಾರಲ್ಲ ಗುರು ಶುಕ್ರಾಚಾರ್ಯರು, ಅವರನ್ನು ಸೇರಬೇಕಾದ್ರೆ
ಶಿವನನ್ನು ಕೊಂದೆಯ ನಿನ್ನ ಎದುರಲ್ಲಿ ನಿಂತವ ಸಾಮಾನ್ಯದ ವರ್ಷಬೇಡ, ನಿನ್ನನ್ನು ಕತ್ತಿ ಕಾಲಗದಲ್ಲಿ ಗೆದ್ದು ಮದುವೆಯಾಗುವುದಕ್ಕಾಗಿ ಬಂದವ ಶುಂಭ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದ ದುರುಳರ ಮರ್ದನಕ್ಕಾಗಿ ನಾನಾ ರೂಪವನ್ನು ತಳೆದವಳು ನಾನು. ಹೂಂಕಾರ ಮಾತ್ರದಿಂದ ಧೂಮ್ರಾಕ್ಷನ್ನು ಸುಟ್ಟೆ, ಚಂಡ ಮುಂಡರ ಶಿರವನ್ನು ಚಂಡಾಡಿಗೆ ಮಹಾಕಾಳಿಯಾದೆ, ರಕ್ತ ಬೀಜ ರಕ್ತವನ್ನು ಹೀರುವುದಕ್ಕೆ ರಕ್ತೇಶ್ವರಿಯಾದೆ, ಕೊನೆಗೆ ಶಾಂಭವಿಯಾಗಿ ಶುಂಭಾರಿ ಶಿರವನ್ನೇ ಚಂಡಾಡಿ ನಿಮಗೆಲ್ಲರಿಗೂ ಸೌಖ್ಯವನ್ನು ಒದಗಿಸಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದೇ ದೇವಿ ಮಹಾತ್ಮೆ. ಕಣ್ಣಾರ ಕಂಡು ಸಂತೋಷಗೊಂಡೆ ಅಲ್ಲ, ಹೋಗ ಬಗ್ರೆ ಸ್ವರ್ಗವನ್ನೇ ಯಾರು. ಸಮಯದ ಕಾಲ ನಾವು ನಿಮ್ಮೊಂದಿಗೆ ಇದ್ದವರು, ಆದರೆ ನಿಮ್ಮ ಈ ರೂಪವನ್ನು ಮುಂದೆ ಕಾಣುವ ಬಗೆ ಹೇಗೆ? ನಿನ್ನ ಮನಸ್ಸಿನ ಆಸೆ ಏನೋ ಸರಿ, ಆದರೆ ಈ ರೂಪದಿಂದ ಕಾಣಸಿಗೋಡು ನಾನಲ್ಲ. ದ್ವಾಪರ ಯುಗದಲ್ಲಿ ಧರೆಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಶ್ರೀಹರಿಯ ಕೃಷ್ಣನಾಗಿ ಹುಟ್ಟುತ್ತಾನೆ. ಆತನ ತಂಗಿಯಾಗಿ ಮಾಯಿ ಎನ್ನುವ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸುತ್ತೇನೆ. ಅದೋ ದುರ್ಬಲ ಶುಂಭದ ಮಾತ್ರ ನನ್ನಲ್ಲಿ ಹೋರಾಡಿ ಹೆಡೆಯತ್ತೆ ಓಡಿ ಹೋಗುತ್ತಾ ಇದ್ದಾರೆ. ಅಂತಹ ದೈತ್ಯರನ್ನು ಕೊಲ್ಲುವುದಕ್ಕಾಗಿ ಕಲಿಯುಗದ ಹಾದಿಯಲ್ಲಿ ಪ್ರಭುರಾಮಿಕೆ ಕಾಣಿಸುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳ. ಸುರಲೋಕ ನಮ್ಮ ಸ್ಥಿರವಾಯಿತು. ಹಾಗೆಯೇ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯಕಥೆಯನ್ನು
ಯಾರು ಆಡಿದ್ದಾರೋ, ಯಾರು ಆಡಿಸಿದ್ದಾರೋ, ಯಾರು ನೋಡಿದ್ದಾರೋ ಅವರಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ನಮ್ಮ ಮೇಳದಲ್ಲಿ ವಾಸವಾಗಿರುವಂತಹ ಗಣಪತಿ ದೇವರು ಸಕಲ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಕಥೆಗೆ ಮಂಗಳಗೀತೆಯನ್ನು ಹಾಡುವರೆ ಸಭ್ಯರಲ್ಲಿ ಪ್ರಾರ್ಥಿಸುವ